ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು. ಕಣ್ಮುಚ್ಚಿ ಪ್ರಿಯರೇ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಇವತ್ತಿನ ತರಗತಿಯನ್ನು ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ ನಿಮ್ಮ ಮಕ್ಕಳ ಜೊತೆ ನಾನು ಸಹ ಸೇರಿ ಈ ಸತ್ಯವೇದದಲ್ಲಿ ನಮ್ಮ ಬಗ್ಗೆ ಬರೆಸಿರುವಂತಹ ಇನ್ನೊಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಇನ್ನೊಂದಷ್ಟು ಮಾಹಿತಿಯನ್ನ ಗಾಢವಾಗಿ ಆಳವಾಗಿ ಅರ್ಥ ಮಾಡ್ಕೋಬೇಕು ಅನ್ನುವುದಕ್ಕೆ ಕೊಟ್ಟಿರುವಂತಹ ಈ ಸುವರ್ಣಾವಕಾಶಕ್ಕೋಸ್ಕರ ನಿಮಗೆ ಕೃತಜ್ಞತೆಗಳು ತಂದೆ. ಈ ತರಗತಿಯಲ್ಲಿ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ತುಂಬಾ ಸಂತೋಷ ಪ್ರಿಯರೇ, ಇನ್ನೊಂದು ಸಾರಿ ದೇವರು ನಮಗೆ ಕೊಟ್ಟಿರುವಂತಹ ಅವಕಾಶದ ನಿಮಿತ್ತ ನಾವೆಲ್ಲರೂ ಸೇರಿ ಮುಖ್ಯವಾಗಿ ನನಗೆ ವಾಕ್ಯವನ್ನು ಹಂಚಿಕೊಡ್ಲಿಕ್ಕೆ ಕೊಟ್ಟಿರುವಂತಹ ಅವಕಾಶ ಮೊಟ್ಟ ಮೊದಲನೇದಾಗಿ ಇದರ ನಿಮಿತ್ತ ದೇವರಿಗೆ ಕೃತಜ್ಞತೆ ಹೇಳ್ತಾ, ಹಾಗೆ ಈ ಅವಕಾಶವನ್ನ ಕಲ್ಪಿಸಿ ಕೊಟ್ಟಂತಹ ಸಭಾಪಾಲಕರಿಗೆ ಕೃತಜ್ಞತೆ ಹೇಳ್ತಾ, ನಿಮ್ಮೆಲ್ಲರಿಗೂ ಕೇಳಬೇಕು ಅಂತ ಹೇಳಿ ಆಸಕ್ತಿಯಿಂದ ಕೂತಿರುವಂತಹ ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಕೃತಜ್ಞತೆ ಹೇಳ್ತಾ ಅಂಶವನ್ನ ಶುರು ಮಾಡೋಣ. ಇವತ್ತು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇವತ್ತು ಈಗಾಗಲೇ ನೀವು ನೋಡಿರೋ ಹಾಗೆ ಪೋಸ್ಟರ್ ಅಲ್ಲಿ ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಆತ್ಮ ಹಾಗೂ ದೇಹ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತೀವಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಆತ್ಮ ಹಾಗೂ ದೇಹ. ಓಕೆ. ಬಹಳ ಮುಖ್ಯವಾಗಿರುವಂತಹ ಸಂದೇಶವಾಗಿರುವುದರಿಂದ ಗಮನ ಕೊಟ್ಟು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಆತ್ಮಗಳನ್ನ ಕಾಪಾಡುವಂತಹ ವಾಕ್ಯನೇ ಆಗಿರೋದ್ರಿಂದ ಆ ವಾಕ್ಯವನ್ನ ಓದಿ ಆ ವಾಕ್ಯವನ್ನ ಆಧಾರ ಮಾಡ್ಕೊಂಡು ಇವತ್ತಿನ ಸಂದೇಶವನ್ನ ನಾವು ಆಲೋಚನೆ ಮಾಡ್ತಿರುವುದರಿಂದ ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ ಪ್ರಿಯ. ಓಕೆ. ಇಷ್ಟಕ್ಕೂ ಈ ಸಂದೇಶವನ್ನ ಆಲೋಚನೆ ಮಾಡ್ಬೇಕಾಗಿರುವಂತಹ ಅನಿವಾರ್ಯತೆ ಏನಿದೆ? ಆತ್ಮ ಹಾಗೂ ದೇಹ ಇದೆ ಅಲ್ವಾ ನಮ್ಮ ಅಂಶದ ಹೆಸರು. ಓಕೆ. ಇಷ್ಟಕ್ಕೂ ಇದನ್ನ ಆಲೋಚನೆ ಮಾಡ್ಬೇಕಾಗಿರುವಂತಹ ಅನಿವಾರ್ಯತೆ ಏನಿದೆ? ಅದಕ್ಕೆ ಒಂದು ಸಪರೇಟ್ ಟೈಟಲ್ ಇಟ್ಟು, ನಿಮಗೆ ಗೊತ್ತು ಟೈಟಲ್ ನಾರ್ಮಲ್ ಆಗಿ ಹೇಗಿರುತ್ತೆ ಅಂತ ಹೇಳಿ. ಆದ್ರೆ ಈ ಟೈಟಲ್ ಗಳೆಲ್ಲ ಸ್ವಲ್ಪ ವಿಚಿತ್ರವಾಗಿ ನಿಮ್ಮ ಕಣ್ಣು ಕಾಣಿಸ್ತಿರುತ್ತೆ, ಹೌದಾ? ಆತ್ಮ ಹಾಗೂ ದೇಹ ಒಂಥರ ಒಂದೊಂದು ರೀತಿಯಾಗಿರುವಂತಹ ವಿಚಿತ್ರವಾಗಿರುವಂತಹ ಟೈಟಲ್ ಏನಿರಬಹುದು? ಆತ್ಮ ಹಾಗೂ ದೇಹ ಏನಿರಬಹುದು? ಈ ಸಂದೇಶದಲ್ಲಿ ನಮಗೇನು ಅರ್ಥ ಆಗ್ಬೋದು? ಏನೇನು ಊಹೆ ಮಾಡ್ಕೊಂಡಿದ್ದೀರಾ ಬೆಳಿಗ್ಗೆಯಿಂದ? ಏನೇನು ಊಹೆ ಮಾಡ್ಕೊಂಡಿದ್ದೀರಾ? ಯಾರಾದ್ರೂ ಹೇಳಿ ನೋಡೋಣ. ಈ ಟೈಟಲ್ ಅನ್ನ ನೋಡಿದಾಗ, ಆತ್ಮ ಹಾಗೂ ದೇಹ ಅನ್ನುವಂತಹ ಟೈಟಲ್ ನೋಡಿದಾಗ ಏನಿರಬಹುದು ಸಂದೇಶದಲ್ಲಿ ಅಂತ ಯಾರಾದ್ರೂ ಊಹೆ ಮಾಡ್ಕೊಂಡ್ರೆ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಆತ್ಮ ಮತ್ತು ದೇಹದ ಬಗ್ಗೆ ಇರ್ಬೋದು ಅಂತ ಅನ್ಕೊಂಡಿದೀವಿ ಬ್ರದರ್. ಆತ್ಮ ಹಾಗೂ ದೇಹ. ಓಕೆ. ಹಾಗಾದ್ರೆ ನಮಗೆ ಆತ್ಮ ಹಾಗೂ ದೇಹ ಇದ್ರ ಬಗ್ಗೆ ಪ್ರಿಲಿಮಿನರಿ ಆಗಿ ನಮ್ಗೊಂದಷ್ಟು ಇನ್ಫಾರ್ಮೇಶನ್ ಗೊತ್ತು. ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು ಅಂತ ಹೇಳಿ. ಇನ್ನೂ ಒನ್ ಅವರ್ ಸಬ್ಜೆಕ್ಟ್ ಕೇಳ್ಬೇಕಾ ಇದ್ರ ಬಗ್ಗೆ? ಇವತ್ತು 1 ಅವರ್ ಆಲೋಚನೆ ಮಾಡ್ತಿದೀವಲ್ವಾ ಆಲ್ಮೋಸ್ಟ್. ಓಕೆ. ಹಾಗಾದ್ರೆ ಈಗಾಗಲೇ ನಮ್ಗೆ ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು ಅನ್ನುವಂತಹ ಕ್ಲಾರಿಟಿ ಇದೆ. ಇನ್ನೂ ಒಂದು 50 ನಿಮಿಷ 45 ನಿಮಿಷ ಟೈಮ್ ಕೊಟ್ಟು ಒಂದು ಮೆಸೇಜ್ ಅನ್ನ ಕೇಳುವಂತ ಅವಶ್ಯಕತೆ ಇದೆಯಾ? ಅನಿವಾರ್ಯತೆ ಇದೆಯಾ? ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮನ್ನ. ಸಂದೇಶವನ್ನು ಶುರು ಮಾಡೋಣ. ಈ ಸಂದೇಶದಲ್ಲಿ ನಾವೇನು ಆಲೋಚನೆ ಮಾಡ್ತಿದೀವಿ? ಈ ಸಂದೇಶ ನಮ್ಮ ಆತ್ಮಕ್ಕೆ ಎಷ್ಟು ಮುಖ್ಯ, ನಮ್ಮನ್ನ ಪರಲೋಕಕ್ಕೆ ಸೇರಿಸೋದಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿ ಸಂದೇಶದ ಕೊನೆಯಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಓಕೆ. ಶುರು ಮಾಡ್ತಿದೀವಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಪ್ರಿಯರೇ, ನೀವು ಈ ಪ್ರಕೃತಿಯನ್ನ ನೋಡಿದಾಗ ಒಂದು ಉದಾಹರಣೆಯಿಂದ ಶುರು ಮಾಡೋಣ ಸಂದೇಶವನ್ನ. ನೀವು ಈ ಪ್ರಕೃತಿಯನ್ನ ನೋಡಿದಾಗ ಮುಖ್ಯವಾಗಿರುವಂತಹ ವಸ್ತುಗಳಿದೆ, ಹಾಗೆ ಬೇಕಾಗಿರುವಂತಹ ವಸ್ತುಗಳಿದೆ. ಮತ್ತೆ ಹೇಳ್ತಿದ್ದೀನಿ, ಮುಖ್ಯವಾಗಿರುವಂತಹ ವಸ್ತುಗಳಿದೆ ದೇವರ ಸೃಷ್ಟಿಯಲ್ಲಿ, ಬೇಕಾಗಿರುವಂತಹ ವಸ್ತುಗಳಿದೆ. ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ, ಒಂದು ಬಾಳೆಹಣ್ಣನ್ನ ನೀವು ತಗೊಂಡಾಗ ಅದರ ಹೊರಗಡೆ ಇರುವಂತಹದ್ದು, ಅದರ ಹೊರಗಡೆ ಏನಿರುತ್ತೆ? ಒಟ್ಟಿರುತ್ತೆ, ಸಿಪ್ಪೆ ಇರುತ್ತೆ. ಇದು ಬೇಕಾಗಿರುವಂತಹದ್ದು. ಅದರ ಮುಖ್ಯವಾಗಿರುವಂತಹದ್ದು ಅದರೊಳಗಡೆ ಇದೆ, ಹಣ್ಣು. ನಿಜನಾ? ಒಂದು ಹಣ್ಣನ್ನ ನೀವು ತಗೊಂಡಾಗ ಅದರ ಹೊರಗಿರುವಂತಹ ಸಿಪ್ಪೆ ಬೇಕಾಗಿರುವಂತಹದ್ದು. ಏನಕ್ಕೋಸ್ಕರ? ಆ ಹಣ್ಣನ್ನ ಹಾಗೆ ಇರ್ಬೇಕು, ಶುದ್ಧವಾಗಿ ಇಡ್ಬೇಕು ಅಂತ ಹೇಳಿದ್ರೆ ಹೊರಗಡೆ ಇರುವಂತಹ ಸಿಪ್ಪೆ ಬೇಕು. ಅದು ಬೇಕಾಗಿರುವಂತಹದ್ದು. ಓಕೆ. ಆದ್ರೆ ಮುಖ್ಯವಾಗಿರುವಂತಹದ್ದು ಎಲ್ಲಿಟ್ಟಿದ್ದಾರೆ ದೇವ್ರು? ಒಳಗಡೆ. ನಿಜನಾ? ಒಂದು ಬಾಳೆಹಣ್ಣನ್ನ ಎಕ್ಸಾಂಪಲ್ ಆಗಿ ನೀವು ತಗೊಂಡ್ರೆ ಮುಖ್ಯವಾಗಿರುವಂತಹದ್ದು ಎಲ್ಲಿದೆ? ಹಣ್ಣಿನ ರೂಪದಲ್ಲಿ ಒಳಗಡೆ. ಹಾಗಾದ್ರೆ ಬೇಕಾಗಿರುವಂತಹ ಸಿಪ್ಪೆ ಇದೆಯಾ ಹೊರಗಡೆ? ಸಿಪ್ಪೆ ಇದೆ. ಹಾಗಾದ್ರೆ ಬಾಳೆಹಣ್ಣನ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗೋಯ್ತು. ಹೇಗಿಟ್ಟಿದ್ದಾರೆ ದೇವ್ರು? ಮುಖ್ಯವಾಗಿರುವಂತಹ ಹಣ್ಣನ್ನ ಒಳಗಡೆ
ಸಿಪ್ಪೆ ಯಾವ ಕೆಲಸಕ್ಕೂ ನಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗೋಂಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ ಕೆಲಸಕ್ಕೂ ಬರದೇ ಇರುವಂತಹ ಮನುಷ್ಯರಿಗೆ ಯಾವ ಕೆಲಸಕ್ಕೂ ಬರದೇ ಇರುವಂತಹ ಸಿಪ್ಪೆಯನ್ನು ಹೊರಗಡೆ ಇಟ್ಟಿದ್ದಾರೆ. ನಿಜನಾ? ಓಕೆ. ಇದನ್ನ ನೀವು ಯಾವ ಹಣ್ಣಿನ ಉದಾಹರಣೆಗೆ ಬೇಕಾದ್ರೂ ಬಳಸಿ. ಆಪಲ್ಗೆ ಬಳಸ್ತೀರಾ? ಬಳಸಿ. ಇನ್ನೊಂದು ಹಣ್ಣಿಗೆ ಬಳಸ್ತೀರಾ? ಅದಕ್ಕೂ ಬಳಸಿ. ಮೇಲಿರುವಂತಹ ಒಟ್ಟು, ಒಳಗಡೆ ಇರುವಂತಹ ಹಣ್ಣು. ಹೌದಾ? ಜಾಕ್ ಫ್ರೂಟ್ ಗೊತ್ತಲ್ವಾ ನಮ್ಗೆ? ಹಲಸಿನ ಹಣ್ಣು ಅಂತ ಹೇಳಿ ಕರಿತೀವಿ. ಏನ್ ಮಾಡ್ತೀರಾ? ಮೇಲಿರುವಂತಹದನ್ನ ತಿಂತೀರಾ ಯಾರಾದ್ರೂ? ಮೇಲಿರುವಂತಹದನ್ನ ತಿನ್ನುವಂತವ್ರು ಯಾರಾದ್ರೂ ಈ ತರ ಮ್ಯೂಟ್ ಮಾಡ್ಕೊಂಡು ನಾನು ತಿಂತೀನಿ ಬ್ರದರ್ ಅಂತ ಹೇಳಿ ಯಾರು ತಿನ್ನೋದಿಲ್ಲ ಅಲ್ವಾ? ಹ. ಹಾಗಾದ್ರೆ ಈ ಹಲಸಿನ ಹಣ್ಣನ್ನ, ಈ ಜಾಕ್ ಫ್ರೂಟ್ ಅನ್ನ ಒಳಗಡೆ ಇರುವಂತಹ ಐಟಮ್ ಅಲ್ವಾ ನಾವು ತಿನ್ನುವಂತಹದ್ದು? ಫ್ರೂಟ್ ಅಲ್ಲಿ ಒಳಗಡೆ ಇರುವಂತಹ ಹಣ್ಣನ್ನಲ್ವಾ ನಾವು ತಿನ್ನುವಂತಹದ್ದು? ಹೌದು. ದೇವರು ಮುಖ್ಯವಾಗಿರುವಂತಹದ್ದು ಎಲ್ಲಿಟ್ಟಿದ್ದಾರೆ ಅಂತ ಅರ್ಥ ಆಗ್ತಿದೆ ನಮ್ಗೆ ಪ್ರಕೃತಿಯಲ್ಲಿ? ಒಳಗಡೆ. ಹೊರಗಡೆ ಇರುವಂತಹದ್ದು ಅಷ್ಟೊಂದು ಮುಖ್ಯವಾಗಿರುವಂತಹದ್ದಲ್ಲ. ಒಳಗಡೆ ಇರುವಂತಹದ್ದನ್ನ ಕಾಪಾಡ್ಲಿಕ್ಕೋಸ್ಕರ, ಒಳಗಡೆ ಇರುವಂತಹದ್ದಕ್ಕೆ ಒಂದು ನೆಲೆ ಕೊಡ್ಲಿಕ್ಕೋಸ್ಕರ, ಒಳಗಡೆ ಇರುವಂತಹದ್ದಕ್ಕೆ ಒಂದು ಆಶ್ರಯ ಕೊಡ್ಲಿಕ್ಕೋಸ್ಕರ ದೇವರು ಹೊರಗಡೆ ಒಂದು ಕೋಟಿಂಗ್ ಅನ್ನ ಕೊಟ್ಟಿದ್ದಾರೆ. ನಿಜನಾ? ಎಲ್ಲ ಹಣ್ಣುಗಳಿಗೆ. ಇದು ಹಣ್ಣುಗಳ ವಿಚಾರದಲ್ಲಿ ಮಾತ್ರ ಸತ್ಯ ಅಂತ ಅನ್ಕೊಂಡ್ರೆ ಅದು ನಮ್ಮ ತಪ್ಪು. ಕಡ್ಲೆಕಾಯಿ ತಿಂತೀವ? ಕಡ್ಲೆಕಾಯಿನ ತಿಂದಿದೀವ? ಹೌದು. ನೀವು ಕಡ್ಲೆಕಾಯಿಯಲ್ಲಿ ಯಾವ್ದು ಮುಖ್ಯ ಪ್ರಿಯರೇ ನಿಮಗೆ? ಹೊರಗಡೆ ಇರುವಂತಹ ಹೊಟ್ಟ, ಒಳಗಡೆ ಇರುವಂತಹ ಕಡಲೆ ಬೀಜನ? ಯಾವ್ದು ಮುಖ್ಯ ನಿಮಗೆ? ಯಾವ್ದು ನಿಮ್ಮ ದೇಹಕ್ಕೆ ಪ್ರೋಟೀನ್ ಕೊಡುತ್ತೆ? ಯಾವ್ದು ನಿಮ್ಮ ದೇಹಕ್ಕೆ ನಿಮ್ಮ ಹೊಟ್ಟೆಯನ್ನ ಯಾವ್ದು ತುಂಬಿಸುತ್ತೆ? ಹೊರಗಡೆ ಇರುವಂತಹದ್ದು, ಒಳಗಡೆ ಇರುವಂತಹದ್ದು? ಒಳಗಡೆ ಇರುವಂತಹದ್ದು. ಅಲ್ಲೂ ಏನರ್ಥ ಆಯ್ತು ನಮಗೆ? ಅಲ್ಲೂ ಏನರ್ಥ ಆಯ್ತು? ಮುಖ್ಯವಾಗಿರುವಂತಹದನ್ನ ದೇವರು ಸೇಫ್ ಆಗಿ ಒಳಗಡೆ ಇಟ್ಟು, ಆ ಒಳಗಡೆ ಇರುವಂತಹದನ್ನ ಕಾಪಾಡ್ಲಿಕ್ಕೋಸ್ಕರ ಮಣ್ಣಲ್ಲಿ ಬೆಳೆಯೋದ್ರಿಂದ, ಆ ಒಳಗಡೆ ಇರುವಂತಹ ಕಡಲೆ ಬೀಜವನ್ನ ಕಾಪಾಡ್ಲಿಕ್ಕೋಸ್ಕರ ಹೊರಗಡೆ ಹೊಟ್ಟನ್ನ ಕ್ರಿಯೇಟ್ ಮಾಡಿದ್ದಾರೆ ದೇವರು. ಇದೆ ಅಲ್ವಾ ನಮ್ಗೆ ಅರ್ಥ ಆಗಿತ್ತು? ಹೌದು. ಈ ಇಷ್ಟೊತ್ತು ಆಲೋಚನೆ ಮಾಡಿರುವಂತಹ ಉದಾಹರಣೆಗಳಲ್ಲಿ ನಮ್ಗೆ ಏನರ್ಥ ಆಯ್ತು? ಏನರ್ಥ ಆಯ್ತು? ಸಮರೈಸ್ ಮಾಡ್ಬೇಕು ಅಂದ್ರೆ, ಈಗ ಆಲೋಚನೆ ಮಾಡಿರುವಂತಹ 3 ಉದಾಹರಣೆಗಳನ್ನ ಸಮರೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಏನಂತ ಸಮರೈಸ್ ಮಾಡಬಹುದು? ದೇವರು ಹೇಗ್ ಮಾಡಿದ್ದಾರೆ ಸೃಷ್ಟಿಯನ್ನ? ಹೇಗ್ ಮಾಡಿದ್ದಾರೆ ಸೃಷ್ಟಿಯನ್ನ? ಮುಖ್ಯವಾಗಿರುವಂತಹದ್ದೆಲ್ಲ ಒಳಗಡೆ. ಆ ಒಳಗಡೆ ಇರುವಂತಹ ಮುಖ್ಯವಾಗಿರುವಂತಹದನ್ನ ಕಾಪಾಡ್ಲಿಕ್ಕೋಸ್ಕರ ಯಾವ ಕೆಲಸಕ್ಕೂ ಬರದೇ ಇದ್ರು ಹೊರಗಡೆ ಒಂದು ಕೋಟಿಂಗ್ ಅನ್ನು ಮಾತ್ರ ಕೊಟ್ಟಿದ್ದಾರೆ. ನಿಜನಾ? ಹೌದಾ? ಓಕೆ. ಈ ಪ್ರಕೃತಿಯನ್ನ ನೀವು ನೋಡಿದಾಗ, ಈ ರೀತಿ ಯೋಚನೆ ಮಾಡಿ ನೋಡಿದಾಗ, ಈ ಪ್ರಕೃತಿಯನ್ನ ಒಳಗಡೆ ಮುಖ್ಯವಾಗಿರುವಂತಹದನ್ನೆಲ್ಲ ದೇವರು ಒಳಗಡೆ ಇಟ್ಟಿದ್ದಾರೆ ಸೇಫ್ ಆಗಿ. ಹೊರಗಡೆ ಒಂದು ಒಟ್ಟನ್ನ ಕೊಟ್ಟಿದ್ದಾರೆ. ಬರೀ ಒಳಗಡೆ ಇರುವಂತಹದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಹೊರಗಡೆ ಒಂದು ಒಟ್ಟನ್ನ ಕೊಟ್ಟಿದ್ದಾರೆ. ಔಟ್ಸೈಡ್ ಒಂದು 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 ಬಾಡಿ ಇದೆ ಅಂತ ಹೇಳಿದ್ರೆ, ಒಂದು ಫ್ರೂಟ್ ಇದೆ ಅಂತ ಹೇಳಿದ್ರೆ, ಒಂದು ವೆಜಿಟೇಬಲ್ ಇದೆ ಅಂತ ಹೇಳಿದ್ರೆ, ಒಳಗಡೆ ಇರುವಂತಹದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಹೊರಗಡೆ ಒಂದು ಔಟರ್ ಕೋಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇಷ್ಟೊತ್ತು ಇದು ನಮ್ಗೆ ಅರ್ಥ ಆಯ್ತಾ? ಓಕೆ. ಈ ಪ್ರಕೃತಿಯನ್ನ ನೋಡಿದಾಗ ನಾವು ಬುದ್ಧಿ ಕಲಿಯುವಂತಹದ್ದು ಏನಾದ್ರೂ ಇದೆಯಾ ಪ್ರಿಯ? ಈ ಪ್ರಕೃತಿಯನ್ನ ನಾವು ನೋಡಿದಾಗ ಏನಾದ್ರೂ ಬುದ್ಧಿ ಕಲಿಯುವಂತಹದ್ದಿದೆಯೇ? ಪ್ರಕೃತಿ ನಮಗ್ ತುಂಬಾ ಕಲ್ಸುತ್ತಲ್ವಾ? ಯಾಕೆಂದ್ರೆ ಈಗಾಗ್ಲೇ ಮಳೆ ಅನ್ನುವಂತಹ ಸಂದೇಶ, ಗಾಳಿ ಅನ್ನುವಂತಹ ಸಂದೇಶ ಕಳೆದ ಸಾರಿ ಮಾತಾಡಿದ್ವಿ. ನಿಜನ ಕಂಟಿನ್ಯೂಸ್ ಆಗಿ ಒಂದು ಸೀರೀಸ್ ಅನ್ನ ಮಾತಾಡಿದ್ವಿ. ಮಳೆ, ಗಾಳಿ, ಸೂರ್ಯ ಅನ್ನುವಂತಹ ಸಂದೇಶಗಳು. ಹಾಗಾದ್ರೆ ಈ ಪ್ರಕೃತಿ ನಮಗೆ ತುಂಬಾ ಹೇಳ್ಕೊಡುತ್ತೆ, ತುಂಬಾ ಕಲಿಸುತ್ತೆ, ಬುದ್ಧಿ ಕಲಿಸುತ್ತೆ ಪ್ರಕೃತಿಯನ್ನ ನಾವು ನೋಡಿ ಆಲೋಚನೆ ಮಾಡಿದಾಗ. ಈಗ ನಾವು ಆಲೋಚನೆ ಮಾಡಿರುವಂತಹ 3 ಉದಾಹರಣೆಗಳು, ಬಾಳೆಹಣ್ಣಿನದ್ದು, ಕಡ್ಲೆಕಾಯಿಯದ್ದು, ಈ ಉದಾಹರಣೆಗಳೆಲ್ಲ ನಮ್ಗೆ ಏನ್ ಕಲಿಸುತ್ತೆ ಹಾಗಿದ್ರೆ? ನಮಗೂ ಪ್ರಕೃತಿ, ನೀವು ಕಡ್ಲೆಕಾಯಿ ತಿನ್ಬೇಕಾದ್ರೆ ಎಲ್ಲ ಕಡ್ಲೆಕಾಯಿ ಏನೋ ಹೇಳ್ತಿರುತ್ತೆ ನಿಮಗೆ. ಏನ್ ಹೇಳ್ತಿರುತ್ತೆ? ಕರೆಕ್ಟ್ ಆಗಿ ತಿನ್ನುವಂತಹದನ್ನ ಒಂದು 5 ನಿಮಿಷ ನಿಲ್ಸಿ ಅಥವಾ 2 ನಿಮಿಷನೂ ನಿಲ್ಸಿ, ಇದು ಏನಕ್ಕೋಸ್ಕರ ಹಿಂಗೆ ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಗೊತ್ತಾಗೋಗ್ತದೆ. ದೇವ್ರು ನೀವು ಪ್ರತಿ ಸಾರಿನೂ ಆಹಾರ ತಿನ್ಬೇಕಾದ್ರೆ ಒಂದು ಮಾಹಿತಿಯನ್ನ ಹೇಳ್ಬೇಕು ಅಂತ ಅನ್ಕೊಳ್ತಿದ್ದಾರೆ. ಏನಂತ ಮಗನೇ, ನೀನು ಒಳಗಡೆ ಇರುವಂತಹದನ್ನ ಹೇಗೆ ಕಡ್ಲೆ ಬೀಜ ಒಳಗಡೆ ಇದೆಯಲ್ಲ, ಆ ಒಳಗಡೆ ಇರುವಂತಹ ಕಡ್ಲೆ ಬೀಜವನ್ನ ತಿಂದು ಹೊರಗಡೆ ಇರುವಂತಹ ಹೊಟ್ಟನ್ನ ಎಷ್ಟು ಚೆನ್ನಾಗಿ ವೇಸ್ಟ್ ಆಗಿ ಬಿಸಾಡ್ತಿದ್ಯಲ್ವಾ? ಇದನ್ನು ಒಂದ್ಸಾರಿ ನೋಡು. ಇದನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ, ನಿನ್ನನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ. ಇದಕ್ಕೆ ಹೇಗೆ ಮುಖ್ಯವಾಗಿರುವಂತಹದನ್ನ ಒಳಗಡೆ ಇಟ್ಟು ಬೇಡವಾಗಿರುವಂತಹದನ್ನು ಹೊರಗಡೆ ಇಟ್ಟಿದ್ದೀನೋ, ಅದೇ ರೀತಿ ನಿನ್ನಲ್ಲೂ ಮನುಷ್ಯರಲ್ಲೂ ನಾನೇನ್ ಮಾಡಿದ್ದೀನಿ? ಮುಖ್ಯವಾಗಿರುವಂತಹದನ್ನ ಒಳಗಡೆ ಇಟ್ಟು ಬೇಡವಾಗಿರುವಂತಹದನ್ನ ಹೊರಗಡೆ ಇಟ್ಟಿದ್ದೀನಿ. ಹೌದಾ? ಹೇಳ್ಕೊಡ್ತಿದ್ಯಾ ಇದು ನಮ್ಗೆ? ಪ್ರಕೃತಿ ನಮ್ಗೆ ಹೇಳ್ಕೊಡ್ತಿದ್ಯಾ? ಈಗ ನಾವು ಆಲೋಚನೆ ಮಾಡಿದಂತಹ 3 ಉದಾಹರಣೆಗಳಲ್ಲಿ ಅದೇ ಅಲ್ವಾ ನಮಗೆ ಗೊತ್ತಾಗಿತ್ತು? ಓಕೆ. ಇದಿನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೋಸ್ಕರ ಮನುಷ್ಯ ಅನ್ನುವಂತಹ ಪದವನ್ನ ನಾವು ಬಳಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ, ಮನುಷ್ಯ ಅಂತ ಹೇಳಿ ಯಾರನ್ನಾದ್ರೂ ಕರಿತಿದೀವಿ ಅಂತ ಹೇಳಿದ್ರೆ, ಆ ಮನುಷ್ಯನಿಗೆ ಏನೇನಿರ್ಬೇಕು ಹೇಳಿ? ಆ ಮನುಷ್ಯನಿಗೆ ಏನೇನಿರ್ಬೇಕು? ಶರೀರ ಇರ್ಬೇಕು, ಆತ್ಮ ಇರ್ಬೇಕು. ನಿಜನಾ? ಈ 2 ಭಾಗಗಳಿರ್ಬೇಕಾ ಮನುಷ್ಯನಿಗೆ? ಮನುಷ್ಯ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಕರಿತಿದೀವಿ ಅಂತ ಹೇಳಿದ್ರೆ, ಶರೀರ ಇರ್ಬೇಕು, ಆತ್ಮ ಇರ್ಬೇಕು. ಓಕೆ. ಆ ಶರೀರದ ಜೊತೆ ಆತ್ಮ ಇದೆ ಅಂತ ಹೇಳಿದ್ರೆ ಪ್ರಾಣ ಇದೆ ಆ ವ್ಯಕ್ತಿಗೆ ಅಂತ ಹೇಳಿ ಕರಿಬಹುದು. ನಿಜನಾ? ಮತ್ತೆ ಹೇಳ್ತಾ ಇದ್ದೀನಿ,
ಒಬ್ಬ ವ್ಯಕ್ತಿಯನ್ನ ಮನುಷ್ಯ ಅಂತ ಹೇಳಿ ಕರಿತಿದೀವಿ ಅಂತ ಹೇಳಿದ್ರೆ ಸತ್ತ ಹೆಣವನ್ನ ನಾವು ಮನುಷ್ಯ ಅಂತ ಕರೆಯೋದಿಲ್ಲ ಅಲ್ವಾ? ಸತ್ತೋಗಿರುವಂತ ಹೆಣವನ್ನ ನಾವು ಮನುಷ್ಯ ಅಂತ ಹೇಳಿ ಕರೆಯೋದಿಲ್ಲ ಅಲ್ವಾ? ಓಕೆ. ಹಾಗಾದ್ರೆ ಮನುಷ್ಯ ಅಂತ ಹೇಳಿ ಕರಿತಿದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಗಿರ್ಬೇಕು ಹೇಳಿ? ದೇಹ ಇರ್ಬೇಕು. ಆ ವ್ಯಕ್ತಿಗೆ ನೆಕ್ಸ್ಟ್ ದೇಹ ಪ್ಲಸ್ ಆತ್ಮ. ಹೌದಾ? ಈ ದೇಹ ಆತ್ಮದವರೆಗೂ ಈ ಆತ್ಮ ದೇಹದೊಳಗೆ ಯಾವಾಗವರೆಗೂ ಇರುತ್ತೋ ಅವಾಗವರೆಗೂ ಆ ವ್ಯಕ್ತಿಗೆ ಪ್ರಾಣ ಇದೆ ಅಂತ ಹೇಳಿ ಕರಿತೀವಿ. ಈ ದೇಹ ಆತ್ಮ ಎರಡು ಒಟ್ಟಿಗೆ ಇರುವಂತಹದನ್ನ ಪ್ರಾಣ ಅಂತ ಹೇಳಿ ಕರಿತೀವಿ. ಇದೆರಡು ಬೇರೆ ಬೇರೆ ಆದ್ರೆ ಹೋಯ್ತು ಪ್ರಾಣ ಅಂತ ಅಲ್ಲಿಗೆ. ಓಕೆ. ಈಗ ಏನೇನ್ ಹೇಳ್ದೆ ನಾನು ಇವಾಗ ತಾನೆ? ಮನುಷ್ಯನಲ್ಲಿ ಎರಡು ಆಸ್ಪೆಕ್ಟ್ ಇರುತ್ತೆ. ಒಂದು ದೇಹ, ಇನ್ನೊಂದು ಆತ್ಮ. ಓಕೆ. ಈ ಎರಡು ಆಸ್ಪೆಕ್ಟ್ ಇರುತ್ತೆ. ಇದು ನಮಗೆ ಏಕೆಂದ್ರೆ ನಾನು ಕಥೆಯ ರೂಪದಲ್ಲಿ ನಿಮಗೆ ನಾನು ಹೇಳ್ಕೊಂಡು ಹೋಗ್ತಾ ಇದ್ರೆ ಇದೆಲ್ಲ ಎಲ್ಲಿದೆ? ಇಷ್ಟಕ್ಕೂ ನಾವು ಸೇರಿರುವಂತಹದ್ದು ಸತ್ಯವೇದ ಏನ್ ಹೇಳುತ್ತೆ ಅಂತ ಹೇಳಿ ನೋಡ್ಲಿಕ್ಕಲ್ವಾ? ಓಕೆ. ಈಗ ನಾವು ಇಷ್ಟೊತ್ತು ಮಾತಾಡಿರುವಂತಹದ್ದನ್ನ ಸತ್ಯವೇದದಿಂದ ನೋಡಿ ಆಲೋಚನೆ ಮಾಡಿ ನೋಡೋಣ. ದೇವ್ರು ಏನ್ ಹೇಳ್ತಿದ್ದಾರೆ? ನಮಗೆ ನಮ್ಮ ಜೀವನದಲ್ಲಿ ಮನುಷ್ಯರು ಅಂತ ಹೇಳಿದ್ರೆ ಮನುಷ್ಯರಲ್ಲಿ ಎಷ್ಟು ಭಾಗ ಇರುತ್ತೆ? ನಾವು ಸತ್ತ ನಂತರ ಯಾವ್ದ್ಯಾವ್ದು ಎಲ್ಲೆಲ್ಗೆ ಹೋಗುತ್ತೆ? ಇಷ್ಟಕ್ಕೂ ನಮಗೆ ಎರಡು ಭಾಗ ಇರುತ್ತೆ ಅಂತ ಆಲೋಚನೆ ಮಾಡಿದೀವ. ಒಂದು ದೇಹ, ಇನ್ನೊಂದು ಆತ್ಮ. ಈ ಸತ್ತ ನಂತರ ಯಾವ್ದ್ಯಾವ್ದು ಎಲ್ಲೆಲ್ಗೆ ಹೋಗುತ್ತೆ? ನಮ್ಮ ದೇಹ ಏನಾಗುತ್ತೆ? ಆತ್ಮ ಏನಾಗುತ್ತೆ? ನಾವೇನಾಗ್ತೀವಿ? ಪ್ರಾಣ ಏನಾಗುತ್ತೆ? ಇದೆಲ್ಲ ನಮ್ಗೆ ಅರ್ಥ ಆಗ್ಬೇಕಲ್ಲ. ಅದಕ್ಕೋಸ್ಕರ ಸತ್ಯವೇದದಿಂದ ಒಂದು 3 ರೆಫರೆನ್ಸ್ ಅನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಬರೋಣ. ಆ 3 ರೆಫರೆನ್ಸ್ ಏನ್ ಹೇಳುತ್ತೆ ಅಂತ ಹೇಳಿ ಓದಿದ ನಂತರ ಡಿಸ್ಕಸ್ ಮಾಡಿ ನೋಡೋಣ. ಓಕೆ. ಆದಿಕಾಂಡ 25ನೇ ಅಧ್ಯಾಯ 8ನೇ ವಚನ. ಆದಿಕಾಂಡ 25ನೇ ಅಧ್ಯಾಯ 8ನೇ ವಚನ. ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಮಕ್ಕಳಾದ ಮುಂದೆ ಇಸಾಕ, ಇಷ್ಮಾಯೇಲರು, ಹಿತ್ತಿಯನಾದ ಜೋಹರನ ಮಗ ಎಫೋನನ ಭೂಮಿಯಲ್ಲಿರುವ ಮಕ್ವೇಲಾದ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಹೌದಾ? ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಪ್ರಿಯರೇ, ಗಮನವನ್ನ ಕೊಟ್ಟು ಇನ್ನೊಂದು ವಿಚಾರವನ್ನ ಕೇಳಿಸ್ಕೊಳ್ಳಿ. ಸಂದೇಶವನ್ನು ಕೇಳಬೇಕಾದ್ರೆ ಪ್ರಾಣ, ಆತ್ಮ, ದೇಹ ಇದೆಲ್ಲದ್ರ ಬಗ್ಗೆ ನಮಗೆ ಗೊತ್ತು ಬ್ರದರ್ ಅಂತ ಹೇಳಿ ಸ್ವಲ್ಪ ಕೇರ್ಲೆಸ್ ಆಗಿ ದಯವಿಟ್ಟು ತಗೋಬೇಡಿ ಸಂದೇಶವನ್ನ. ಏನಾದ್ರೂ ಹೊಸದಾಗಿ ಸಿಕ್ಕಬಹುದೇನೋ, ಇನ್ನೂ ಸ್ವಲ್ಪ ಆಳವಾಗಿರುವಂತಹ ಸಂಗತಿಯನ್ನ ದೇವರು ನಮ್ಮೆಲ್ಲರ ಜೊತೆ ಮಾತಾಡಬಹುದೇನೋ ಈ ಸಂದೇಶದ ಮೂಲಕ ಅನ್ನುವಂತಹದನ್ನ ಮನಸ್ಸಲ್ಲಿಟ್ಕೊಂಡು, ನಮಗ್ ತುಂಬಾ ಕೆಲಸಕ್ಕೆ ಬರುತ್ತೆ ಈ ಸಂದೇಶ ಅನ್ನುವಂತಹದನ್ನ ಮನಸ್ಸಲ್ಲಿಟ್ಕೊಂಡು, ಆತ್ಮದ ಬಗ್ಗೆ, ಶರೀರದ ಬಗ್ಗೆ ನಮಗ್ ಗೊತ್ತಿದೆ ಅನ್ನುವಂತಹದನ್ನ ಪಕ್ಕಕ್ಕಿಟ್ಟು, ಸಾತ್ವಿಕತೆ ಅಂದ್ರೆ ಏನು ಅಂತ ನಮಗ್ ಗೊತ್ತಾ? ಸಾತ್ವಿಕತೆ ಅಂತ ಹೇಳಿದ್ರೆ ಏನು? ನಮ್ಗೆ ಏನೇ ಗೊತ್ತಿದ್ರು ಸಹ, ಏನೇ ಆಗಿದ್ರು ಸಹ ಎಲ್ಲವನ್ನ ಪಕ್ಕಕ್ಕಿಟ್ಟು ದೀನ ಸ್ವಭಾವದಿಂದ ದೇವರ ವಾಕ್ಯವನ್ನ ಕೇಳುವಂತಹದ್ದೇ ಸಾತ್ವಿಕತೆ. ದೇವರ ವಾಕ್ಯದ ಮುಂದೆ ಕೂತ್ಕೊಂಡಾಗ ಈ ಸಾತ್ವಿಕತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತೆ. ಓಕೆ. ಈಗ ಇದನ್ನ ಮನಸ್ಸಲ್ಲಿಟ್ಕೊಂಡು ಈಗ ಓದಂತಹ ವಚನದಲ್ಲಿ ಏನ್ ಅರ್ಥ ಆಯ್ತು ನಮಗೆ? ಇಷ್ಟಕ್ಕೂ ಈ ವಚನ ಯಾರ ಬಗ್ಗೆ ಬರ್ಸಿರುವಂತಹದ್ದು ಗೊತ್ತಾ? ಅಲ್ಲಿ ಮೇಲೆ ಹೆಡ್ಡಿಂಗ್ ಅಲ್ಲಿ ಇದೆ ನೋಡಿ, ಅಬ್ರಹಾಮನು ಮೃತಪಟ್ಟದ್ದು. ಈಗ ಅಬ್ರಹಾಮನು ಅನ್ನುವಂತಹ ವ್ಯಕ್ತಿ ನಮಗ್ ಗೊತ್ತಾ? ಓಕೆ. ಈ ಭಕ್ತನ ಮರಣ ಆಗ್ಬೇಕಾದ್ರೆ, ಅಬ್ರಹಾಮನ ಮರಣ ಆಗ್ಬೇಕಾದ್ರೆ ಪರಿಸ್ಥಿತಿ ಹೇಗಿತ್ತು? ಯಾಕೆ ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಂತೆ, ಆತ್ಮಕ್ಕೆ ಸಂಬಂಧಪಟ್ಟಂತೆ ನಮಗೇನೋ ನೀಟಾಗಿ ಆತ್ಮ ಹಾಗೂ ಶರೀರ ಅಂತ ಹೇಳಿ ಒಂದು ಟೈಟಲ್ ಇಟ್ಬಿಟ್ಟು ಇದ್ರ ಬಗ್ಗೆ ನೀಟಾಗಿ 1 ಅವರ್ ಆಲೋಚನೆ ಮಾಡ್ತಿದೀವಿ ಬೈಬಲ್ ಓಪನ್ ಮಾಡಿ. ಹೌದಾ? ಇಷ್ಟು ಸುಲಭವಾಗಿ ಇದು ನಮಗೆ ಗೊತ್ತಾಗ್ತದೆ. ಆದ್ರೆ ಆತ್ಮದ ಬಗ್ಗೆ, ಶರೀರದ ಬಗ್ಗೆ ತಿಳ್ಕೊಳ್ಲಿಕ್ಕೋಸ್ಕರ ಪ್ರಪಂಚ ಎಷ್ಟು ಕಷ್ಟಪಡ್ತಿದೆ ಗೊತ್ತಾ? ಪ್ರಪಂಚ ಆತ್ಮದ ಬಗ್ಗೆ, ಶರೀರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಡ್ತಿದೆ ಗೊತ್ತಾ? ಗೌತಮ್ ಬುದ್ಧ ಗೊತ್ತಲ್ವಾ ನಮಗೆ? ಗೌತಮ್ ಬುದ್ಧ ಯಾರು ಇಷ್ಟಕ್ಕೂ? ಮೂಲತಃ ಯಾರು? ರಾಜನ ಮಗನು, ಅಂದ್ರೆ ಯುವರಾಜ. ಇನ್ನೊಂದ್ ಸ್ವಲ್ಪ ಕಾಲ ಆದ ನಂತರ ತಂದೆಯ ಸಿಂಹಾಸನಕ್ಕೆ ಬಂದು ಕೂತ್ಕೊಬೇಕಾದಂತವರು. ನೀವ್ ನೋಡ್ತಿದ್ದೀರಲ್ವಾ ಗೌತಮ್ ಬುದ್ಧ ಸ್ಟ್ಯಾಚ್ಯೂಗಳನ್ನ, ಗೌತಮ್ ಬುದ್ಧ ಅವರ ಫೋಟೋಗಳನ್ನೆಲ್ಲ ನೋಡ್ತಿರ್ತೀರಲ್ವಾ? ಓಕೆ. ಅದನ್ನೆಲ್ಲ ನೋಡಿದಾಗ ಒಂದು ಸನ್ಯಾಸಿಯ ರೂಪದಲ್ಲಿ, ಒಂದೇ ಒಂದು ವಸ್ತ್ರವನ್ನ ಮೈಗೆ ಸುತ್ತಕೊಂಡಿರುವಂತಹ ರೂಪದಲ್ಲಿ ಮಾತ್ರ ನೀವು ನೋಡ್ತೀರಾ ಗೌತಮ್ ಬುದ್ಧನನ್ನ. ಯಾವತ್ತಾದ್ರೂ ವಜ್ರ ವೈಡೂರ್ಯಗಳು ಹಾಕೊಂಡು ಮಿಂಚಿರುವಂತಹದನ್ನ ನೋಡಿದೀರಾ? ಇಲ್ಲ. ಆದ್ರೆ ಅವ್ರ ತಂದೆ ರಾಜ ಅಲ್ವಾ? ಹಾಗಾದ್ರೆ ಅವ್ರ ತಂದೆ ರಾಜ ಆಗಿದ್ದು ಈ ವ್ಯಕ್ತಿ ಏನಕ್ಕೋಸ್ಕರ ಹೀಗಾದ್ರು? ಗೌತಮ್ ಬುದ್ಧನಿಗೆ ಕಷ್ಟ ಅನ್ನುವಂತಹದ್ದು ಗೊತ್ತಾಗಬಾರ್ದು ಅಂತ ಹೇಳಿ ಅವರ ತಂದೆ ಸುತ್ತ ಕಾಂಪೌಂಡ್ ಹಾಕಿ ಹೊರಗಡೆನೆ ಕಳಿಸದೆ ಬೆಳೆಸಿದ್ರಂತೆ ಗೌತಮ್ ಬುದ್ಧನನ್ನು ಸ್ವಲ್ಪ ಕಾಲ. ಅದಾದ ನಂತರ ಗೌತಮ್ ಬುದ್ಧ ಅವರು ಹೊರಗಡೆ ಬರ್ಬೇಕಾಗಿರುವಂತ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಂದ್ರೆ ಆ ಕಾಂಪೌಂಡ್ ಇಂದ ಹೊರಗಡೆ ಬರ್ಬೇಕಾಗಿರುವಂತ ಒಂದು ಅನಿವಾರ್ಯ ಕಾರಣ ಬರುತ್ತೆ ಒಂದು ದಿನ. ಅವತ್ತವರೆಗೂ ಹೊರಗಡೆ ಹೋಗದೇ ಇರುವಂತಹ ಗೌತಮ್ ಬುದ್ಧ ಅವರು ಅವತ್ತು ಕಾಂಪೌಂಡ್ ಇಂದ ಹೊರಗಡೆ ಹೋಗ್ತಾರೆ. ಹೋಗಿದ ತಕ್ಷಣ ಏನ್ ಕಾಣಿಸುತ್ತೆ? ಒಬ್ಬ ವ್ಯಕ್ತಿ ಮರಣ ಹೊಂದಿರುವಂತಹದ್ದು ಕಾಣಿಸುತ್ತೆ. ಇನ್ನೊಬ್ಬ ವ್ಯಕ್ತಿ ರೋಗದಿಂದ ಇರುವಂತಹದ್ದು ಕಾಣಿಸುತ್ತೆ. ಯಾಕಂದ್ರೆ ಈ ವ್ಯಕ್ತಿಗೆ ಮರಣ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವತ್ತವರೆಗೂ. ಗೌತಮ್ ಬುದ್ಧ ಅವ್ರಿಗೆ ಏನ್ ಗೊತ್ತಿಲ್ಲ?
ಒಳಗಡೆನೆ ಕಾಂಪೌಂಡ್ ಅಲ್ಲಿ ರಾಜನ ಅರಮನೆಯಲ್ಲಿ ಬೆಳ್ಕೊಂಡು, ಅಂದ್ರೆ ಅವ್ರ ತಂದೆ ರಾಜ ಅಲ್ವಾ, ಅರಮನೆಯಲ್ಲಿ ಅಂತಃಪುರದಲ್ಲಿ ಬೆಳ್ಕೊಂಡು ಇದ್ದಂತ ಅವ್ರಿಗೆ ಏನಾದ್ರು ಗೊತ್ತಾ, ಕಷ್ಟ ಸುಖ ನೋವು ಬಾಧೆ ಸಾವು, ಹುಷಾರಿಲ್ಲ, ಇದೇನಾದ್ರು ಗೊತ್ತಾ? ಏನು ಗೊತ್ತಿಲ್ಲ. ಫಸ್ಟ್ ಟೈಮ್ ಹೊರಗಡೆ ಬರ್ತಾರ ಕಾಂಪೌಂಡ್ ಇಂದ. ಹೊರಗಡೆ ಬಂದಾಗ ಏನ್ ಕಾಣಿಸುತ್ತೆ ಅವ್ರ ಕಣ್ಣಿಗೆ? ಒಬ್ಬ ವ್ಯಕ್ತಿಯನ್ನ, ಮರಣ ಹೊಂದಿರುವಂತಹ ವ್ಯಕ್ತಿಯನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಬ್ಬ ವ್ಯಕ್ತಿಗೆ ಹುಷಾರಿರುವುದಿಲ್ಲ, ಬಾಧೆ ಪಡ್ತಿರ್ತಾನೆ. ಇದನ್ನೆಲ್ಲ ನೋಡಿದಾಗ ಆ ವ್ಯಕ್ತಿಗೆ ಒಂದು ಪ್ರಶ್ನೆ ಬರುತ್ತಂತೆ. ಏನು ಪ್ರಶ್ನೆ? ಹಾಗಾದ್ರೆ ಮನುಷ್ಯನಿಗೆ ಸಾವು ಅನ್ನುವಂತಹದ್ದಿದೆಯಾ? ಪ್ರತಿಯೊಬ್ಬೊಬ್ಬರು ಸಾಯ್ಬೇಕಾ? ಸತ್ತ ನಂತರ ಏನಾಗತ್ತೆ? ಆ ವ್ಯಕ್ತಿಗೆ ತಲೆ ಎತ್ತದಂತಹ ಪ್ರಶ್ನೆ ಏನಂತೆ? ಆ ವ್ಯಕ್ತಿ ರಾಜನ ಮಗ ಆಗಿದ್ರೂ ಸಹ ಎಲ್ಲವನ್ನ ಬಿಟ್ಟು ಹೋಗಿ ಸನ್ಯಾಸತ್ವ ತಗೊಳ್ಲಿಕ್ಕೆ ಕಾರಣ ಏನು? ಸತ್ತ ನಂತರ ಏನಾಗತ್ತೆ? ಸತ್ತ ನಂತರ ನನ್ನ ಆತ್ಮಕ್ಕೆ ಏನಾಗತ್ತೆ, ನನ್ನ ದೇಹಕ್ಕೆ ಏನಾಗತ್ತೆ? ಇಷ್ಟಕ್ಕೂ ಆತ್ಮ ಅನ್ನುವಂತಹದ್ದು ನನ್ನಲ್ಲಿದ್ಯಾ? ಈ ದೇಹದಲ್ಲಿ ಆತ್ಮ ಅನ್ನುವಂತಹದ್ದಿದ್ಯಾ? ಇದೆಲ್ಲ ಆ ವ್ಯಕ್ತಿಗೆ ತಲೆ ಎತ್ತದಂತಹ ಪ್ರಶ್ನೆ ಗೌತಮ ಬುದ್ಧನಿಗೆ. ಇದಕ್ಕೆ ಉತ್ತರ ಸಿಕ್ಕಬೇಕು ಅಂತ ಹೇಳಿ, ಈ ಸತ್ತ ನಂತರ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಬೇಕು ಅಂತ ಹೇಳಿ ಹೋಗಿ ಕಂಟಿನ್ಯೂಸ್ ಆಗಿ, ಅಂದ್ರೆ ಸುಮಾರು 30 ವರ್ಷಗಳು, ಫಿನಾನ್ಸ್ ಅಂತ ಹೇಳಿ ಕರಿತೀವಿ ಇದನ್ನ ಬುದ್ಧಿಸಂ ಅಲ್ಲಿ, 30 ವರ್ಷಗಳು ಬೋಧಿ ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡಿ, ಅದಾದ ನಂತರ ನನಗೆ ಸತ್ಯ ಗೊತ್ತಾಯಿತು ಅಂತ ಹೇಳಿ ಅವ್ರು ಹೇಳಿದ್ರು. ಅವ್ರ ಭಕ್ತರಿಗೆ ಅವ್ರು ಬೋಧನೆ ಮಾಡಿದ್ರು. ಇದನ್ನ ಏನಕ್ಕೋಸ್ಕರ ನಿಮ್ಮ ಮುಂದೆ ಇಟ್ಟೆ ಅಂತ ಹೇಳಿದ್ರೆ, ಸತ್ತ ನಂತರ ಏನಾಗತ್ತೆ ನನ್ನ ಸ್ಥಿತಿ, ಸತ್ತ ನಂತರ ನನ್ನ ಆತ್ಮಕ್ಕೆ ಏನಾಗುತ್ತೆ, ನನ್ನ ಶರೀರಕ್ಕೆ ಏನಾಗುತ್ತೆ, ಇಷ್ಟಕ್ಕೂ ನನ್ನಲ್ಲಿ ಆತ್ಮ ಇದೆಯಾ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಲಿಕ್ಕೋಸ್ಕರ ಎಷ್ಟು ವರ್ಷ ಕಷ್ಟಪಟ್ರು ಅಂತ ನೀಗ್ ತಾನೇ ಹೇಳ್ದೆ. ಯಾರಾದ್ರೂ ಹೇಳಿ. ಸಂದೇಶ ನಿಜವಾಗ್ಲೂ ನೀಟಾಗಿ ಇಂಟ್ರೆಸ್ಟ್ ಆಗಿ ನಾವು ಕೇಳ್ತಿದ್ರೆ. ಮೂವತ್ತು ವರ್ಷ. ವೆರಿ ಗುಡ್. ಓಕೆ. ಈಗ ಅವ್ರು ಎಷ್ಟು ವರ್ಷ ಕಷ್ಟಪಟ್ರು? ಸತ್ತ ನಂತರ ಏನಾಗತ್ತೆ, ನನ್ನ ಆತ್ಮಕ್ಕೆ ಏನಾಗತ್ತೆ, ನನ್ನ ಶರೀರಕ್ಕೆ ಏನಾಗತ್ತೆ, ನನ್ನಲ್ಲಿ ಆತ್ಮ ಇಷ್ಟಕ್ಕೂ ಇದೆಯಾ? ಇದು ಗೊತ್ತಾಗ್ಲಿಕ್ಕೋಸ್ಕರ ಎಷ್ಟು ವರ್ಷ ಕಷ್ಟಪಟ್ರು? 30 ವರ್ಷ ಕಷ್ಟಪಟ್ರು. ಸತ್ತ ನಂತರ ಏನಾಗತ್ತೆ ಅಂತ ಹೇಳಿ ಸತ್ಯವೇದದಲ್ಲಿ ಪ್ರತಿ ಪುಸ್ತಕದಲ್ಲೂ ಬರ್ಸ್ಕೊಂಡು ಹೋಗಿದ್ದಾರೆ ದೇವ್ರು. ಮತ್ತೆ ಹೇಳ್ತಿದ್ದೇನೆ, ಸತ್ತ ನಂತರ ಏನಾಗತ್ತೆ ಅಂತ ಹೇಳಿ, ನಮ್ಮ ಆತ್ಮ ಇದೆಯಾ ನಮಗೆ? ಇಷ್ಟಕ್ಕೂ ಆತ್ಮ ಏನಾಗತ್ತೆ ನಾವು ಸತ್ತ ನಂತರ? ನಮ್ಮ ದೇಹ ಏನಾಗತ್ತೆ? ಆತ್ಮ ಎಲ್ಲಿಗೆ ಹೋಗುತ್ತೆ? ದೇಹ ಎಲ್ಲಿಗೆ ಹೋಗುತ್ತೆ? ಇದನ್ನೆಲ್ಲ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಸುಮಾರು ಸಾವಿರಾರು ಸರಿ ಬರ್ಸಿಟ್ಟಿದ್ದಾರೆ. ಹೌದಾ? ಆ ವ್ಯಕ್ತಿ 30 ವರ್ಷ ಕಷ್ಟಪಟ್ಟ. ನಮಗೆ ಎಷ್ಟು ವರ್ಷ ಕಷ್ಟಪಡ್ಬೇಕು ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ? ಸರಿಯಾಗಿ ಒಂದು ಅರ್ಧ ಗಂಟೆ ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ ಅರ್ಥ ಆಗೋಗುತ್ತೆ ಈ ಸಂದೇಶವನ್ನು. ಹೌದಾ? ಹೊರಗಡೆ ಇರುವಂತಹ ಪ್ರಪಂಚ, ಮಹಾವೀರ್ ಜೈನ್ ಗೊತ್ತಲ್ವಾ ನಮಗೆ? ಇಷ್ಟೊತ್ತು ಬುದ್ಧನ ಬಗ್ಗೆ ಮಾತಾಡಿದ್ವಿ. ಜೈನ್ ಗೊತ್ತಲ್ವಾ? ಮಹಾವೀರ್ ಅಂತ ಹೇಳಿ 24 ತೀರ್ಥಂಕರ ಜೈನಿಸಂ ಅಲ್ಲಿ. ಓಕೆ. ಈ ವ್ಯಕ್ತಿಗೂ ಅದೇ ಪ್ರಶ್ನೆ, ಸತ್ತ ನಂತರ ಏನು ಕಥೆ? ಸತ್ತ ನಂತರ ನಮ್ಮ ಗತಿ ಏನು? ಈ ಪ್ರಶ್ನೆಗೆ ಉತ್ತರ ಹುಡುಕೊಂಡು ಒಬ್ರು ನೋಡಿದ್ರೆ ಹಿಮಾಲಯದಲ್ಲಿ ಹೋಗಿ ತಪಸ್ ಮಾಡ್ತಿದ್ದಾರೆ, ಇನ್ನೊಬ್ರು ನೋಡಿದ್ರೆ ಇನ್ನೊಂದು ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಿದ್ದಾರೆ. ಅವ್ರಿಗೆ ತಲೆ ಎತ್ತಿರುವಂತಹ ಎಲ್ಲಾ ಪ್ರಶ್ನೆಗಳೇನು? ಇಷ್ಟೇ. ಸತ್ತ ನಂತರ ಏನಾಗುತ್ತೆ? ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ದೇಹ ಎಲ್ಲಿಗೆ ಹೋಗುತ್ತೆ? ನಮ್ಮಲ್ಲಿ ಆತ್ಮ ಇಷ್ಟಕ್ಕೂ ಇದೆಯಾ? ಇದೇ ಎಲ್ಲರಿಗೂ ಪ್ರಶ್ನೆಗಳು. ಸತ್ಯವೇದದಲ್ಲಿ ಎಷ್ಟು ಸ್ಪಷ್ಟವಾಗಿ ವಿಚಾರವನ್ನ ಬರ್ಸಿದ್ದಾರೆ ಅಂತ ಹೇಳಿ ನೋಡ್ತೀರಾ ಈಗ ನೀವು? ನೀವೀಗ ತೆಗೆದಿಟ್ಕೊಂಡಿರುವಂತಹ ವಚನವನ್ನ ಇನ್ನೊಂದ್ಸರಿ ಓದೋಣ. ಅಬ್ರಹಾಮನ ಮರಣ ಆಗ್ಬೇಕಾದ್ರೆ ಪರಿಸ್ಥಿತಿ ಏನಾಯ್ತಂತೆ? ಅಬ್ರಹಾಮನ ಮರಣ ಆಯ್ತು, ಅಬ್ರಹಾಮನಿಗೆ ಸಾವಾಯ್ತು. ಅದಾದ ನಂತರ ಏನೇನ್ ನಡೀತು? ಸೀಕ್ವೆನ್ಸಿಯಲ್ ಆಗಿ ಸತ್ಯವೇದದಲ್ಲಿ ಬರ್ಸ್ಕೊಂಡು ಹೋಗಿದ್ದಾರೆ ದೇವ್ರು. ಇನ್ನೊಂದ್ಸರಿ ಓದೋಣ ಈಗ ಓದಂತಹ ವಚನವನ್ನ. ಅಬ್ರಹಾಮನು 125 ವರ್ಷ ಬದುಕಿದನು. ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಮಕ್ಕಳಾದ ಇಸ್ಸಾಕು, ಇಷ್ಮಾಯೇಲರು, ಹಿತ್ತಿಯನಾದ ಚೋಹರನ ಮಗ ಎಫ್ರೋನನ ಭೂಮಿಯಲ್ಲಿರುವ ಮೆಕ್ಪಲದ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಅಬ್ರಹಾಮನು 175 ವರ್ಷ ಬದುಕಿ ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಓಕೆ. ಅಬ್ರಹಾಮನ ಸಾವಾದ ನಂತರ ಎಲ್ಲಿಗೆ ಸೇರಿಸಲ್ಪಟ್ರಂತೆ? ಅಬ್ರಹಾಮನ ಸಾವಾದ ನಂತರ ಅಬ್ರಹಾಮನು ಎಲ್ಲಿಗೆ ಸೇರಿಸಲ್ಪಟ್ರಂತೆ? ಎಲ್ಲಿಗೆ? ಮೆಕ್ಪಲ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಈಗ ಓದಂತಹ ಸೆಂಟೆನ್ಸ್, ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಎಲ್ಲಿಗೆ ಸೇರಿದ್ರಂತೆ? ಪಿತೃಗಳ ಬಳಿಗೆ ಸೇರಿದ್ರ? ಓಕೆ. ಅಬ್ರಹಾಮನು ಪ್ರಾಣ ಬಿಟ್ಟರು, ಪಿತೃಗಳ ಬಳಿಗೆ ಸೇರಿದ್ರು. ಅಬ್ರಹಾಮನು ಪ್ರಾಣ ಬಿಟ್ಟರು, ಪಿತೃಗಳ ಬಳಿಗೆ ಸೇರಿದ್ರು. ಓಕೆ. ಇದು ನೀವು ಓದಂತಹ ಫಸ್ಟ್ ಸೆಂಟೆನ್ಸ್. ಪಿತೃಗಳು ಅಂದ್ರೆ ಯಾರು? ಅಬ್ರಹಾಮನಿಗೆ ಪಿತೃಗಳು ಅಂದ್ರೆ ಯಾರು? ನೀತಿವಂತರು. ಈಗಾಗ್ಲೇ ಅಬ್ರಹಾಮನಿಗಿಂತ ಮುಂಚೆ ಪ್ರಾಣ ಬಿಟ್ಟಂತವ್ರು ಇರ್ತಾರಲ್ವಾ, ಏಬೇಲನು, ಇವರೆಲ್ಲ ನಮಗ್ ಗೊತ್ತಲ್ವಾ? ಓಕೆ. ಅಂದ್ರೆ ಅಬ್ರಹಾಮನಿಗಿಂತ ಮುಂಚೆ ಪ್ರಾಣ ಬಿಟ್ಟಂತವ್ರು ಏಬೇಲನು, ನೋಹನು, ಇವರೆಲ್ಲ ಅಬ್ರಹಾಮನಿಗಿಂತ ಮುಂಚೆ ಪ್ರಾಣ ಬಿಟ್ಟಂತಹ ನೀತಿವಂತರು. ಇವರೇ ಅಬ್ರಹಾಮನಿಗೆ ಪಿತೃಗಳು. ಓಕೆ. ಈಗ ಇವರೆಲ್ಲ ಇರೋಲಿಕ್ಕೆ ಒಂದು ಸ್ಥಳ ಇದೆಯಲ್ವಾ? ನೀವು ಬೇರೆ ಬೇರೆ ಸಂದೇಶಗಳೆಲ್ಲ ಕೇಳಿರಬಹುದು.
ಪಾತಾಳದಲ್ಲಿ 2 ಭಾಗಗಳಿದೆ. ಇದೆಲ್ಲ ನಾವು ಕೇಳಿರುವಂತಹ ಪ್ರಿಲಿಮಿನರಿ ಲೆಸನ್ಸ್. ಹೌದಾ? ಒಂದು ಕಡೆ ಯಾತನೆ ಪಡುವಂತಹ ಸ್ಥಳ, ಇನ್ನೊಂದು ಕಡೆ ಪರದೇಶಿ. ಪರದೇಶಿಯಲ್ಲಿ ಏನಾಗ್ತಿರುತ್ತೆ? ನೀತಿವಂತರು ಯೇಸು ಕ್ರಿಸ್ತರ 2ನೇ ಬರೋಣದವರೆಗೂ ರೆಸ್ಟ್ ಮಾಡುವಂತಹ ಜಾಗ ಅದು, ಅಂದ್ರೆ ವಿಶ್ರಾಂತಿ ತಗೊಳ್ಳುವಂತಹ ಜಾಗ ಅದು. ಹಾಗಾದ್ರೆ ಅಬ್ರಹಾಮನ ಪಿತೃಗಳೆಲ್ಲ ಅಲ್ಲೇ ಇರಬಹುದಲ್ಲ? ಹೌದು. ಓಕೆ. ಈಗ ಅಬ್ರಹಾಮನು ಸಹ ಮರಣ ಹೊಂದಿದ ನಂತರ, ಈಗಾಗ್ಲೇ ಅಬ್ರಹಾಮನಿಗಿಂತ ಮುಂಚೆ ಮರಣ ಹೊಂದಿದಂತಹ ನೀತಿವಂತರು ಯಾರ್ಯಾರು? ನೋಹನು, ಹೇಬೇಲನು, ಇವರೆಲ್ಲ ಅಬ್ರಹಾಮನಿಗಿಂತ ಮುಂಚೆ ಮರಣ ಹೊಂದಿದವರಲ್ಲ. ಈಗ ಅಬ್ರಹಾಮನಿಗಿಂತ ಮುಂಚೆ ಮರಣ ಹೊಂದಿದಂತಹ ನೀತಿವಂತರು ಎಲ್ಲಿದಾರೋ ಅಬ್ರಹಾಮನು ಸಹ ಅಲ್ಲಿಗೆ ಸೇರಿಸಲ್ಪಟ್ರಂತೆ. ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪ್ಯಾರಡೈಸ್, ಪರದೇಶಿಗೆ ಸೇರಿಸಲ್ಪಡ್ತಿದ್ದಾರೆ ಅಬ್ರಹಾಮನು. ನಿಜನಾ? ಓಕೆ. ಈಗ ಅದೇ ಮಾತನ್ನ ಕೆಳಗಡೆ ಓದೋಣ. ಈಗ ನಾವು ಎಲ್ಲಿಂದ ಎಲ್ಲಿಗೆ ನಿಲ್ಸಿದ್ವೋ ಅದೇ ಮಾತನ್ನ ಮುಂದೆ ಓದ್ಕೊಂಡು ಹೋಗೋಣ. ಹಾಗೆ ಮೆಕ್ಪಲದ ಗವನಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಅದು ಮಮ್ರೆಗೆ ಪೂರ್ವ ದಿಕ್ಕಿನಲ್ಲಿರುವುದು. ಅಬ್ರಹಾಮನು ಅದನ್ನು ಹಿತ್ತಿಯರಿಂದ 9ನೇ ವಚನದಲ್ಲಿ ಏನು ಓದ್ಕೊಂಡ್ವಿ? ಅವನ ಮಕ್ಕಳಾದ ಇಸಾಕ್, ಇಸ್ಮಾಯಿಲರು. ಅಬ್ರಹಾಮನ ಮಕ್ಕಳ ಹೆಸರಲ್ವಾ ಇದು? ಇಸಾಕ್, ಇಸ್ಮಾಯಿಲರು ಅನ್ನುವಂತಹದ್ದು ಅಬ್ರಹಾಮನ ಮಕ್ಕಳ ಹೆಸರಲ್ವಾ? ಓಕೆ. ಅವ್ರ ಮಕ್ಕಳು ಏನ್ ಮಾಡಿದ್ರಂತೆ? ಇಸಾಕ್, ಇಸ್ಮಾಯಿಲರು ಹಿತ್ತಿಯನಾದ ಚೋಹರನ ಮತ್ತು ಎಫ್ರೋನನ ಭೂಮಿಯಲ್ಲಿರುವ ಮಕ್ಪೇಲದ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಅಬ್ರಹಾಮನ ಮಕ್ಕಳು ಏನ್ ಮಾಡಿದ್ರಂತೆ? ಅಬ್ರಹಾಮನ ಮಕ್ಕಳು ಅಬ್ರಹಾಮನನ್ನ ಏನ್ ಮಾಡಿದ್ರಂತೆ? ಸಮಾಧಿ ಮಾಡಿದ್ರಂತೆ. ಹೌದಾ? ಈಗ ಮೇಲೋದಂತಹ ವಚನದಲ್ಲಿ ಏನಿತ್ತು? ಅಬ್ರಹಾಮನ ಮರಣ ಆದ ನಂತರ ಅಬ್ರಹಾಮನ ಎಲ್ಲಿಗೆ ಸೇರಿಸಲ್ಪಟ್ರು ಅಂತ ಹೇಳಿ ಓದ್ಕೊಂಡಿದೀವಿ? ಪಿತೃಗಳ ಬಳಿ. ಪಿತೃಗಳ ಬಳಿಗೆ. ಇಲ್ಲೇನ್ ಹೇಳ್ತಿದ್ದಾರೆ ಕೆಳಗಡೆ? ಅದೇ ಅಬ್ರಹಾಮನನ್ನ ಮಕ್ಕಳು ತಗೊಂಡೋಗಿ ಏನ್ ಮಾಡಿದ್ರಂತೆ? ಸಮಾಧಿ ಮಾಡಿದ್ರಂತೆ. ಮೇಲ್ಗಡೆ ನೋಡಿದ್ರೆ ಅಬ್ರಹಾಮನು ಮರಣ ಹೊಂದಿದ ನಂತರ ಪಿತೃಗಳ ಬಳಿಗೆ ಸೇರಿಸಲ್ಪಟ್ರು. ಕೆಳಗಡೆ ನೋಡಿದ್ರೆ ಅವ್ರ ಮಕ್ಕಳು ಬಂದು ಅಬ್ರಹಾಮನನ್ನ ಸಮಾಧಿ ಮಾಡಿದ್ರು. ಇಷ್ಟಕ್ಕೂ ಒಬ್ಬ ವ್ಯಕ್ತಿಯನ್ನ ಎರಡೆರಡು ಕೆಲಸ ಮಾಡ್ಲಿಕ್ಕಾಗತ್ತ? ನಾನು ಹೇಳಿರುವಂತಹದನ್ನ ಮತ್ತೆ ಹೇಳ್ತಿದ್ದೆ. ಫಸ್ಟ್ ಓದಂತಹ ವಚನದಲ್ಲಿ ಅಬ್ರಹಾಮನು ಪಿತೃಗಳ ಬಳಿಗೆ ಸೇರಿಸಲ್ಪಟ್ರಂತೆ ಮರಣ ಹೊಂದಿದ ನಂತರ. ಕೆಳಗಡೆ ಓದಂತಹ ವಚನದಲ್ಲಿ ಅದೇ ಅಬ್ರಹಾಮನನ್ನ ಮಕ್ಕಳು ತಗೊಂಡೋಗಿ ಸಮಾಧಿ ಮಾಡಿದ್ರಂತೆ ಮರಣ ಹೊಂದಿದ ನಂತರ. ಇಷ್ಟಕ್ಕೂ ಒಂದ್ ಕಡೆ ನೋಡಿದ್ರೆ ಪಿತೃಗಳ ಬಳಿಗೆ ಸೇರಿಸಲ್ಪಟ್ರು ಅಂತ ಬರ್ಸಿದ್ದಾರೆ, ಇನ್ನೊಂದ್ ಕಡೆ ನೋಡಿದ್ರೆ ಮಕ್ಕಳು ತಗೊಂಡೋಗಿ ಸಮಾಧಿ ಮಾಡಿದ್ರು ಅಂತ ಬರ್ಸಿದ್ದಾರೆ. ಇದ್ರಲ್ಲಿ ಯಾವ್ದು ಸರಿ, ಯಾವ್ದು ಸುಳ್ಳು? ಯಾವ್ದು ಸರಿ, ಯಾವ್ದು ಸುಳ್ಳು? ಈ ಡೌಟ್ ನಮಗ್ ಬಂದಿರ್ಬೇಕಲ್ವಾ? ಒಂದ್ ಕಡೆ ನೋಡಿದ್ರೆ ಪಿತೃಗಳ ಬಳಿಗೆ ಸೇರಿದ್ರು ಅಂತ, ಇನ್ನೊಂದ್ ಕಡೆ ನೋಡಿದ್ರೆ ಮಕ್ಕಳು ತಗೊಂಡೋಗಿ ಆ ಶವವನ್ನ ಸಮಾಧಿ ಮಾಡಿದ್ರು ಅಂತ. ಇದು ಸತ್ಯ ಯಾವುದು ಇಷ್ಟಕ್ಕೂ? ಪಿತೃಗಳ ಬಳಿಗೆ ಸೇರಿದ್ದು ಸತ್ಯನ ಅಥವಾ ಮಕ್ಕಳು ತಗೊಂಡೋಗಿ ಸಮಾಧಿ ಮಾಡಿದ ಸತ್ಯನ? ಇದ್ರೆ ಒಬ್ಬ ವ್ಯಕ್ತಿ ಒಂದ್ ಕಡೆನೇ ಇರ್ಬೇಕಲ್ವಾ? ಆ ಕಡೆ ಪಿತೃಗಳ ಬಳಿಗೂ ಸೇರಿಸಲ್ಪಟ್ಟು ಈ ಕಡೆ ಸಮಾಧಿಯಲ್ಲೂ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಇದ್ರಲ್ಲಿ ಯಾವ್ದು ಸರಿ, ಯಾವ್ದು ಸುಳ್ಳು? ಓಕೆ. ಅಬ್ರಹಾಮನ ಚರಿತ್ರೆಯನ್ನ ನೋಡ್ತಿದೀವಲ್ವಾ? ಓಕೆ. ಅಬ್ರಹಾಮನ ಚರಿತ್ರೆಯಲ್ಲಿ ನಮಗೆ ಕ್ಲಾರಿಟಿ ಸಿಗ್ಲಿಲ್ಲ. ಈ ಒಂದ್ ಕಡೆ ನೋಡಿದ್ರೆ ದೇವರು ಅಬ್ರಹಾಮನನ್ನ ತಗೊಂಡೋಗಿ ಸಮಾಧಿ ಮಾಡಿದ್ರು ಅಂತ ಬರ್ಸಿದ್ದಾರೆ, ಇನ್ನೊಂದ್ ಕಡೆ ನೋಡಿದ್ರೆ ಅದೇ ಅಬ್ರಹಾಮನು ಪರದೇಶಿಗೆ ಸೇರಿಸಲ್ಪಟ್ರು ಅಂತ ಬರ್ಸಿದ್ದಾರೆ. ಕ್ಲಾರಿಟಿ ಸಿಗ್ತಾ ಇಲ್ಲ. ಈಗ ಹಾಗೆ ಮುಂದೆ ಓದ್ಕೊಂಡು ಹೋಗೋಣ. ಅದೇ ಆದಿಕಾಂಡವನ್ನ ಅಬ್ರಹಾಮನ ಹತ್ರ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗೆ ಮುಂದೆ ಓದ್ಕೊಂಡು ಹೋಗೋಣ. ಇಸಾಕನ ಹತ್ರ ಬರೋಣ. ಅಬ್ರಹಾಮನ ಮಗ ಅಲ್ವಾ? ಇಸಾಕನ ಸಾವಿನ ಸಂದರ್ಭವನ್ನ ದೇವರು ಬರೆಸ್ಬೇಕಾದ್ರೆ ಅಲ್ಲೇನಾದ್ರೂ ಕ್ಲಾರಿಟಿ ಕೊಟ್ಟಿದಾರ? ಅದ್ ಹೇಗೆ ಒಬ್ಬ ವ್ಯಕ್ತಿಯನ್ನ ಸಮಾಧಿ ಮಾಡುವಂತಹದ್ದು, ಅದೇ ವ್ಯಕ್ತಿಯನ್ನ ಪರದೇಶಿಗೆ ಸೇರಿಸುವಂತಹದ್ದು ಹೇಗೆ? ಅದನ್ನೇನಾದ್ರೂ ಇಸಾಕನ ಸಾವಿನಲ್ಲಿ ಕ್ಲಾರಿಟಿ ಕೊಟ್ಟಿದಾರ ಅಂತ ಹೇಳಿ ಒಂದ್ಸರಿ ನೋಡೋಣ. ಅದೇ ಆದಿಕಾಂಡ 35ನೇ ಅಧ್ಯಾಯ 28ನೇ ವಚನ. 35-28. ಆದಿಕಾಂಡ 35ನೇ ಅಧ್ಯಾಯ 28ನೇ ವಚನ. ಇಸಾಕನು ದಿನ ತುಂಬಿದ ಮುದುಕನಾಗಿದ್ದು 180ನೆಯ ವರ್ಷದಲ್ಲಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಮಕ್ಕಳಾದ ಏಸಾವ, ಯಾಕೋಬರು ಅವನಿಗೆ ಸಮಾಧಿ ಮಾಡಿದರು. ಇಲ್ಲೂ ಏನ್ ಬರ್ಸಿದ್ದಾರೆ ಪ್ರಿಯರೇ? ಇಲ್ಲೇನಾದ್ರೂ ಕ್ಲಾರಿಟಿ ಕೊಟ್ರ ದೇವ್ರು? ಇಲ್ಲೂ ಮತ್ತೆ ಏನ್ ಬರ್ಸಿದ್ದಾರೆ? ಇಸಾಕನು ದಿನ ತುಂಬಿದ ಮುದುಕನಾಗಿದ್ದು 180ನೆಯ ವರ್ಷದಲ್ಲಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಒಂದ್ಸಾರಿ ನೋಡಿದ್ರೆ ಇಸಾಕನು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದ್ರು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಏನ್ ಹೇಳಿದ್ದಾರೆ? ಅವನ ಮಕ್ಕಳಾದ ಏಸಾವ, ಯಾಕೋಬರು ಅವನಿಗೆ ಸಮಾಧಿ ಮಾಡಿದರು. ಮೇಲೆ ಏನ್ ಹೇಳಿದ್ರು? ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದ್ರು. ಕೆಳಗಡೆ ಏನ್ ಹೇಳಿದ್ದಾರೆ? ಅವರ ಮಕ್ಕಳು ಇವರು ಸತ್ತ ನಂತರ ಇವರನ್ನ ಸಮಾಧಿ ಮಾಡಿದ್ರು. ಅದ್ ಹೆಂಗದು? ಒಂದ್ ಕಡೆ ನೋಡಿದ್ರೆ ಪಿತೃಗಳ ಬಳಿಗೆ ಸೇರಿದ್ರು, ಇನ್ನೊಂದ್ ಕಡೆ ನೋಡಿದ್ರೆ ಸಮಾಧಿ ಮಾಡಿದ್ರು. ಒಬ್ಬ ವ್ಯಕ್ತಿಯನ್ನ ಎರಡೆರಡು ಕೆಲಸ ಹೆಂಗ್ ಮಾಡುವಂತಹದ್ದು? ಇರುವಂತಹದ್ದು ಒಬ್ಬ ಮನುಷ್ಯನೇ. ಆ ಮನುಷ್ಯ ಮರಣ ಹೊಂದಿದ ನಂತರ ಎರಡು ಕಡೆ. ಅದ್ ಹೆಂಗೆ? ಒಂದ್ ಕಡೆ ನೋಡಿದ್ರೆ ಪರದೇಶಿ ಇದೆ, ಇನ್ನೊಂದ್ ಕಡೆ ನೋಡಿದ್ರೆ ಸಮಾಧಿ ಇದೆ. ಇದೇ ವ್ಯಕ್ತಿ ಪರದೇಶಿಯಲ್ಲೂ ಸಮಾಧಿಯಲ್ಲೂ ಹೆಂಗಿರ್ಲಿಕ್ಕಾಗತ್ತೆ? ಇಲ್ಲೂ ಸಹ ಕ್ಲಾರಿಟಿ ಇಲ್ಲ ಅಲ್ವಾ?
ನೆಕ್ಸ್ಟ್ ಇಸಾಕನ ಮಗನ ಚರಿತ್ರೆಯನ್ನು ಓದಿ ನೋಡೋಣ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಅಬ್ರಹಾಮನ ಚರಿತ್ರೆಯನ್ನು ಓದುತ್ವಿ. ಅಬ್ರಹಾಮನ ಚರಿತ್ರೆಯನ್ನು ಓದಬೇಕಾದ್ರೆ ಒಂದು ಪ್ರಶ್ನೆ ತಲೆ ಎತ್ತಬೇಕು. ಸತ್ಯವೇದವನ್ನು ದೇವರು ಒಂದು ಅದ್ಭುತವಾಗಿರುವಂತಹ ಕ್ರಮದಲ್ಲಿ ಬರ್ಸಿದ್ದಾರೆ. ಪ್ರಾರಂಭ ಓದ್ಬೇಕಾದ್ರೆ ಅಂದ್ರೆ ಅಬ್ರಹಾಮನ ಬಗ್ಗೆ ಓದಿದ್ವಿ ಅಂತ ಅನ್ಕೊಳ್ಳಿ. ಅಬ್ರಹಾಮನ ಬಗ್ಗೆ ಓದಬೇಕಾದ್ರೆ 2 ಪ್ರಶ್ನೆಗಳು ತಲೆ ಎತ್ತುತ್ತೆ ನಮಗೆ. ಏನು? ಅಬ್ರಹಾಮನ ಮರಣ ಆದ ನಂತರ ಇರುವಂತಹದ್ದು ಒಬ್ಬ ವ್ಯಕ್ತಿನೇ. ಯಾರು? ಅಬ್ರಹಾಮನು. ಈ ಒಂದ್ ಕಡೆ ನೋಡಿದ್ರೆ ಅಬ್ರಹಾಮನು ಪರದೇಶಿಯಲ್ಲಿ ಅಂದ್ರೆ ಪಿತೃಗಳ ಬಳಿಗೆ ಸೇರಿಸಲ್ಪಟ್ರು ಅಂತ ಬರ್ಸಿದ್ದಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಅದೇ ಅಬ್ರಹಾಮನನ್ನ ಸಮಾಧಿ ಮಾಡಿದ್ರು ಅಂತ ಬರ್ಸಿದ್ದಾರೆ. ಅದ್ ಹೇಗದು? ಒಬ್ಬ ಅಬ್ರಹಾಮನನ್ನ ಈ ಕಡೆ ಪಿತೃಗಳ ಬಳಿಯಲ್ಲಿಟ್ಟು ಆ ಕಡೆ ಸಮಾಧಿಯಲ್ಲಿಡುವಂತಹದ್ದು ಹೇಗೆ ಅಂತ ಹೇಳಿ ಪ್ರಶ್ನೆ ಬರಬೇಕಿತ್ತು ಅಬ್ರಹಾಮನ ಚರಿತ್ರೆ ಓದ್ಬೇಕಾದ್ರೆ. ನೆಕ್ಸ್ಟ್ ಅದಾದ ನಂತರ ಇಸಾಕನ ಚರಿತ್ರೆಗೆ ಬಂದ್ರ ಇಸಾಕನ ಚರಿತ್ರೆಯಲ್ಲೂ ಇಸಾಕನ ಸಾವಿನ ಸಂದರ್ಭವನ್ನು ಬರೆಸ್ಬೇಕಾದ್ರೇನು ದೇವರು ಅದನ್ನೇ ಬರ್ಸಿದ್ದಾರೆ. ಒಂದ್ ಕಡೆ ನೋಡಿದ್ರೆ ಇಸಾಕನು ಮರಣ ಹೊಂದಿದ ನಂತರ ಪಿತೃಗಳ ಬಳಿಗೆ ಸೇರಿಸಲ್ಪಡ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಅದೇ ಇಸಾಕನು ಮರಣ ಹೊಂದಿದ ನಂತರ ಸಮಾಧಿ ಮಾಡಲ್ಪಡ್ತಾರೆ. ಅದ್ ಹೇಗದು? ಸಮಾಧಿಯಲ್ಲೂ ಇಡುವಂತಹದ್ದು, ಪಿತೃಗಳ ಬಳಿನೂ ಇಡುವಂತಹದ್ದು ಒಬ್ಬ ವ್ಯಕ್ತಿಯನ್ನ. ಈಗ ಹಾಗೆ ಯಾಕೋಬನ ವಿಚಾರಕ್ಕೆ ಹೋಗೋಣ. ಅಬ್ರಹಾಮನ ಚರಿತ್ರೆ ನೋಡಿದೀವಿ, ಇಸಾಕನ ಸಾವಿನ ಸಂದರ್ಭ ನೋಡಿದ್ವಿ. ಈಗ ಯಾಕೋಬನ ಸಾವಿನ ಸಂದರ್ಭವನ್ನ ನೋಡೋಣ. ಅಲ್ಲೇನಾದ್ರೂ ಕ್ಲಾರಿಟಿ ಕೊಟ್ಟಿದಾರ ದೇವರು? ಸ್ಪಷ್ಟವಾಗಿ ಬರ್ಸಿದಾರ? ಆದಿಕಾಂಡ 49ನೇ ಅಧ್ಯಾಯ, ಆದಿಕಾಂಡ 49ನೇ ಅಧ್ಯಾಯ 33ನೇ ವಚನ. 49 ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆಯ ಮೇಲೆ ತನ್ನ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆಯ ಮೇಲೆ ತನ್ನ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಯಾಕೋಬನ್ ಎಲ್ಲಕ್ಕೆ ಸೇರಿದಂತೆ? ಪಿತೃಗಳ ಬಳಿಗೆ ಸೇರಿದ್ರಂತೆ. ಅಬ್ರಹಾಮನ್ ಇಸಾಕ್ ಎಲ್ಲಕ್ಕೆ ಸೇರಿದ್ರು? ಪಿತೃಗಳ ಬಳಿಗೆ ಸೇರಿದ್ರು. ಅದೇ ಅಬ್ರಹಾಂ ಇಸಾಕರನ್ನ ಮತ್ತೆ ಏನಾಗಿತ್ತು? ಸಮಾಧಿಯಲ್ಲೂ ಇಟ್ಟಿದ್ರು ಅವ್ರ ಮಕ್ಕಳು ತಗೊಂಡು. ಇಲ್ಲಿ ಯಾಕೋಬನ ಬಗ್ಗೆ ಆಲೋಚನೆ ಮಾಡ್ಬೇಕಾದ್ರೆ ಯಾಕೋಬನ ಬಗ್ಗೆನೂ ಏನ್ ಬರ್ಸಿದ್ದಾರೆ ದೇವರು? ಯಾಕೋಬನು ಸಹ ಮರಣ ಹೊಂದಿದ ನಂತರ ಯಾಕೋಬನು ಸಹ ಪಿತೃಗಳ ಬಳಿಗೆ ಸೇರಿಸಲ್ಪಡ್ತಾರೆ. ಓಕೆ, ಈಗ 12ನೇ ವಚನ ಓದೋಣ. ಅದೇ 50ನೇ ಅಧ್ಯಾಯ. ಈಗ ಇಷ್ಟೊತ್ತು 49ನೇ ಅಧ್ಯಾಯ ಓದಿದ್ವಿ. ಈಗ 50ನೇ ಅಧ್ಯಾಯ 12ನೇ ವಚನವನ್ನ ಓದಿ ನೋಡೋಣ. ಯಾಕೋಬನ ಮಕ್ಕಳು ತಂದೆಯ ಅಪ್ಪಣೆಯ ಮೇರೆಗೆ ಅವನ ಶವವನ್ನು ಕಾನಾನ್ ದೇಶಕ್ಕೆ ಹೊತ್ತುಕೊಂಡು ಹೋಗಿ ಮಕೆಲ್ವಾ ಎಂಬ ಬೈಲ್ನಲ್ಲಿರುವ ಗವಿಯೊಳಗೆ ಸಮಾಧಿ ಮಾಡಿದರು. ಹೌದಾ? ಇಲ್ಲಿದೆ ಕ್ಲಾರಿಟಿ. ಇಲ್ಲಿ ಕೊಟ್ಟಿದ್ದಾರೆ ದೇವ್ರ ಕ್ಲಾರಿಟಿ. ಅಬ್ರಹಾಮನ ಚರಿತ್ರೆಯನ್ನು ಓದಬೇಕಾದ್ರೆ ಪ್ರಶ್ನೆ ಬಂತ? ಕರೆಕ್ಟಾಗಿ ಸತ್ಯವೇದವನ್ನು ಓದಿದ್ರೆ ಪ್ರಶ್ನೆ ಬರುತ್ತೆ. ಅದು ಹೇಗದು? ಒಬ್ಬ ಅಬ್ರಹಾಮನನ್ನ ಒಂದ್ ಕಡೆ ನೋಡಿದ್ರೆ ಸಮಾಧಿಯಲ್ಲಿ ಇಟ್ರು ಅಂತ ಬರ್ಸಿದ್ದಾರೆ, ಇನ್ನೊಂದ್ ಕಡೆ ನೋಡಿದ್ರೆ ಪಿತೃಗಳ ಬಳಿಗೆ ಸೇರಿಸಲ್ಪಟ್ರು ಅಂತ ಬರ್ಸಿದ್ದಾರೆ. ಹೇಗೆ? ಇಸಾಕನ ಚರಿತ್ರೆಯನ್ನು ಓದ್ಬೇಕಾದ್ರೆ ಅದೇ ಪ್ರಶ್ನೆ ತಲೆ ಎತ್ತಬೇಕು. ಹೀಗೆ ನಾವು ಸತ್ಯವೇದವನ್ನ ಕ್ರಮವಾಗಿ ಓದ್ಕೊಂಡ್ ಬರ್ತಿರ್ಬೇಕಾದ್ರೆ ದೇವ್ರು ಯಾಕೋಬನ ಸಾವಿನ ಹತ್ರ ಇಟ್ಟಿದ್ದಾರೆ ಏನನ್ನ? ಉತ್ತರವನ್ನ. ಅದ್ ಹೇಗದು? ಒಬ್ಬ ವ್ಯಕ್ತಿಯನ್ನ ತಗೊಂಡೋಗಿ ಪಿತೃಗಳ ಬಳಿಗೆ ಇಡುವಂತಹದ್ದು, ಅದೇ ವ್ಯಕ್ತಿಯನ್ನ ತಗೊಂಡೋಗಿ ಸಮಾಧಿಯಲ್ಲಿ ಇಡುವಂತಹದ್ದು ಹೇಗೆ ಅಂದ್ರೆ ದೇವ್ರ ಉತ್ತರ ಕೊಡ್ತಿದ್ದಾರೆ. ಏನಂತ ಗೊತ್ತಾ ಮಕ್ಕಳ? ಅವರ ಮಕ್ಕಳು ಬಂದು ಸಮಾಧಿಯಲ್ಲಿ ಇಟ್ಟಿದ್ದು ಅವರ ಶವವನ್ನ. ಅವರು ಅಂತ ಹೇಳಿದ್ರೆ ಆ ಶವದಲ್ಲಿ ಇಷ್ಟ ದಿನ ಇದ್ರಲ್ವಾ? ಅವರು ಅಂತ ಹೇಳಿದ್ರೆ ಈಗ ಯಾಕೋಬನನ್ನ ಅವ್ರ ಮಕ್ಕಳು ತಗೊಂಡೋಗಿ ಸಮಾಧಿ ಮಾಡಿದ್ರು ಅಂತ ಹೇಳಿ ಬರ್ಸಿದ್ದಾರೆ. ಓಕೆ, ಈಗ 12ನೇ ವಚನವನ್ನ ಇನ್ನೊಂದ್ಸಾರಿ ಓದ್ಕೊಂಡು ಈಗ ಎಕ್ಸ್ಪ್ಲನೇಷನ್ಗೆ ಬರೋಣ. ಈ 50ನೇ ಅಧ್ಯಾಯ 12ನೇ ವಚನವನ್ನ ಓದಿದೀವಲ್ವಾ? ಆ ವಚನವನ್ನ ಇನ್ನೊಂದ್ಸಾರಿ ಓದೋಣ. ಯಾಕೋಬನ ಮಕ್ಕಳು ತಂದೆಯ ಅಪ್ಪಣೆಯ ಮೇರೆಗೆ ಅವನ ಶವವನ್ನು ಈ ಶವ ಅನ್ನುವಂತಹ ಪದ ನಿಮಗೆ ಅಬ್ರಹಾಮನ ಸಾವಿನ ಸಂದರ್ಭದಲ್ಲಿ, ಇಸಾಕನ ಸಾವಿನ ಸಂದರ್ಭದಲ್ಲಿ ಕಾಣಿಸೋದಿಲ್ಲ. ಎಲ್ಲಿ ಕಾಣಿಸುತ್ತೆ? ಯಾಕೋಬನ ಸಾವಿನ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಹಾಗಾದ್ರೆ ಮಕ್ಕಳು ಇಷ್ಟ ದಿನ ತಗೊಂಡೋಗಿ ಮರಣ ಆದ ನಂತರ ತಂದೆಯ ಬಾಡಿಯನ್ನ ಸಮಾಧಿ ಮಾಡ್ತಿದ್ರು ಅಂದ್ರೆ ಏನನ್ನ ಸಮಾಧಿ ಮಾಡ್ತಿದ್ರು? ಶವವನ್ನ ಸಮಾಧಿ ಮಾಡ್ತಿದ್ರು. ಅಬ್ರಹಾಮನ ಮಕ್ಕಳು ತಗೊಂಡೋಗಿ ಅಬ್ರಹಾಮನನ್ನ ಸಮಾಧಿ ಮಾಡಿದ್ರು ಅಂದ್ರೆ ಅದು ಅಬ್ರಹಾಮನನ್ನ ಸಮಾಧಿ ಮಾಡಿಲ್ವಂತೆ. ಈಗ 12ನೇ ವಚನದಲ್ಲಿ ಒಂದು ಪದ ಸಿಕ್ತಲ್ವ ನಮಗೆ? ಅವನ ಶವವನ್ನು ಅಂದ್ರೆ ಪ್ರತಿ ಅಬ್ರಹಾಮನು ಸತ್ತ ನಂತರ ಅಬ್ರಹಾಮನ ಶವವನ್ನ ತಗೊಂಡೋಗಿ ಮಕ್ಕಳು ಸಮಾಧಿ ಮಾಡ್ತಿದ್ದಾರೆ. ಅಬ್ರಹಾಮನಲ್ಲಿ ಇಷ್ಟಕ್ಕೂ ಅಬ್ರಹಾಮನಲ್ಲಿ ಇಷ್ಟ ದಿನ ಈ ಶವದಲ್ಲಿ ಇದ್ರಲ್ವಾ? ಇಷ್ಟು ದಿನ ಈ ಶವವನ್ನ ಬಿಟ್ಟು ಇವಾಗ ಹೋಗಿದ್ದಾರೆ ಅಬ್ರಹಾಮನು. ಓಕೆ, ಇಷ್ಟು ದಿನ ಇದ್ರಲ್ವಾ, ವಾಸ ಮಾಡ್ತಿದ್ರಲ್ವಾ ಇದೇ ಶವದಲ್ಲಿ? ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನಾವ್ ಹೇಗೆ ಮನೆಯಲ್ಲಿ ಒಂದಷ್ಟು ವರ್ಷ ವಾಸ ಮಾಡಿ, ಬಾಡಿಗೆ ಮನೆ ಅಂತ ಹೇಳಿದ್ರೆ ಒಂದಷ್ಟು ವರ್ಷ ಮನೆಯಲ್ಲಿ ವಾಸ ಮಾಡಿ ಆಮೇಲೆ ಏನ್ ಮಾಡ್ತೀವಿ? ಖಾಲಿ ಮಾಡ್ಕೊಂಡು ಹೊರಟೋಗ್ತೀವಿ. ನಿಜನ? ಟೈಮ್ ಆದ್ಮೇಲೆ ಅನಿವಾರ್ಯ ಕಾರಣಗಳ ನಿಮಿತ್ತ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ತೀವಿ. ನಿಜನ? ಹಾಗೆ ಅಬ್ರಹಾಮನು ಒಂದಷ್ಟು ವರ್ಷ ತನಗೆ ದೇವರು ಕೊಟ್ಟಂತಹ ಶರೀರದಲ್ಲಿ ಇದ್ರಂತೆ. ಆತ್ಮಕ್ಕೆ ಶರೀರ ಏನು? ಮನೆ ಅಂತ ಹೇಳಿ ಊಹೆ ಮಾಡ್ಕೊಳ್ಳಿ. ನಮ್ಮ ಆತ್ಮಕ್ಕೆ ಶರೀರ ಅನ್ನುವಂತಹದ್ದು ಏನು? ಮನೆ. ಆದ್ರೆ ಅಬ್ರಹಾಮನು ಸಹ ಒಂದಷ್ಟು ವರ್ಷ ಆ ಶರೀರ ಅನ್ನುವಂತಹ ಮನೆಯಲ್ಲಿ ಆತ್ಮವಾಗಿ
ಇದ್ರು. ಆಮೇಲೆ ಏನ್ ಮಾಡಿದ್ರು ಅಬ್ರಹಾಮನು ಆ ಮನೆಯನ್ನ, ಶರೀರ ಅನ್ನುವಂತಹ ಮನೆಯನ್ನ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಎಲ್ಲಿಗೆ ಹೊರಟೋದ್ರು? ಪಿತೃಗಳ ಬಳಿಗೆ ಹೊರಟೋದ್ರು. ಓಕೆ. ಈಗ ಅಬ್ರಹಾಮನ ಮನೆ ಹಾಗೆ ಉಳಿದಿತ್ತಲ್ಲ, ಅಂದ್ರೆ ಅಬ್ರಹಾಮನ ಆತ್ಮ ತನ್ನ ಶರೀರವನ್ನ ಬಿಟ್ಟು ಹೋದ ನಂತರ ಶರೀರವನ್ನ ಏನಂತ ಕರಿತೀವಿ? ಶವ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್. ಈಗ ಆ ಶವವನ್ನ ಏನ್ ಮಾಡಿದಂತೆ ಮಕ್ಕಳು ತಗೊಂಡೋಗಿ ಸಮಾಧಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೌದಾ? ಹೌದಾ? ಈಗ ಹೇಳಿ, ಏನೇನ್ ಅರ್ಥ ಆಯ್ತು ನಮ್ಗೆ ಇವಾಗವರೆಗೂ? ಅಬ್ರಹಾಮನ ವಿಚಾರದಲ್ಲಿ ದೇವರು ಬರ್ಸಿದ್ದಾರೆ. ಅಬ್ರಹಾಮನು ಪಿತೃಗಳ ಬಳಿಗೆ ಸೇರಿಸಲ್ಪಟ್ರು. ಅಬ್ರಹಾಮನ ಮರಣ ಆದ ನಂತರ ಅಬ್ರಹಾಮನು ಪಿತೃಗಳ ಬಳಿಗೆ ಸೇರಿಸಲ್ಪಟ್ರು. ಅದೇ ಅಬ್ರಹಾಮನ ಮಕ್ಕಳು ತಗೊಂಡೋಗಿ ಸಮಾಧಿ ಮಾಡಿದ್ರು. ಏನಿದರ ಅರ್ಥ ಏನು ಪ್ರಿಯರೇ? ಯಾರಾದ್ರೂ ಒಬ್ರು ಸಮರೈಸ್ ಮಾಡಿ ನಾನು ಹೇಳಿರುವಂತಹದ್ದನ್ನ. ಅಬ್ರಹಾಮನು ಮರಣ ಆದ ನಂತರ ಅಬ್ರಹಾಮನು ಪಿತೃಗಳ ಬಳಿಗೆ ಸೇರಿಸಲ್ಪಡ್ತಾರೆ ಅಂತ ಒಂದ್ ಕಡೆ ಬರ್ಸಿದ್ದಾರೆ. ಅದೇ ಅಬ್ರಹಾಮನ ಮಕ್ಕಳು ತಗೊಂಡೋಗಿ ಸಮಾಧಿ ಮಾಡಿದ್ರು ಅಂತ ಇನ್ನೊಂದ್ ಕಡೆ ಬರ್ಸಿದ್ದಾರೆ. ಇದಕ್ಕೆ ಅರ್ಥ ಏನು ನಾವ್ ಇವಾಗ ಆಲೋಚನೆ ಮಾಡಿರುವಂತಹ ಪ್ರಕಾರ? ಒಬ್ಬರು ಅನ್ಮ್ಯೂಟ್ ಮಾಡಿಕೊಂಡು ಉತ್ತರ ಹೇಳ್ಬೋದಾಗಿರುವಂತಹ ಅವಕಾಶ ಇದೆ, ಸದುಪಯೋಗ ಮಾಡ್ಕೊಳ್ಳಿ. ಅಬ್ರಹಾಮನ ಶವವನ್ನು ಅವರು ಸಮಾಧಿ ಮಾಡಿದ್ದಾರೆ. ಹ್ಮ್ ಆತ್ಮವು ಪಿತೃಗಳ ಬಳಿಗೆ ಸೇರಿದೆ. ಹೌದಾ? ಅದೇ ಅಲ್ವಾ ನಮಗೆ ಸತ್ಯವೇದ ಕೊಟ್ಟಂತಹ ಕ್ಲಾರಿಟಿ ಇವಾಗವರೆಗೂ. ಅಂದ್ರೆ ಒಬ್ಬ ಮನುಷ್ಯನಿಗೆ ಎರಡು ಆಸ್ಪೆಕ್ಟ್ ಇರುತ್ತೆ. ಒಬ್ಬ ಮನುಷ್ಯನು ಅಂತ ಹೇಳಿ ಕರೆಯಲ್ಪಡ್ತಿದ್ದಾನೆ, ಒಂದು ಜೀವಿ ಅಂತ ಹೇಳಿದ್ರೆ ಆತನಿಗೆ ಎರಡು ಆಸ್ಪೆಕ್ಟ್ ಇರುತ್ತೆ. ಒಂದು ಶರೀರ, ಇನ್ನೊಂದು ಆತ್ಮ. ಹೌದಾ? ಈಗ ಯಾವಾಗ ಆತ್ಮ ಅನ್ನುವಂತಹದ್ದು ಆ ಶರೀರವನ್ನು ಬಿಟ್ಟು ಹೋಗುತ್ತೋ ಆ ಶರೀರಕ್ಕೆ ಯಾವ ಹೆಸರು ಬರುತ್ತೆ? ಶರೀರ ಅನ್ನುವಂತ ಹೆಸರು ಹೋಗಿ ಶವ ಅನ್ನುವಂತ ಹೆಸರು ಬರುತ್ತೆ. ಇಲ್ಲೂ ಸಹ ನಾವು ಅದನ್ನೇ ಓದ್ಕೊಂಡ್ ಬಂದ್ವಿ. ಅಬ್ರಹಾಮನು ಮರಣ ಹೊಂದಿದ ನಂತರ ಅಬ್ರಹಾಮನ ಶರೀರವನ್ನು ತಗೊಂಡೋಗಿ ಮಕ್ಕಳು ಸಮಾಧಿ ಮಾಡ್ತಿದ್ದಾರೆ. ಆದ್ರೆ ಅಬ್ರಹಾಮನ ಆತ್ಮ ಏನಾಗ್ತಿದೆ? ಪಿತೃಗಳ ಬಳಿಗೆ ಸೇರಿಸಲ್ಪಡ್ತಿದೆ. ಇಷ್ಟಕ್ಕೂ ಈ ಶರೀರಕ್ಕೆ ಎರಡು ಆಸ್ಪೆಕ್ಟ್ ಇರುತ್ತೆ, ಎರಡು ಭಾಗಗಳಿರುತ್ತೆ ಒಬ್ಬ ಮನುಷ್ಯನಲ್ಲಿ ಅಂತ ಹೇಳಿ ಮಾತಾಡ್ತಿದೀವಲ್ವಾ? ನಾವು ಅನ್ನುವಂತಹದ್ದು ಯಾವುದು ಇದರಲ್ಲಿ? ಒಬ್ಬ ಮನುಷ್ಯನಲ್ಲಿ ಎರಡು ಭಾಗಗಳಿದೆ ಅಂತ ಮಾತಾಡಿದ್ದೀವಿ. ಆ ಎರಡು ಭಾಗದಲ್ಲಿ ಒಂದು ಆತ್ಮ, ಇನ್ನೊಂದು ಶರೀರ. ಈ ಎರಡು ಭಾಗಗಳಲ್ಲಿ ನಾವ್ ಯಾವುದು? ಈ ಎರಡು ಭಾಗಗಳಲ್ಲಿ ನಾವು ಆತ್ಮನ ಅಥವಾ ನಾವು ಶರೀರನ? ಯಾವುದು ನಾವು? ನೀವು ಈ ಪ್ರಪಂಚವನ್ನು ನೋಡ್ಬೇಕಾದ್ರೆ ಪ್ರಿಯರೇ, ಈ ಕಣ್ಣಿಗೆ ಕಾಣಿಸುವಂತಹ ಉದಾಹರಣೆಗಳು, ಘಟನೆಗಳು ಮನುಷ್ಯರಿಗೆ ಸತ್ಯ ಗೊತ್ತು, ಆದ್ರೂ ಸಹ ಗೊತ್ತಿಲ್ಲ. ಇದು ಹೇಗೆ ಅಂತ ಹೇಳಿ ಈ ಉದಾಹರಣೆಯನ್ನು ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ಉದಾಹರಣೆಯನ್ನು ಬಹಳಷ್ಟು ಸಾರಿ ನೀವು ಕೇಳಿದ್ರು ಸಹ ಇನ್ನೊಂದು ಸಾರಿ ನೀವು ಇನ್ನೊಬ್ಬರಿಗೆ ಇದನ್ನ ಹೇಳ್ಬೇಕಾದ್ರೆ ಇನ್ನೂ ಸುಸ್ಪಷ್ಟವಾಗಿ ಹೇಳ್ಬೇಕು ಅನ್ನುವಂತಹ ಉದ್ದೇಶದ ನಿಮಿತ್ತ ಇದನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮನೆ ಮುಂದೆ ಹೇಗಿರುತ್ತೆ ವಾತಾವರಣ ನಿಮ್ಮೆಲ್ಲರಿಗೂ ಗೊತ್ತು. ಎಲ್ಲರೂ ಸಹ ಗೋಳಾಡ್ತಿರ್ತಾರೆ, ಅಳ್ತಿರ್ತಾರೆ, ಇದೆಲ್ಲ ನಡೀತಿರುತ್ತೆ. ಓಕೆ. ಈಗ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾರೆ ಅಂತ ಹೇಳಿದ್ರೆ ಆ ಶವವನ್ನ ಮನೆ ಮುಂದೆ ಇಟ್ಕೊಂಡು, ಹೌದಾ, ಸುತ್ತ ಎಲ್ಲ ಜನ ಇರ್ತಾರೆ, ಜೋರಾಗಿ ಅಳ್ತಿರ್ತಾರೆ ಶವವನ್ನ ನೋಡಿ. ಒಂದು ತಾಯಿಗೆ ಇರುವಂತಹ ಒಂದು ಯವನ ಕಾಲದಲ್ಲಿ ಮಗ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ ಅಂತ ಅನ್ಕೊಳ್ಳಿ. ಈಗ ತಾಯಿಗೆ ಸುಮಾರು ಒಂದು 55 ವರ್ಷ ಆಗಿದೆ. ಆ ತಾಯಿ ಜೋರಾಗಿ ಅಳ್ತಿದ್ದಾಳೆ ಮಗನ ಶವವನ್ನ ನೋಡ್ತಾ. ಓಕೆ. ಈಗ ಮಗನ ಶವವನ್ನ ನೋಡಿ ಅಳ್ತಿರ್ತಾಳಲ್ವ ತಾಯಿ. ನೀವ ತಾಯಿ ಹತ್ರ ಹೋಗಿ ಒಂದ್ಸಾರಿ, ಏನಕ್ಕಮ್ಮ ಅಳ್ತಿದ್ಯಾ ಅಂತ ಹೇಳಿ ಕೇಳಿದಾಗ ತಾಯಿ ಬಾಯಿಂದ ಬರುವಂತ ಉತ್ತರ ಏನು? ನಮ್ಮ ಮಗ ಹೋಗ್ಬಿಟ್ಟ, ನನ್ನ ಮಗ ಹೋಗ್ಬಿಟ್ಟ. ಹೌದಾ? ಮುಂದೆ ಏನಿದೆ? ತಾಯಿಯ ಮುಂದೆನೆ ಏನಿದೆ? ಮಗನ ಶವ ಇದೆ. ಹೌದಾ? ಸರಿ ನಮ್ಮ ನಿನ್ನ ಮಗ ಹೋದ ಅಂತ ಹೇಳಿ ಅಳ್ತಿದ್ಯಲ್ವಾ? ಎಲ್ಲಿ ನಿನ್ ಮಗನ ಫೋಟೋ ಇದ್ರೆ ಒಂದ್ಸಾರಿ ತೋರಿಸ್ತೀಯ ನನ್ಗೆ ಅಂತ ಹೇಳಿ ಕೇಳಿ ಅದೇ ತಾಯಿಯನ್ನ. ಏನಂತಾಳೆ? ಮೊಬೈಲ್ ಓಪನ್ ಮಾಡಿ ನೋಡಿ ಈತನೇ ನನ್ನ ಮಗ ಅಂತ ಹೇಳಿ ತೋರಿಸ್ತಾಳೆ. ಹೌದಾ? ಈಗ ತಾಯಿಗೆ ಇನ್ನೊಂದ್ಸಾರಿ ಹೇಳಿ ನೋಡಿ, ಅಮ್ಮ ನೀವು ನಿಮ್ಮ ಮಗ ಎಲ್ಲಿ, ನಿಮ್ಮ ಮಗನನ್ನು ತೋರಿಸ್ತೀರಾ ಅಂತ ಹೇಳಿದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಒಂದು ಫೋಟೋವನ್ನ ತೋರಿಸುತ್ತಾ? ಆ ಫೋಟೋದಲ್ಲಿರುವಂತಹ ರೂಪನೇ ಅಲ್ವಾ ಇಲ್ಲಿ ಶವವಾಗಿ ಮಲಗಿರುವಂತಹದ್ದು. ಅಂದ್ರೆ ಫೋಟೋದಲ್ಲಿರುವಂತಹ ನಿಮ್ಮ ಮಗ ಇಲ್ಲೇ ಇದಾನಲ್ವಾ? ಮತ್ ನೀವ್ ಏನಕ್ಕೋಸ್ಕರ ಅಳ್ತಿದ್ದೀರಾ ಹೊರಟೋದ ಅಂತ ಹೇಳಿ? ಇಲ್ಲೇ ಇದಾನಲ್ವಾ ನಿಮ್ ಮುಂದೆ. ನೀವು ಫೋಟೋದಲ್ಲಿ ತೋರಿಸ್ತಿರುವಂತಹ ಫೇಸ್ಗೂ ಇಲ್ಲಿ ಮಲಗಿರುವಂತಹ ಶವದ ಫೇಸ್ಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಇಲ್ಲ, ಡಿಫ್ರೆನ್ಸ್ ಇಲ್ಲ. ಆದ್ರೂ ಸಹ ಅಳ್ತಿದ್ದೀರಾ ಅಲ್ವಾ ನೀವು ಹೊರಟೋದ ಅಂತ? ಏನಕ್ಕೋಸ್ಕರ ಅಳ್ತಿದ್ದೀರಾ? ನೀವು ಹುಚ್ಚರಲ್ವಾ ನೀವು ಅಂತ ಹೇಳಿ ಒಂದ್ಸರಿ ಕೇಳಿ ನೋಡಿ. ಕೆನ್ನೆಗೆ ಒಂದು ರಪ್ ಅಂತ ಹೇಳಿ ಬಾರಿಸಿ, ಅವ್ರು ಇರುವಂತಹದೇ ಮೊದಲು ನೋವಲ್ಲಿ, ಕಷ್ಟದಲ್ಲಿ. ನೀವು ಇದನ್ನೆಲ್ಲ ಕೇಳುವವರೆಗೂ ತಾಳ್ಮೆನೂ ಇರೋದಿಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ. ಹೌದಾ? ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಹಾನುಭೂತಿನೂ ಇರೋದಿಲ್ಲ. ಏನರ್ಥ ಆಯ್ತು ನಮ್ಗೆ ಇದರಿಂದ? ಹಾಗಾದ್ರೆ ಪ್ರಪಂಚದಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲರಿಗೂ ಸಹ, ದೇವ್ರು ಗೊತ್ತಿಲ್ಲ ಅನ್ನುವಂಥವರಿಗೂ ಸಹ
ಆತ್ಮದ ಬಗ್ಗೆ ಶರೀರದ ಬಗ್ಗೆ ಸತ್ಯ ಅಂತೂ ಗೊತ್ತು. ಮತ್ತೆ ಹೇಳ್ತಿದ್ದೀನಿ, ಸತ್ಯವೇದ ಗೊತ್ತಿಲ್ಲದೆ ಇರುವಂತವರಿಗೂ ಸಹ ಏನ್ ಗೊತ್ತು ಪ್ರಪಂಚದಲ್ಲಿ? ಆತ್ಮ ಹಾಗೂ ಶರೀರ. ಆತ್ಮ ಅಂದ್ರೆ ಏನು, ಶರೀರ ಅಂದ್ರೆ ಏನು, ಇದ್ರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನುವಂತಹ ಸತ್ಯ ಗೊತ್ತು ಪ್ರಪಂಚಕ್ಕಿಲ್ಲ. ಆದ್ರೂ ಸಹ ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಈ ಸಂದೇಶವನ್ನ ಆಲೋಚನೆ ಮಾಡ್ತೀವಿ. ನಮಗೂ ಗೊತ್ತು ಶರೀರ ಅಂದ್ರೆ ಏನು ಅಂತ ಗೊತ್ತು, ಆತ್ಮ ಅಂದ್ರೆ ಏನು ಅಂತ ಗೊತ್ತು. ಯಾವತ್ತು ಯೋಚನೆ ಮಾಡಿದೀವಿ ಕೂತ್ಕೊಂಡು ಹೇಳಿ? ಯಾವತ್ತು ಯೋಚನೆ ಮಾಡಿದೀವಿ? ಶರೀರ, ಆತ್ಮ ಇದ್ರ ಬಗ್ಗೆ ಯಾವತ್ತಾದ್ರೂ ಒಂದು 5 minutes ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿ ಯೋಚನೆ ಮಾಡಿ ನೋಡಿದೀವ? ಶರೀರ ಏನ್ ಮಾಡುತ್ತೆ ನಮ್ಮ ಆತ್ಮಕ್ಕೆ, ಆತ್ಮ ಏನ್ ಮಾಡುತ್ತೆ ಶರೀರಕ್ಕೆ? ಯಾವತ್ತಾದ್ರೂ ಯೋಚನೆ ಮಾಡಿದೀವ ಟೈಮ್ ಸ್ಪೆಂಡ್ ಮಾಡಿ? ಇಲ್ಲ ಅಲ್ವಾ? ಅದಕ್ಕೆ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಿದೀವಿ ಇದರ ಬಗ್ಗೆ. ಓಕೆ, ಹಾಗಾದ್ರೆ ಆ ತಾಯಿ ಮಗನ ಶವವನ್ನ ಮುಂದೆ ಇಟ್ಕೊಂಡು ಜೋರಾಗಿ ಅಳ್ತಿದ್ದಾಳೆ ಅಂತ ಹೇಳಿದ್ರೆ, ಆ ತಾಯಿಗೂ ಗೊತ್ತು ಏನು, ಇಲ್ಲಿ ಮಲಗಿರುವಂತಹ ಶವ ಯಾವ ಕೆಲಸಕ್ಕೂ ಬರೋದಿಲ್ಲ. ಇಲ್ಲಿರುವಂತಹ ಶವ ಯಾವ ಕೆಲಸಕ್ಕೂ ಬರುವುದಿಲ್ಲ. ನನ್ನ ಮಗ ಯಾರು ಹಾಗಾದ್ರೆ? ಹೊರಟೋದ್ನಲ್ವಾ? ಈ ಶವವನ್ನ ಬಿಟ್ಟು, ಈ ಶರೀರವನ್ನ ಬಿಟ್ಟು ಹೊರಟೋದ್ನಲ್ವಾ? ಇದ್ರೊಳಗಡೆ ಇದ್ನಲ್ವಾ ಇಷ್ಟು ದಿನ? ಈ ಶವದ ಒಳಗಡೆ ಇದ್ನಲ್ವಾ? ನನ್ನ ಮಗ ಇದ್ರೊಳಗಡೆ ಇದ್ದಾಗ, ಈ ಶವದ ಒಳಗಡೆ ಇದ್ದಾಗ ಈ ಶವ ಅಂತ ಕರೆಯಲ್ಪಡ್ತಿರ್ಲಿಲ್ಲ, ಶರೀರ ಅಂತ ಹೇಳಿ ಕರೆಯಲ್ಪಡ್ತಿತ್ತು. ಓಕೆ, ನನ್ನ ಮಗ ಈ ಶರೀರದ ಒಳಗಡೆ ಇದ್ನಲ್ವಾ ಇಷ್ಟು ದಿನ? ಈ ಶರೀರವನ್ನ ಕದಲಿಸ್ತಿತ್ತಲ್ವಾ ಶಕ್ತಿ, ಆ ಶಕ್ತಿಗಿರುವಂತ ಹೆಸರೇ ನನ್ನ ಮಗ. ಇಲ್ಲಿ ಮಲಗಿರುವಂತಹ ಶವ ಯಾವ ಕೆಲ್ಸಕ್ಕೂ ಬರೋದಿಲ್ಲ, ವೇಸ್ಟ್. ಇದು ನನ್ನ ಮಗ ಅಲ್ಲ. ಇದು ಈ ಶವ ನಿಮ್ ಮಗನೇ ಅಲ್ವಾ? ಹೊರಟೋದ ಅಂತ ಏನಕ್ಕೋಸ್ಕರ ಹೇಳ್ತಿದ್ದೀರಾ ಅಂದ್ರೆ, ಆ ತಾಯಿ ಕೇಳೋದಿಲ್ಲ. ನನ್ನ ಮಗ ಹೊರಟೋಗಿದ್ದಾಯ್ತು, ಇದು ನನ್ನ ಮಗನ ಶವ ಅಷ್ಟೇ. ಹಾಗಾದ್ರೆ ಹೊರಟೋದವನ ನಿಮ್ಮ ಮಗ ಅಂದ್ರೆ? ಹೌದು. ಈ ಶರೀರವನ್ನು ಕದಲಿಸ್ತಿದ್ದಂತಹ ಶಕ್ತಿನ ನಿಮ್ಮ ಮಗ ಅಂತ ಹೇಳಿದ್ರೆ? ಹೌದು. ಉದಾಹರಣೆ ನಮ್ಗೆ ಅರ್ಥ ಆಯ್ತಾ? ಇವಾಗ ಹೇಳಿ, ಒಬ್ಬ ಮನುಷ್ಯನಲ್ಲಿ 2 ಭಾಗಗಳಿರುತ್ತೆ ಅಂತ ಮಾತಾಡಿದೀವಲ್ವಾ? ಒಂದು ಆತ್ಮ, ಇನ್ನೊಂದು ಶರೀರ. ಈ ಆತ್ಮ ಹಾಗೂ ಶರೀರದಲ್ಲಿ ನಾವ್ಯಾರು? ನಾವು ಅನ್ನುವಂತಹದ್ದು ಆತ್ಮನ, ನಾವು ಅನ್ನುವಂತಹದ್ದು ಶರೀರನ? ನಾವ್ಯಾವುದು? ಆ ತಾಯಿಯ ಉದಾಹರಣೆಯನ್ನ ಒಂದ್ಸರಿ ಮೆಲ್ಕು ಹಾಕೊಳ್ಳಿ, ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಶವ ಮುಂದೆ ಇದ್ರೂ ಸಹ ನನ್ ಮಗ ಹೊರಟೋದ ಅಂತ ಹೇಳಿ ಅಳ್ತಿದ್ದಾಳೆ. ಅಂದ್ರೆ ಶವ ಈಕೆಯ ಮಗ ಅಲ್ಲ, ಅಲ್ಲಿ ಮಲಗಿರುವಂತಹ ಶವ ಈಕೆಯ ಮಗ ಅಲ್ಲ, ಅಲ್ಲಿ ಮಲಗಿರುವಂತಹ ಶರೀರ ಈಕೆಯ ಮಗ ಅಲ್ಲ. ಬಿಟ್ಟು ಹೋಗಿದ್ಯಲ್ವಾ ಆತ್ಮ, ಆ ಶರೀರವನ್ನು ಬಿಟ್ಟು ಹೋಗಿದ್ಯಲ್ವಾ ಆತ್ಮ, ಆ ಆತ್ಮನೇ ಈಕೆಯ ಮಗ. ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಪ್ರಿಯರೇ, ಕರೆಕ್ಟ್ ಆಗಿ ಯೋಚನೆ ಮಾಡಿ ಉತ್ತರ ಕೊಡಿ. ಎಲ್ಲರೂ ಸಹ ಮ್ಯೂಟ್ ಬಟನ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಂಡು ಉತ್ತರ ಕೊಡ್ಬೇಕು. ನೋಡೋಣ ಎಷ್ಟು ಜನ ಕೊಡ್ತೀರಾ ಅಂತ. ಇಷ್ಟುವರೆಗೂ ಆಲೋಚನೆ ಮಾಡಿರುವಂತಹ ಸಂದೇಶದ ಪ್ರಕಾರ ಇದು ನಿಮಗೆ ಕೇಳ್ತಿರುವಂತಹ ಪ್ರಶ್ನೆ. ನಿಮ್ಗೆ ಯಾರಿಗಾದ್ರೂ ನಾನು ಕಾಣಿಸ್ತಿದ್ದೀನ? ನಿಮ್ಮಲ್ಲಿ ಯಾರಿಗಾದ್ರೂ ನಾನು ಕಾಣಿಸ್ತಿದ್ದೀನ? ಸುಲಭವಾಗಿರುವಂತಹ ಪ್ರಶ್ನೆ ಅಲ್ಲ, ಸ್ವಲ್ಪ ಕಠಿಣವಾಗಿರುವಂತಹ ಪ್ರಶ್ನೆ. ಸ್ವಲ್ಪ ಯೋಚನೆ ಮಾಡಿ, ಒಂದ್ 10 seconds ಟೈಮ್ ತಗೊಂಡು, 15 seconds ಟೈಮ್ ತಗೊಂಡು ಉತ್ತರ ಕೊಡಿ. ನಿಮ್ಮಲ್ಲಿ ಯಾರಿಗಾದ್ರೂ ನಾನು ಕಾಣಿಸ್ತಿದ್ದೀನ? ಕಾಣಿಸ್ತಿಲ್ಲ ಬ್ರದರ್. ಇನ್ನೊಂದ್ಸಾರಿ ಆಂಟಿ. ಕಾಣಿಸ್ತಿಲ್ಲ. ಓಕೆ, ಏನಕ್ಕೋಸ್ಕರ ಕಾಣಿಸ್ತಿಲ್ಲ ಅಂತಿದ್ದೀರಾ? ನನ್ನ ಶರ್ಟ್ ಕಾಣಿಸ್ತಿದ್ಯಾ ನಿಮ್ಗೆ? ಕಾಣಿಸ್ತಿದೆ. ಸ್ಪೆಕ್ಸ್, ಕೂದ್ಲು ಕಾಣಿಸ್ತಿದ್ಯಲ್ವಾ? ಏನಕ್ಕೋಸ್ಕರ ನೀವು ಕಾಣಿಸ್ತಿಲ್ಲ ಅಂತಿದ್ದೀರಾ? ಆತ್ಮ ಅಂದ್ರೇನೆ ಎಕ್ಸಾಕ್ಟ್ಲಿ, ವೆರಿ ಗುಡ್. ಸಂದೇಶವನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನರ್ಥ ಆಯ್ತು ನಮ್ಗೆ? ನಾನ್ ನಿಮ್ಮಲ್ಲಿ ಯಾರಿಗಾದ್ರೂ ಕಾಣಿಸ್ತಿದ್ದೀನ? ಯಾರಿಗೂ ಕಾಣಿಸ್ತಿಲ್ಲ, ನಿಜ ಹೇಳ್ಬೇಕು ಅಂದ್ರೆ. ನಾನು ಅಂದ್ರೆ ಯಾರು? ಹೊರಗಡೆ ಇರುವಂತಹ ಸ್ಕಿನ್ ನಾನಲ್ಲ, ಈ ಕೈಗಳು ನಾನಲ್ಲ, ಈ ಕೈ ನಂದಷ್ಟೇ. ಒಳಗಡೆ ಶಕ್ತಿ ಇದೆಯಲ್ವಾ, ನನ್ನ ದೇಹದ ಒಳಗಡೆ ಕಣ್ಣಿಗೆ ಕಾಣಿಸದೆ ಈ ಕೈಯನ್ನ ಕದಲಿಸ್ತಿದ್ಯಲ್ವಾ, ಆ ಶಕ್ತಿಯ ಹೆಸರು ನಾನು. ಯಾವ್ದೇ ಈ ಮೂವ್ ಆಗ್ತಿದ್ಯಲ್ವಾ, ನನ್ನ ಬಾಯಿ, ನನ್ನ ಕೈಯೆಲ್ಲ ಮೂವ್ ಆಗ್ತಿದ್ಯಲ್ವಾ, ಇದು ನಾನಲ್ಲ. ಒಳಗಡೆ ಒಂದು ಶಕ್ತಿ ಇದೆ, ಅದು ನಾನು. ಆ ಶಕ್ತಿ ಏನ್ ಮಾಡ್ತಿದೆ? ಹೊರಗಡೆ ಇರುವಂತಹ ಈ ಆಕಾರವನ್ನ ಕದಲಿಸ್ತಿದೆ. ಇದರ ಪ್ರಕಾರ ನೀವ್ಯಾರು ನನಗ್ ಕಾಣಿಸ್ತಿಲ್ಲ. ನಿಮ್ಮ ನಿಜವಾದ ಆಕಾರ ಒಳಗಡೆ ಇದೆಯಲ್ವಾ, ಆತ್ಮನೇ ನೀವಲ್ವಾ? ಆತ್ಮ ಅಂದ್ರೆ ನೀವಲ್ವಾ? ಶರೀರ ಅಂದ್ರೆ ನೀವಲ್ಲ ಅಲ್ವಾ? ಶರೀರ ಅಂದ್ರೆ ನೀವು ಧರಿಸ್ಕೊಂಡಿರುವಂತಹ ಒಂದು ಮನೆ, ಒಂದು ಗುಡಿಸಲು ಅಷ್ಟೇ ಅಲ್ವಾ? ಹೌದು. ನೀವ್ಯಾರೂ ಸಹ, ನೀವು ನನ್ನ ಎದುರು ಬಂದು ನಿಂತ್ಕೊಂಡ್ರು ಸಹ ನೀವ್ ನನಗ್ ಕಾಣಿಸೋದಿಲ್ಲ, ನಿಮ್ಮ ಶರೀರ ಮಾತ್ರ ನನಗ್ ಕಾಣಿಸುತ್ತೆ. ನಾನ್ ನಿಮ್ಮ ಎದುರು ಬಂದು ನಿಂತ್ಕೊಂಡ್ರು ಸಹ ನಾನ್ ನಿಮಗ್ ಕಾಣಿಸೋದಿಲ್ಲ, ನನ್ನ ಶರೀರ ಮಾತ್ರ ನಿಮಗ್ ಕಾಣಿಸುತ್ತೆ ಅಷ್ಟೇ. ಆತ್ಮ ಎಲ್ಲಿರುತ್ತೆ? ಒಳಗಡೆ. ಮುಖ್ಯವಾಗಿರುವಂತಹದನ್ನ ಎಲ್ಲಿಟ್ಟಿದ್ದಾರೆ ದೇವರು? ಒಳಗಡೆ. ಅರ್ಥ ಆಗ್ತಿದ್ಯಾ ನಮ್ಗೆ ಸಂದೇಶ? ಏನೇನು ಅರ್ಥ ಆಯ್ತು ಇವಾಗವರೆಗೂ? ಇವಾಗವರೆಗೂ ಆಲೋಚನೆ ಮಾಡಿರುವಂತಹದ್ದು ಕ್ಲಿಯರ್ ಆಗಿ ಸ್ವಲ್ಪ ತಲೆಗೆ ಹೋಗಿದ್ಯಾ ಪ್ರಿಯರೇ? ಈಗವರೆಗೂ ಆಲೋಚನೆ ಮಾಡಿರುವಂತಹದನ್ನ ಒಂದ್ಸಾರಿ ಮೆಲುಕು ಹಾಕ್ಲಿಕ್ಕೆ ಟ್ರೈ ಮಾಡಿ. ಅಬ್ರಹಾಮನ ವಿಚಾರ, ಇಸಾಕನ ವಿಚಾರ, ಯಾಕೋಬನ ವಿಚಾರ, ಇದನ್ನೆಲ್ಲ ಒಂದ್ಸಾರಿ ಮೆಲುಕು ಹಾಕ್ಲಿಕ್ಕೆ ಟ್ರೈ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇವಾಗವರೆಗೂ ಏನು ಆಲೋಚನೆ ಮಾಡಿದ್ದೀವಿ. ಸತ್ಯವೇದದಲ್ಲಿ ಇದಕ್ಕೆ ಕ್ಲಾರಿಟಿ ಕೊಡುವಂತಹ ಇನ್ನೊಂದೆರಡು ರೆಫರೆನ್ಸ್ ಗಳನ್ನ ನೋಡೋಣ. ಇದರ ನಿಮಿತ್ತ
ಆತ್ಮ ಹಾಗೂ ಶರೀರ 2 ಭಾಗಗಳಿರುತ್ತೆ ಮನುಷ್ಯನಲ್ಲಿ ಅಂತ ಆಲೋಚನೆ ಮಾಡಿದೀವಲ್ವಾ? ಇಷ್ಟಕ್ಕೂ ಆತ್ಮನ ನಾವು, ಶರೀರನ ನಾವು ಅನ್ನುವಂತಹದ್ದು ಯಾವುದು ಎರಡರಲ್ಲಿ ಅನ್ನುವುದರ ನಿಮಿತ್ತ ಇನ್ನೂ ಕ್ಲಾರಿಟಿ ಕೊಟ್ಟು ಮಾತಾಡುವಂತಹ ಮಾತುಗಳನ್ನು ಸತ್ಯವೇದದಲ್ಲಿ ದೇವರು ಬರ್ಸಿದ್ದಾರೆ. ಯಾವ್ದದು? ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. 7:15. ಊರ ಹೊರಗೆ ಖಡ್ಗ, ಊರೊಳಗೆ ವ್ಯಾಧಿಕ್ಷಾಮಗಳು, ಹೊರಗಿರುವವರು ದಾನಿಯೇಲನ ಗ್ರಂಥ, ಕ್ಷಮಿಸಿ, ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. 7:15. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತೆಗೊಂಡಿತು. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತೆಗೊಂಡಿತು. ಇದು ಈ ವಚನ ಈಗ ಓದದ್ನಲ್ವಾ ಈ ವಚನ. ಈ ವಚನದಿಂದ ನಮಗೇನ್ ಅರ್ಥ ಆಯ್ತು ಹೇಳಿ? ದಾನಿಯೇಲನಾದ ನನ್ನ ಆತ್ಮವು. ಹಾಗಾದ್ರೆ ದಾನಿಯೇಲನು ಅಂತ ಅನ್ನುವಂತ ಹೆಸರು ದಾನಿಯೇಲನ ಆತ್ಮಕ್ಕಿದ್ಯಾ, ದಾನಿಯೇಲನ ಶರೀರಕ್ಕಿದ್ಯಾ ಹೇಳಿ? ಈ ವಚನದ ಪ್ರಕಾರ, ಈಗ ಓದಂತಹ ವಚನದ ಪ್ರಕಾರ ದಾನಿಯೇಲನು ಅನ್ನುವಂತಹ ಆ ನೇಮ್ ಶರೀರಕ್ಕ, ಆತ್ಮಕ್ಕ. ಇನ್ನೊಂದ್ಸರಿ ಓದ್ತಿದ್ದೀನಿ ಆ ವಚನವನ್ನು, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತೆಗೊಂಡಿತ್ತು. ಈಗ ಹೇಳಿ, ದಾನಿಯೇಲನು ಅನ್ನುವಂತಹ ಆ ನೇಮ್ ಆತ್ಮಕ್ಕ, ಶರೀರಕ್ಕ? ಆತ್ಮಕ್ಕೆ. ಹೌದಾ? ನಾನ್ ಮನೋಜ್ ಅಂತ ಹೇಳಿ ನನ್ನ ಹೆಸರಿದೆ ಅಂತ ಹೇಳಿದ್ರೆ ಅದು ನನ್ನ ಶರೀರಕ್ಕಿರುವಂತಹ ಹೆಸರಲ್ಲ, ನನ್ನ ಆತ್ಮಕ್ಕಿರುವಂತಹ ಹೆಸರು. ಒಂದ್ ವೇಳೆ ನಾನು ಮರಣ ಹೊಂದಿದಾಗ ನನ್ನ ಸುತ್ತ ಇರುವಂತಹ ಜನ ಏನಂತ ಅಳ್ತಿರ್ತಾರೆ? ಮನೋಜ್ ಹೊರಟೋದ್ರು ಅಂತ ಅಳ್ತಿರ್ತಾರೆ. ಹಾಗಾದ್ರೆ ಹೊರಟೋದವ್ರಿಗಿರುವಂತದ್ದು ಅದ್ ಹೆಸರು. ಹೊರಟೋಗಿದ್ಯಲ್ವಾ ಆತ್ಮ, ಹೊರಟೋದ್ರಂತೆ. ಅವ್ರಿಗಿರುವಂತಹದ್ದು ಆ ಹೆಸರು, ಶರೀರಕ್ಕಲ್ಲ. ನಿಜನಾ? ಶರೀರ ನಮ್ಮದ್ದು ಅಷ್ಟೇ. ಶರೀರ ನಮ್ಮದ್ದು. ನಮ್ಮ ಮನೆ ಅಂತ ನೀವ್ ಹೇಳ್ಕೊಳ್ತೀರಾ? ಮನೆನೇ ನೀವ? ನಮ್ಮ ಮನೆ ಅಂತ ನೀವ್ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಈ ಮನೆನೇ ನಾನು ಅಂತ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ? ನಿಮ್ಮನ್ನ ಬುದ್ಧಿವಂತರು ಅಂತ ಅನ್ನೋದಿಲ್ಲ ಅವಾಗ ಪ್ರಪಂಚ. ನಿಜನಾ? ಈ ಮನೆ ನನ್ನದ್ದು, ನನಗೆ ಸೇರಿರುವಂತಹದ್ದು ಈ ಮನೆ ಅಂತ ಹೇಳ್ಕೊಟ್ರೆ ಸರಿ ಇರುತ್ತೆ. ಈ ಮನೆನೇ ನಾನು ಅಂದ್ರೆ ಸರಿ ಬರೋದಿಲ್ಲ ಅಲ್ವಾ? ಹಾಗೆ ಈ ಶರೀರ ನಾವಲ್ಲ, ಈ ಶರೀರ ನಮ್ಮದ್ದು ಅಷ್ಟೇ. ಮನೆ ಹೇಗೆ ನಮ್ಮದ್ದು ಅಂತ ಹೇಳ್ಕೊಂಡ್ವೋ ಹಾಗೆ ದೇವರು ಒಂದು ಗುಡಿಸಲು ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಆತ್ಮವನ್ನ ಒಳಗಡೆ ಇಟ್ಟು, ಜೋಪಾನವಾಗಿಟ್ಟು, ಅದರ ಸುತ್ತ ಶರೀರ ಅನ್ನುವಂತಹ ಕೋಟಿಂಗ್ ಅನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಶರೀರ. ಹೌದಾ? ಈಗ ಇನ್ನೊಂದು ವಚನವನ್ನು ಓದೋಣ ಹೊಸ ಒಡಂಬಡಿಕೆಯಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡುವಂತಹ ವಚನ ಇದೆ ಹೊಸ ಒಡಂಬಡಿಕೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ. 7:24. ಅಯ್ಯೋ, ನಾನು ಎಂತ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಸಾಕು ಪ್ರಿಯರೇ. ಏನಂತ ಓದ್ಕೊಂಡು 24ನೇ ವಚನದಲ್ಲಿ, ಅಯ್ಯೋ, ನಾನು ಎಂತ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ, ಈ ದೇಹ ಪೌಲನು ಮಾತಾಡ್ತಿರುವಂತಹದ್ದು. ಪೌಲನು ಏನಂತ ಮಾತಾಡ್ಕೊಳ್ತಿದ್ದಾರೆ? ಹಿಂಗ್ ತಲೆ ಚಚ್ಕೊಂಡು ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅಯ್ಯಯ್ಯೋ, ಈ ಶರೀರದಿಂದ, ಅಂದ್ರೆ ತನ್ನ ಶರೀರವನ್ನು ನೋಡ್ಕೊಂಡು ತಾನೇ ಮಾತಾಡ್ಕೊಳ್ತಿದ್ದಾರೆ. ಏನಂತ? ಈ ಶರೀರದಿಂದ ನನ್ನನ್ನ ಯಾರು ಬಿಡಿಸಿದರೆ ಚೆನ್ನಾಗಿರುತ್ತಲ್ವಾ ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೈಲಲ್ಲಿ ಇದೀವಿ ಅಂತ ಅನ್ಕೊಡಿ, ಏನ್ ಅನ್ಸ್ತಿರುತ್ತೆ? ಇಲ್ಲೇ ಇದ್ಬಿಟ್ರೆ ಸಾಕಪ್ಪ, ಇನ್ನೊಂದು 10-15 ವರ್ಷ 20 ವರ್ಷ ಸಾಯೋವರೆಗೂ ಇಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತೀವ? ಏನಂತೀವಿ ಜೈಲಲ್ಲಿದ್ರೆ? ಈ ಜೈಲಿಂದ ಯಾರಾದ್ರೂ ಬಂದು ನಮ್ಮನ್ನು ಬಿಡಿಸ್ಬಾರ್ದ? ಈ ಜೈಲಿಂದ ಯಾರಾದ್ರೂ ಬಂದು ಬಿಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀವ? ಹಾಗೆ ಪೌಲನೂ ಸಹ ಏನಂತಿದ್ದಾರೆ ಗೊತ್ತಾ? ಆತ್ಮ ಆಗಿರುವಂತಹ ನಾನು ಈ ಶರೀರದಲ್ಲಿ ಇದ್ದೀನಲ್ವಾ ಇವಾಗ? ಆತ್ಮ ಆಗಿರುವಂತಹ ನನಗೆ ಈ ಶರೀರದಲ್ಲಿ ಇರ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದಷ್ಟು ಬೇಗ ಆ ದೇವ್ರು ಈ ಶರೀರದಿಂದ ಈ ಆತ್ಮವನ್ನ, ನಾನಾಗಿರುವಂತಹ ಆತ್ಮವನ್ನ ಬಿಡಿಸ್ಬಿಟ್ರೆ ಈ ಶರೀರದಿಂದ ತುಂಬಾ ಚೆನ್ನಾಗಿರುತ್ತೆ. ಅದನ್ನೇನಂತ ಕರಿತೀವಿ? ಶರೀರವನ್ನ ಆತ್ಮ ಬಿಟ್ಟು ಹೋಗುವಂತಹದ್ದು, ಅಂದ್ರೆ ಶರೀರದಿಂದ ಆತ್ಮವನ್ನು ಬಿಡುಗಡೆ ಮಾಡುವಂತಹ ಪ್ರೋಸೆಸ್ ಅನ್ನ ಏನಂತ ಕರಿತೀವಿ ಹೇಳಿ? ಶರೀರದಿಂದ
ಆತ್ಮವನ್ನ ಬಿಡುಗಡೆ ಮಾಡುವಂತಹ ಪ್ರೋಸೆಸ್ ಅನ್ನ ಏನಂತ ಕರಿತೀವಿ? ಮರಣ. ಮರಣ. ಹೌದಾ? ಪೌಲನು ಯಾವ್ದಕ್ಕೋಸ್ಕರ ಕಾಯ್ತಿದ್ದಾರೆ? ಅಯ್ಯೋ, ನನ್ನ ಮರಣ ಯಾವಾಗ ಆಗತ್ತೆ, ಅಂದ್ರೆ ನಾನು ಯಾವಾಗ ಹೋಗಿ ದೇವ್ರನ್ನ ನೋಡ್ತೀನಿ, ನಾನು ಯಾವಾಗ ಪರದೇಶಿಯಲ್ಲಿ ಹೋಗಿ ಭಕ್ತರನ್ನ ನೋಡ್ತೀನಿ, ನಾನು ಯಾವಾಗ ಪರಲೋಕಕ್ಕೆ ಹೋಗ್ತೀನಿ, ಆದಷ್ಟು ಬೇಗ ಅದಾದ್ರೆ ಚೆನ್ನಾಗಿರುತ್ತಲ್ವಾ? ಈ ಲೋಕದಲ್ಲಿ ಪಾಪಗಳು ಈ ಪಾಪದ ಲೋಕವನ್ನ ನೋಡ್ಕೊಂಡು, ಈ ಪಾಪ ಮಾಡುವಂತಹ ಮನುಷ್ಯರನ್ನ ನೋಡ್ಕೊಂಡು ಇರುವುದಕ್ಕಿಂತ ನನ್ನ ಜೀವ ಯಾವಾಗ್ಲಾದ್ರೂ ಬೇಗ ದೇವ್ರು ತಗೊಂಡು ನನಗೆ ಆ ಪರಲೋಕವನ್ನ, ದೇವ್ರನ್ನ ನೋಡುವಂತಹ ಭಾಗ್ಯವನ್ನ, ಭಕ್ತರನ್ನ ನೋಡುವಂತಹ ಭಾಗ್ಯವನ್ನ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಲೋಕದಲ್ಲಿ ಹಸ್ಕೊಂಡು ಅದ್ ಮಾಡ್ಕೊಂಡು ದೇಶದಿಂದ ದೇಶಕ್ಕೆ ಪ್ರಯಾಣ ಮಾಡ್ಕೊಂಡು ಇದೆಲ್ಲ ಬೇಕಾ? ಆರಾಮಾಗಿ ದೇವ್ರನ್ನ ಪ್ರಾಣ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಪೌಲನ ಮನೋಭಾವ, ಅಭಿಪ್ರಾಯ. ನಿಜನಾ? ನಾವು ನಿಜವಾಗ್ಲೂ ಭಕ್ತರಾಗಿದ್ರೆ ನಮ್ಮ ಬಾಯಿಂದನೂ ಇದೇ ಮಾತು ಬರ್ಬೇಕು ಪ್ರಿಯರೇ. ಹೌದಾ? ಈಗ ದಾನಿಯೇಲನ ಗ್ರಂಥದಲ್ಲಿ ಒಂದು ಮಾತು ಓದ್ಕೊಂಡ್ವಿ. ಏನ್ ಅರ್ಥ ಆಯ್ತು ನಮಗೆ? ದಾನಿಯೇಲನ್ ಏನಂದ್ರು? ನಾನಾಗಿರುವಂತಹ ಆತ್ಮ, ಅಂದ್ರೆ ನಾನು ಅನ್ನುವಂತಹ ಆತ್ಮನೇ ಅಲ್ವಾ ನಾನು ಅಂತ ಹೇಳಿದ್ರೆ? ನಾನಾಗಿರುವಂತಹ ಆತ್ಮ ಈ ಶರೀರದಲ್ಲಿ ಇದ್ದು ವ್ಯಥೆಗೊಳ್ತಿದೆ. ನನಗ್ ಬಾಧೆ ಆಗ್ತಿದೆ, ಈ ಶರೀರದಲ್ಲಿ ಇರ್ಲಿಕ್ಕೆ ಬಾಧೆ ಆಗ್ತಿದೆ, ನನಗೆ ಇಷ್ಟ ಇಲ್ಲ, ಆದ್ರೂ ಸಹ ಇರ್ಬೇಕಲ್ವಾ? ಅದೇ ಮಾತು ಪೌಲನ ಬಾಯಿಂದನೂ ಬರ್ತಿದೆ. ಅಂದ್ರೆ ಭಕ್ತರೆಲ್ಲರೂ ಸಹ ನೋಡಿ ಒಂದೇ ತರ ಮಾತಾಡ್ತಿದ್ದಾರೆ. ಆ ಕಡೆ ದಾನಿಯೇಲನನ್ನ ನೋಡಿ, ಈ ಕಡೆ ಪೌಲನನ್ನ ನೋಡಿ. ಇನ್ನೊಂದು ರೆಫರೆನ್ಸ್ ಅನ್ನ ಬರೆದಿಟ್ಕೊಳ್ಳಿ, ಓದುವಂತಹ ಅವಶ್ಯಕತೆ ಇಲ್ಲ. ಸಂದೇಶ ಆದ ನಂತರ ನೀವು ಓದ್ಬೋದು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1:24. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ. ಇದು ಸಹ ಸಪೋರ್ಟ್ ಮಾಡುತ್ತೆ. ಏನಕ್ಕೋಸ್ಕರ? ಇವಾಗ ತಾನೇ ನಾವು ಓದಿದೀವಲ್ವಾ? ನಾವು ಅಂದ್ರೆ ಆತ್ಮ, ಶರೀರ ನಮ್ಮದ್ದು, ಶರೀರ ನಾವಲ್ಲ, ಶರೀರ ನಮ್ಮದ್ದು. ಇದನ್ನ ಸಪೋರ್ಟ್ ಮಾಡಿ ಹೇಳುತ್ತೆ ಈಗ ನೀವು ಬರ್ಕೊಂಡಿರುವಂತಹ ವಚನನೂ ಸಹ. ಏನರ್ಥ ಆಯ್ತು ಪ್ರಿಯರೇ ನಮ್ಗೆ ಇವಾಗ ನಾವು ಅಂತ ಹೇಳಿದ್ರೆ ಆತ್ಮ. ಈ ಶರೀರ ಯಾರ್ದು? ನಮ್ದು. ಈ ಶರೀರ ನಮ್ಮದ್ದು. ನಾವು ಶರೀರನ ಅಲ್ಲ, ಶರೀರ ನಮ್ಮದ್ದು. ಈ ಬಟ್ಟೆ ನಮ್ದು ಅಂತ ಹೇಗೆ ಹೇಳ್ತೀವೋ, ಈ ಶರ್ಟ್ ನಂದು ಅಂತ ಹೇಳಿ ನಾನ್ ಹೇಗೆ ಹೇಳ್ತೀನೋ, ಹೌದಾ? ಹಾಗೆ ಈ ಶರೀರ ನಾವು ಹಾಕೊಂಡಿರುವಂತಹ ಬಟ್ಟೆ ಅಷ್ಟೇ. ಆತ್ಮಕ್ಕೆ ದೇವರು ಹಾಕಿರುವಂತಹ ಬಟ್ಟೆ. ನಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುವಂತಹ ಭಾಷೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಮುಖ್ಯವಾಗಿರುವಂತಹ ಘಟ್ಟಕ್ಕೆ ಬಂದಿದ್ದೀವಿ. ಗಮನ ಕೊಟ್ಟು ಕೇಳಿಸ್ಕೊಡಿ. ನಾವು ಅಂದ್ರೆ ಯಾರು? ಆತ್ಮ ಅಲ್ವಾ? ನಾವು ಅಂದ್ರೆ ಶರೀರ ಅಲ್ವಾ? ಓಕೆ. ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ಕೊಂಡಿದ್ದೀವಿ ಪ್ರಿಯರೇ? ನಾನು ಹೇಳಿದ್ನಲ್ಲ, ಮುಖ್ಯವಾಗಿರುವಂತಹ ಘಟ್ಟಕ್ಕೆ ಬಂದಿದ್ದೀವಿ ಈಗ. ಯಾಕೆಂದ್ರೆ ಇದೆಲ್ಲ ಗೊತ್ತು ಬ್ರದರ್, ನಮ್ಗೆ ಇಷ್ಟೊತ್ತು ನೀವು ಹೇಳಿದ್ರಲ್ವಾ, ಇದೆಲ್ಲ ನಮಗೆ ಗೊತ್ತು. ಮತ್ತೆ ಏನಕ್ಕೋಸ್ಕರ ಆಲೋಚನೆ ಮಾಡಿದ್ವಿ ಇದನ್ನ ಅಂತ ಹೇಳಿ ಕೇಳಿದ್ರೆ, ಇನ್ ಮುಂದೆ ಹೇಳುವಂತಹದನ್ನ ಹೇಳಲಿಕ್ಕೋಸ್ಕರ ಇಷ್ಟನ್ನ ಆಲೋಚನೆ ಮಾಡ್ಬೇಕಾಗಿ ಬಂತು. ಓಕೆ. ನಾವು ಅಂದ್ರೆ ಯಾರು? ಇವಾಗ ತಾನೇ ನಾವು ಕೇಳಿರುವಂತಹ ಸಂದೇಶದ ಪ್ರಕಾರ ನಾವು ಅಂದ್ರೆ ಯಾರು? ಆತ್ಮ. ಯಾವ್ದು ನಾವಲ್ಲ, ಶರೀರ ನಾವಲ್ಲ, ಶರೀರ ನಮ್ಮದಷ್ಟೇ. ಓಕೆ. ಈಗ ನಮ್ಮ ಬಗ್ಗೆ ಯಾವಾಗ ಎಷ್ಟೆಷ್ಟೊತ್ತು ಆಲೋಚನೆ ಮಾಡ್ಕೊಂಡಿದೀವಿ? ಎಷ್ಟೊತ್ತು ಆಲೋಚನೆ ಮಾಡಿದೀವಿ ಪ್ರಿಯರೇ? ನಾವು ಅಂದ್ರೆ ಯಾರು? ಆತ್ಮ. ಆತ್ಮದ ಬಗ್ಗೆ ದಿನಕ್ಕೆ ಎಷ್ಟೊತ್ತು ಆಲೋಚನೆ ಮಾಡ್ತೀವಿ? ಶರೀರ ಅಂದ್ರೆ ನಾವಲ್ಲ ಅಲ್ವಾ? ಶರೀರದ ಬಗ್ಗೆ ಎಷ್ಟೊತ್ತು ಆಲೋಚನೆ ಮಾಡ್ತೀವಿ ಒಂದು ದಿನಕ್ಕೆ? ನಾವಾಗಿರುವಂತಹ ಆತ್ಮದ ಬಗ್ಗೆ ಒಂದು ದಿನಕ್ಕೆ ಎಷ್ಟೊತ್ತು ಆಲೋಚನೆ ಮಾಡ್ತೀವಿ? ನಾವಲ್ಲದೇ ಇರುವಂತಹ ಶರೀರದ ಬಗ್ಗೆ ಒಂದು ದಿನಕ್ಕೆ ಎಷ್ಟೊತ್ತು ಆಲೋಚನೆ ಮಾಡ್ತೀವಿ? ಹೇಳಿ, ಯಾವ್ದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಿದೀವಿ? ನಾವಲ್ಲದೇ ಇರುವಂತಹ ಶರೀರಕ್ಕೆ ಏನಕ್ಕೋಸ್ಕರ ಪ್ರಿಯರೇ ಅಷ್ಟೊತ್ತು ಆಲೋಚನೆ ಮಾಡ್ತಿದೀವಿ? ನಮಗೆ ಗೊತ್ತಿಲ್ಲ ಎಷ್ಟು ಆಲೋಚನೆ ಮಾಡ್ತೀವಿ ಗೊತ್ತಾ? ನಾವಲ್ಲದೇ ಇರುವಂತಹ ಶರೀರ ಒಂದು ದಿನ ಈ ಶರೀರವನ್ನ ಬಿಟ್ಟು ಹೊರಟೋಗ್ಬೇಕು. ನಾವು ಮಾತ್ರ ಒಂಟಿಯಾಗಿ ಹೋಗ್ಬೇಕು. ಆತ್ಮವಾಗಿ ನಾವು ಮಾತ್ರ ನನ್ನ ಶರೀರವನ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಕೇಳೋದಿಲ್ಲ ದೇವ್ರು. ಆತ್ಮವಾಗಿ ಒಂಟಿಯಾಗಿ ಹೋಗ್ಬೇಕು. ಓಕೆ. ಒಂದಲ್ಲ ಒಂದು ದಿನ ಈ ಶರೀರ ನಮ್ಮಿಂದ ದೂರ ಆಗೋಗುತ್ತಲ್ಲ. ಆದ್ರೂ ಸಹ ಈ ಶರೀರದ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತಿದೀವಿ ಗೊತ್ತಾ? ನಾವಾಗಿರುವಂತಹ ಆತ್ಮದ ಬಗ್ಗೆ ಆಲೋಚನೆ ಮಾಡುವಂತಹದನ್ನ ಪಕ್ಕಕ್ಕಿಟ್ಟು ಈ ಶರೀರದ ಬಗ್ಗೆ ಎಷ್ಟೊತ್ತು ಆಲೋಚನೆ ಮಾಡ್ತಿದೀವಿ ಗೊತ್ತಾ? ಬೆಳಿಗ್ಗೆ ಎದ್ದಾಗಿನಿಂದ ನಮ್ಮ ರೋಟೀನ್ ಎಲ್ಲಿಂದ ಶುರು ಆಗುತ್ತೆ? ನೀವು ಫ್ರೆಶ್ ಅಪ್ ಆಗುವಂತಹ ಆ ಕಾರ್ಯಕ್ರಮದಿಂದ ಹಿಡಿದು ನೀವು ಹಲ್ಲುಜ್ಜುವಂತಹದ್ದು, ಮುಖ ತೊಳೆಯುವಂತಹದ್ದು, ಸ್ನಾನ ಮಾಡುವಂತಹದ್ದು ಎಲ್ಲ ಕಾರ್ಯಕ್ರಮನೂ ಸಹ ನೀವು ಒಂದನ್ನ ಅರ್ಥ ಮಾಡ್ಬೇಕು. ಈ ಸಂದೇಶವನ್ನ ಕೇಳಬೇಕಾದ್ರೆ ಒಂದು ನೆಗೆಟಿವ್ ಆಂಗಲ್ ಅಲ್ಲಿ ಮಾತಾಡ್ತಿಲ್ಲ ನಾವು. ಒಂದು ಬುದ್ಧಿ ಕಲಿಬೇಕು ಅನ್ನುವಂತ ಆಂಗಲ್ ಅಲ್ಲಿ ಮಾತ್ರ ಮಾತಾಡ್ತಿದೀವಿ ನಾವೆಲ್ಲರೂ ಸಹ. ಓಕೆ. ಏನು ಬ್ರಷ್ ಮಾಡ್ತಿದೀವ? ಬ್ರಷ್ ಮಾಡ್ತಿದೀವಿ. ಒಂದು ಕುಟುಂಬದಲ್ಲಿ ಪತಿ ಪತ್ನಿಯರು ಇಬ್ಬರು ಇದ್ದಾರೆ ಅಂತ ಹೇಳಿದ್ರೆ, ಪತಿ ಒಳಗಡೆ ಸ್ನಾನದ ರೂಮಲ್ಲಿ ಬ್ರಷ್ ಮಾಡ್ತಿರ್ತಾನೆ, ಹೌದಾ? ಹಲ್ಲಿನ ಕೊಳೆಯನ್ನು ಹೋಗಿಸ್ಲಿಕ್ಕೋಸ್ಕರ. ಪತ್ನಿ ಒಳಗಡೆ ರಾತ್ರಿ ತಿಂದಿರುವಂತಹ ಪಾತ್ರೆಯಲ್ಲಿರುವಂತಹ ಕೊಳೆಯನ್ನು ಹೋಗಿಸ್ಲಿಕ್ಕೋಸ್ಕರ ಪಾತ್ರೆ ತೊಳಿತಿರ್ತಾನೆ. ಒಳಗಡೆ ಪತಿ ಹಲ್ಲಿನಲ್ಲಿರುವಂತಹ ಕೊಳೆಯನ್ನು ತೆಗೆದ್ರೆ, ಒಳಗಡೆ ಪತ್ನಿ ಪಾತ್ರೆ ಮೇಲೆ ಇರುವಂತಹ ಕೊಳೆಯನ್ನು ತೆಗಿತಿದ್ದಾಳೆ. ಹೇಳಿ, ಈ ಎರಡೂ ಕಾರ್ಯಕ್ರಮ ಏನಕ್ಕೋಸ್ಕರ? ಆತ್ಮಕ್ಕೋಸ್ಕರನೇ, ಶರೀರಕ್ಕೋಸ್ಕರ? ಶರೀರಕ್ಕೋಸ್ಕರ.
ಶರೀರಕ್ಕೋಸ್ಕರನೇನಾ? ಶರೀರಕ್ಕೋಸ್ಕರನೇನಾ? ಅಂದ್ರೆ ಹಲ್ಲುಜ್ಬಾರ್ದು ಬರದಂತ ಅನ್ನುವಂತಹ ಪ್ರಶ್ನೆ ಮಾಡುವಂತಹದ್ದಲ್ಲ ನನ್ನ ಉದ್ದೇಶ. ಅದಲ್ಲ. ನಾಳೆಯಿಂದ ಹಲ್ಲುಜ್ಬೇಡಿ, ಪಾತ್ರೆ ತೊಳಿಬೇಕು, ತೊಳಿಬೇಡಿ ಅನ್ನುವಂತಹದ್ದಲ್ಲ ನನ್ನ ಉದ್ದೇಶ. ಅದರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗ್ಬೇಕು. ಅದಕ್ಕೆ ತನ್ನದೇ ಆಗಿರುವಂತಹ ರೆಸ್ಪೆಕ್ಟಿವ್ ಇಂಪಾರ್ಟೆನ್ಸ್ ಇದೆ ಶರೀರಕ್ಕೆ, ಆತ್ಮಕ್ಕೆ. ಇದರಲ್ಲಿ ಯಾವುದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು ಅನ್ನುವಂತಹದ್ದನ್ನ ತಿಳಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಿರುವಂತ. ಓಕೆ, ಅಲ್ಲಿಂದ ಶುರುವಾದ್ರೆ ಶರೀರಕ್ಕೆ ನಾವು ಮಾಡ್ಕೊಳ್ಳುವಂತಹ ಸೇವೆಗಳು ಕರೆಕ್ಟ್ ಆಗಿ 7:30 8 ಗಂಟೆ ಆಗ್ತಿದೆ ಅಂತ ಅನ್ಕೊಳ್ಳಿ. ಒಳಗಡೆ ಇರುವಂತಹ ಶರೀರದಲ್ಲಿ ಇಂಟರ್ನಲ್ ಆರ್ಗ್ಯಾನ್ಸ್ ಎಲ್ಲ ಇದೆಯಲ್ವಾ, ಈ ಶರೀರ ಏನಂತಿರತ್ತೆ 8:30 9 ಗಂಟೆ ಆಗ್ತಿದ್ದಂಗೆ ಬೇಡ ಅಷ್ಟು ಯಾಕೆ 8:30 9 ಗಂಟೆ ಯಾಕೆ? ಬೆಳಿಗ್ಗೆ ಎದ್ದಿದ ತಕ್ಷಣ ಇದಕ್ಕೆ ಬೆಡ್ ಕಾಫಿ ಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಇದಕ್ಕೆ ಬೆಡ್ ಕಾಫಿ ಬೇಕು, ಅಥವಾ ಟೀ ಆದ್ರೂ ಬೇಕು. ಬೇಕಾ? ಓಕೆ, ಅದಾದ ನಂತರ ಬ್ರೇಕ್ಫಾಸ್ಟ್ ಟೈಮ್ ಆಗುತ್ತೆ 8:30 9 ಗಂಟೆ. ಅಲ್ಲಿಗೆ ಏನ್ ಬೇಕು? ಬೆಳಿಗ್ಗೆ ಟೀ ಕುಡ್ದಿದ್ದೀನಿ, ಇನ್ ಮುಂದೆ ಸುಮ್ನೆ ಇದ್ಬಿಡ್ತೀನಿ, ಟೀ ಸಾಕಲ್ವಾ ಅಂತ ಹೇಳಿ ಸುಮ್ನೆ ಇರುತ್ತಾ? ಶರೀರ ಏನ್ ಮಾಡುತ್ತೆ? ತಗೊಂಬ ಒಂದು ತಟ್ಟೆ ತುಂಬಾ ಬ್ರೇಕ್ಫಾಸ್ಟ್ ಬೇಕು. ಬ್ರೇಕ್ಫಾಸ್ಟ್ ಆಯ್ತಾ? ಒಂದು 3 ಗಂಟೆ 4 ಗಂಟೆ ಕಳಿಯುತ್ತೆ ಅಂತ ಅನ್ಕೊಳ್ಳಿ. ಅದಾದ ನಂತರ ಮಧ್ಯಾಹ್ನ ಟೈಮ್ 1 ಗಂಟೆ ಆಗಿದೆ. ಈಗ 1 ಗಂಟೆ ಕರೆಕ್ಟ್ ಆಗಿ ಮತ್ತೆ ಏನ್ ಕೇಳ್ತಿರತ್ತೆ ಶರೀರ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಿದ್ದೀನಲ್ವಾ, ಸಾಕು, ಸುಮ್ನೆ ಇರು ಅಂತ ಏನಾದ್ರು ಹೇಳುತ್ತಾ ಶರೀರ? ಸುಮ್ನೆ ಇರು ಅಂತ ಏನಾದ್ರು ಹೇಳುತ್ತಾ? ಮತ್ತೆ ಲಂಚ್ ಬೇಕು, ತಗೊಂಬ. ಇಲ್ಲಿ ನಮ್ಗೆ ಅರ್ಥ ಆಗ್ತಿದ್ಯಾ? ಪಾಯಿಂಟ್ ಅರ್ಥ ಆಗ್ತಿದ್ಯಾ? ನಾವಾಗಿರುವಂತಹ ಆತ್ಮವನ್ನ ಸಂಪೂರ್ಣವಾಗಿ ಮರ್ತೋಗಿ ಪಕ್ಕಕ್ಕಿಟ್ಟು ಬೆಳಗ್ಗಿನಿಂದ ರಾತ್ರಿ ಮಲಗುವವರೆಗೂ ಬರೀ ಶರೀರದ ಸೇವನೆ ಮಾಡ್ತಿದೀವಲ್ವಾ? ನಾವಲ್ಲ ಶರೀರ ಅಂತ ಹೇಳಿದ್ರೆ, ಆದ್ರೂ ಬರೀ ಅದಕ್ಕೆ ಸೇವೆ ಮಾಡ್ತಿದೀವಿ ನೋಡಿ. ಹೌದಾ? ಅದಾದ ನಂತರ ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಆಯ್ತು, ರಾತ್ರಿ ಊಟ. ಮತ್ತೆ ರಾತ್ರಿನೂ ಸುಮ್ಮನೆ ಇರೋದಿಲ್ಲ ಅಲ್ಲ, ಮತ್ತೆ ರಾತ್ರಿ ಊಟಕ್ಕೆ ಟೈಮ್ ಆಗಿದೆ, ತಗೊಂಬ. ಡಿನ್ನರ್ ಟೈಮ್ ಆಯ್ತು, ತಗೋಬಾ ಪ್ಲೇಟಲ್ಲಿ. ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಟಿಫನ್ ಏನ್ ಮಾಡ್ತಿದ್ಯಾ? ಗಂಡ ಹೆಂಡತಿಯನ್ನ ಕೇಳುವಂತಹ ಪ್ರಶ್ನೆ. ನಾಳೆ ಬೆಳಿಗ್ಗೆ, ಇನ್ನು ರಾತ್ರಿ ಮಲ್ಕೊಂಡಿಲ್ಲ, ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದೇಳ್ತೀವ ಅನ್ನುವಂಥ ಗ್ಯಾರಂಟಿ ಇಲ್ಲ. ನಾಳೆ ಬೆಳಿಗ್ಗೆ ಟಿಫನ್ ಏನ್ ಮಾಡ್ತಿದ್ಯಾ? ಅಂದ್ರೆ ಈ ಶರೀರ ನಮ್ಮ ಕೈಯಲ್ಲಿ ಏನ್ ಯೋಚನೆ ಮಾಡಿಸ್ತಿದೆ? ಏನ್ ಮಾಡಿಸ್ತಿದೆ ಈ ಶರೀರ ನಮ್ಮ ಕೈಯಲ್ಲಿ? ಈ ಶರೀರ ನಮ್ಮ ಕೈಯಲ್ಲೆಲ್ಲ ಮಾಡಿಸ್ತಿರುವಂತಹದಿಷ್ಟೇ. ಏನು? ನಿನ್ನ ಆತ್ಮವನ್ನ ನೀನ್ ಮರ್ತೋಗು. ನೀನು ಅನ್ನುವಂತಹ ನಿನ್ನ ಆತ್ಮವನ್ನ ನೀನ್ ಮರ್ತೋಗು. ಆತ್ಮಕ್ಕೆ ಸಂಬಂಧಪಟ್ಟಂತೆ ಏನು ಆಲೋಚನೆ ಮಾಡ್ಬೇಡ. ಒಂದು ದಿನ ಬರುತ್ತೆ, ಅವಾಗ ಏನಾಗತ್ತೆ? ಶರೀರವಾಗಿ ನಾನು ಇದ್ಬಿಡ್ತೀನಿ ಇಲ್ಲೇ. ಶರೀರ ಅಲ್ವಾ ನಾನು? ನಾನು ಮಣ್ಣಿಂದ ತೆಗೆಯಲ್ಪಟ್ಟಿದ್ದೀನಿ, ಮಣ್ಣಿಗೆ ಮತ್ತೆ ಸೇರಿಸಲ್ಪಟ್ಬಿಡ್ತೀನಿ, ಇಲ್ಲೇ ಇದ್ಬಿಡ್ತೀನಿ ಭೂಮಿಯ ಮೇಲೆ. ಆತ್ಮ ಆಗಿರುವಂತಹ ನೀನು ಅವಾಗ ಏನಾಗುತ್ತೆ? ದೇವ್ರು ಎಲ್ಲಿ ಕಳಿಸ್ತಾರೆ? ನಿನ್ನ ನರಕಕ್ಕೆ ಕಳಿಸ್ತಾರೆ. ಯಾಕೆಂದ್ರೆ ಆತ್ಮದ ಬಗ್ಗೆ ಯೋಚನೆ ಮಾಡಿಲ್ಲ ಅಲ್ವಾ? ಆತ್ಮವನ್ನ ರಕ್ಷಿಸ್ಕೋಬೇಕಾದ್ರೆ, ನನ್ನ ಆತ್ಮವನ್ನ ದೇವ್ರು ನರಕಕ್ಕೆ ಹಾಕದಂಗೆ ರಕ್ಷಿಸ್ಕೋಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅನ್ನುವಂತಹದ್ದು ಯಾವತ್ತೂ ನೀನು ಆಲೋಚನೆ ಮಾಡಿಲ್ಲ ಅಲ್ವಾ? ಅದಕ್ಕೋಸ್ಕರ ಶರೀರ ಆಗಿರುವಂತಹ ನಾನು ಭೂಮಿಯ ಮೇಲೆ ಇದ್ಬಿಡ್ತೀನಿ, ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೊರಟೋಗ್ತೀನಿ. ಆತ್ಮ ಆಗಿರುವಂತಹ ನಿನ್ನನ್ನು ದೇವ್ರು ನರಕ. ಈ ಶರೀರ ಹಾಗಾದ್ರೆ ನಮ್ ಕೈಯಲ್ಲಿ ಏನ್ ಮಾಡಿಸುತ್ತೆ? ಈ 60 ವರ್ಷ ಯಾವಾಗ್ವರೆಗೂ ಇರುತ್ತೀವೋ, ಈ ಆತ್ಮ ಈ ಶರೀರದಲ್ಲಿ ಯಾವಾಗ್ವರೆಗೂ ಇರುತ್ತೋ ಅವಾಗ್ವರೆಗೂ ಚೆನ್ನಾಗಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡಿಸ್ಬಿಡುತ್ತೆ. ನೀನ್ ಎಂಜಾಯ್ ಮಾಡು, ಹೊಟ್ಟೆ ತುಂಬಿಸ್ಕೊ, ಆರಾಮಾಗಿರು, ನಿನಗೆ ಇಷ್ಟ ಬಂದಿರುವಂತಹದನ್ನೆಲ್ಲ ಮಾಡು. ಆದ್ರೆ ಒಂದು ದಿನ ಬರುತ್ತೆ, ಆ ದಿನ ನಿನ್ನ ಮರಣ. ನಿನ್ನ ಶರೀರ ನಿನ್ನ ಆತ್ಮ ಎರಡು ಬೇರ್ಪಡುತ್ತೆ. ಆಗ ಬೇರ್ಪಟ್ಟಾಗ ಶರೀರ ಆಗಿರುವಂತಹ ನಾನು ಇಲ್ಲೇ ಇದ್ಬಿಡ್ತೀನಿ ಸೇಫ್ ಆಗಿ. ನಿನ್ನನ್ ಮಾತ್ರ ಎಲ್ಲಾಗ್ತಾರೆ ದೇವ್ರು? ಆತ್ಮ ಆಗಿರುವಂತಹ ನಿನ್ನನ್ನು ಎಲ್ಲ ಹಾಕ್ತಾರೆ ದೇವ್ರು? ನರಕದಲ್ಲಿ. ಶರೀರ ನಮ್ಮ ಕೈಯಲ್ಲಿ ಏನೇನ್ ಮಾಡಿಸ್ತಿದೆ? ಶರೀರ ನನ್ನ ಬಗ್ಗೆನೇ ಯೋಚನೆ ಮಾಡು. ನೀನ್ ಒಳಗಡೆ ಇದೆಯಲ್ವಾ, ನಿನ್ನ ಒರಿಜಿನಲ್ ಕ್ಯಾರೆಕ್ಟರ್ ಯಾವುದು? ಆತ್ಮ. ಅದ್ರ ಬಗ್ಗೆ ಪಕ್ಕಕ್ಕೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನ್ ನನ್ನ ಬಗ್ಗೆನೇ ಯೋಚನೆ ಮಾಡ್ಬೇಕು. ಏನ್ ಧರಿಸ್ಕೋಬೇಕು, ಯಾವ ಕಲರ್ ಶರ್ಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯೋಚನೆ ಮಾಡು. ಅರ್ಧ ಗಂಟೆ ಸ್ಪೆಂಡ್ ಮಾಡು. ಏನ್ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಇವತ್ತು ಮಧ್ಯಾಹ್ನಕ್ಕೆ? ನಾಳೆ ಬೆಳಗ್ಗೆ ಏನ್ ಟಿಫಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಸ್ತ್ರೀಯರಿಗೆ ಪಾಪ ಇದೆ ಅಲ್ವಾ, ಪಾಪ ತುಂಬಾ ಟೈಮ್ ತಗೊಂತಾರಲ್ವಾ ನಾಳೆ ಬೆಳಿಗ್ಗೆ ಟಿಫಿನ್ ಏನ್ ಮಾಡುವಂತದ್ದು, ನಾಳೆ ಮಧ್ಯಾಹ್ನ ಏನ್ ಮಾಡುವಂತದ್ದು ಟಿಫಿನ್. ನಾಳೆ ಬೆಳಿಗ್ಗೆ ಟಿಫಿನ್ ಮಾಡ್ಲಿಕ್ಕೋಸ್ಕರ ನೆನ್ನೆ ಮಧ್ಯಾಹ್ನನೇ ದೋಸೆಗೆ ಹಾಕಿರ್ತಾರೆ. ನೆನ್ನೆ ಮಧ್ಯಾಹ್ನನೇ ಅಂದ್ರೆ 24 hours ಮುಂಚೆನೆ ಪ್ಲಾನ್ ಮಾಡ್ತೀರಾ ತಿನ್ಲಿಕ್ಕೋಸ್ಕರ? ಹೌದಾ? ಮಾಡ್ತೀವ? ನಾನ್ ಮತ್ತೆ ಹೇಳ್ತಿದ್ದೀನಲ್ವಾ, ನಾಳೆಯಿಂದ ದೋಸೆ ಮಾಡ್ಕೊಂಡು ತಿನ್ಬಾರ್ದ ಅನ್ನುವಂತಹದೆಲ್ಲ ಪಾಯಿಂಟ್ ಇದೆ. ನಾವು ಆತ್ಮವನ್ನ ಏನಕ್ಕೋಸ್ಕರ ಬಿಟ್ಬಿಟ್ಟಿದ್ದೀವಿ ಯೋಚನೆ ಮಾಡಿದೆ ಅನ್ನುವಂತಹದ್ದು ಪಾಯಿಂಟ್. ಓಕೆ, ಏನ್ ಮಾಡಿಸ್ತಿದೆ ಈ ಶರೀರ ನಮ್ಮ ಕೈಯಲ್ಲಿ? ಇಷ್ಟೆಲ್ಲ ಮಾಡಿಸ್ತಿದೆ. ಒಂದು ದಿನ ನಮ್ಮನ್ನ ಬಿಟ್ಬಿಟ್ಟು ಹೊರಟೋಗುತ್ತೆ ಪ್ರಿಯರೇ. ಈ ಶರೀರ ಇರೋದಿಲ್ಲ ನಮ್ ಜೊತೆ. ತಾತ್ಕಾಲಿಕವಾಗಿ ದೇವರು ಒಂದು ಬಟ್ಟೆಯನ್ನು ಧರಿಸ್ಕೊಂಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ಬಟ್ಟೆ ನಮ್ ಕೈಯಲ್ಲಿ ಏನೇನ್ ಮಾಡಿಸ್ತಿದೆ? ಇಷ್ಟೆಲ್ಲ ಮಾಡಿಸ್ತಿದೆ. ನೀನ್ ಶರೀರದ ಬಗ್ಗೆ ಯೋಚನೆ ಮಾಡು. ಏನ್ ತಿನ್ಬೇಕು ಅಂತ ಯೋಚನೆ ಮಾಡು. ಏನ್ ಹಾಕೋಬೇಕು, ಯಾವ ಬಟ್ಟೆ ಹಾಕೋಬೇಕು ಅಂತ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡು.
ಆತ್ಮದ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಒಂದು ಮೆಸೇಜ್ ನಡೀತಿದೆ, ಒಂದು ಪ್ರೇಯರ್ ನಡೀತಿದೆ, ನಾಳೆ ಇನ್ನೊಂದು ಮೀಟಿಂಗ್ ನಡೀತಿದೆ ಅಂತ ಅನ್ಕೊಳ್ಳಿ, ಪ್ರೇಯರ್ ಮೀಟಿಂಗ್ ನಡೀತಿದೆ ಅಂತ ಅನ್ಕೊಳ್ಳಿ. ಈ ಶರೀರ ನಮ್ಗೆ ಏನು ಹೇಳ್ಕೊಡ್ತಿರುತ್ತೆ ಹೇಳಿ? ಈ ಶರೀರ ನಮ್ಗೆ ಏನ್ ಹೇಳ್ಕೊಡ್ತಿರುತ್ತೆ? ಪ್ರೇಯರ್ಗೆ ಹೋಗ್ಬೇಕಾ? ನಿಜವಾಗ್ಲೂ ಪ್ರೇಯರ್ಗೆ ಹೋಗ್ಬೇಕಾ? ಅಲ್ಲಿ ಹೇಳುವಂತಹದೆಲ್ಲ ಕೇಳ್ಬೇಕಾ? ಇದನ್ನೆಲ್ಲ ಮಾಡುವಂತ ಅನಿವಾರ್ಯತೆ ಇದೆ. ರೆಸ್ಟ್ ಮಾಡು ಮನೆಯಲ್ಲಿ, ನಿದ್ರೆ ಮಾಡು ಮನೆಯಲ್ಲಿ. ಹೌದಾ? ಮೂವಿ ಬರುತ್ತೆ ಟಿವಿಯಲ್ಲಿ, ಆನ್ ಮಾಡು. ಸೀರಿಯಲ್ ಮಿಸ್ ಆಗುತ್ತೆ ಇವತ್ತು. ಎಂತ ಎಪಿಸೋಡ್ ಗೊತ್ತಾ? ಇದೆಲ್ಲ ಶರೀರ ನಮ್ ಕೈಯಲ್ಲಿ ಮಾಡಿಸ್ತಿರುವಂತ ಕೆಲಸ. ಆತ್ಮ ಆಗಿರುವಂತಹ ಒಳಗಡೆ ನಾವು ನಿಜವಾಗ್ಲೂ ಆತ್ಮ ಅಲ್ವಾ? ಆತ್ಮ ಏನ್ ಹೇಳ್ತಿರತ್ತೆ ಗೊತ್ತಾ ಮತ್ತೆ ಶರೀರಕ್ಕೆ? ಅಲ್ಲ ಕಣೋ, ನಾಳೆ ನೀನೇನು ನನ್ನ ಸಾವು ಅಂದ್ರೆ ಮರಣ ಬಂದಂತಹ ಸಂದರ್ಭದಲ್ಲಿ ಭೂಮಿಯ ಮೇಲೆ ಉಳ್ಕೊಂಡ್ಬಿಡ್ತೀಯ, ಮಣ್ಣಲ್ಲಿ ಸೇರ್ಬಿಡ್ತೀಯ. ನನ್ನನ್ನಲ್ವಾ ದೇವ್ರು ನರಕಕ್ಕೆ ಹಾಕುವಂತಹದ್ದು. ನೀನು ಭೂಮಿಯ ಮೇಲೆ ಶರೀರ ಆಗಿರುವಂತಹ ನೀನು ಭೂಮಿಯ ಮೇಲೆ ನನ್ನ ಕೈಯಲ್ಲಿ ಮಾಡುತ್ತಿರುವಂತಹ ತಪ್ಪುಗಳ ನಿಮಿತ್ತ ನಿನಗ್ ಶಿಕ್ಷೆ ಆಗೋದಿಲ್ಲ, ಆತ್ಮಕ್ ಶಿಕ್ಷೆ ಆಗುತ್ತೆ. ಆತ್ಮ ಆಗಿರುವಂತಹ ನನಗ್ ಶಿಕ್ಷೆ ಆಗುತ್ತೆ. ಇದು ಆತ್ಮದ ಬಾಧೆ. ಹೌದಾ? ಶರೀರ ಏನ್ ಮಾಡಿಸ್ತಿದೆ ಆತ್ಮದ ಕೈಯಲ್ಲಿ? ತಪ್ಪು ಮಾಡು. ಅಲ್ಲಿ 2,000 ರೂಪಾಯಿ ನೋಟ್ ಬಿದ್ದಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯದ್ದೇ ಅದು ಅಂತ ಹೇಳಿ ಗೊತ್ತಿರುತ್ತೆ. ಶರೀರ ಏನ್ ಹೇಳ್ಕೊಡ್ತಿರುತ್ತೆ? ನೀಟಾಗಿ ಎತ್ಕೊಂಡು ಜೇಬಲ್ಲಿ ಇಟ್ಕೋ, ಯಾರಿಗೂ ಗೊತ್ತಾಗೋದಿಲ್ಲ. ಈ ಶರೀರ ಹೇಳ್ಕೊಡ್ತಿರುವಂತಹ ಮಾತು. ಆತ್ಮ ಏನ್ ಹೇಳ್ಕೊಡ್ತಿರುತ್ತೆ? ಕಳ್ಳತನ ಮಾಡುವಂತಹದ್ದು ತಪ್ಪು, ದೇವ್ರು ನಿನ್ನನ್ನ ನೋಡ್ತಿದ್ದಾರೆ, ನೀನೇನು ಎತ್ಕೊಂಡು ಜೇಬಲ್ಲಿ ಇಟ್ಕೊಂಡ್ಬಿಡ್ತೀಯ, ಮತ್ತೆ 2,000 ರೂಪಾಯಿನ ಹೋಗಿ ಹೋಟೆಲ್ ಚೆನ್ನಾಗಿ ತಿನ್ಬಿಡ್ತೀಯ, ಹೊಟ್ಟೆ ತುಂಬಿಸ್ಕೊಳ್ತೀಯ. ಎಲ್ಲ ಶರೀರಕ್ಕೆ ಸಂಬಂಧಪಟ್ಟಂತೆ, ಶರೀರಕ್ಕೆ ಬೆನಿಫಿಟ್ಸ್ ಇದೆಲ್ಲ. ಆತ್ಮ ಏನಾಗ್ತಿರುತ್ತೆ ಇಲ್ಲಿ ಒಳಗಡೆ? ಆತ್ಮವನ್ನ ಒಂದು ದಿನ ದೇವ್ರು ತೀರಿಸ್ಬೇಕಾದ್ರೆ ಎಲ್ಲಿಗೆ ಹಾಕ್ತಾರೆ? ಈ ತಪ್ಪುಗಳ ನಿಮಿತ್ತ, ಎಲ್ಲ ಸರಣಿ ತಪ್ಪುಗಳ ನಿಮಿತ್ತ, ಸೀಕ್ವೆನ್ಶಿಯಲ್ ಆಗಿ ತಪ್ಪು ಮಾಡ್ಕೊಂಡ್ ಬಂದಿರುವಂತಹ ತಪ್ಪುಗಳ ನಿಮಿತ್ತ ಎಲ್ಲ ಹಾಕ್ತಾರೆ? ನರಕದಲ್ಲಿ. ಹೌದಾ? ನಾವಲ್ಲದೆ ಇರುವಂತಹ ಶರೀರ ನಮ್ ಕೈಯಲ್ಲಿ ಏನೇನ್ ಮಾಡಿಸ್ತಿರುತ್ತೆ? ಲಾರಿಯನ್ನು ಡ್ರೈವರ್ ಓಡಿಸಿದ್ರೆ ಚೆನ್ನಾಗಿರುತ್ತೆ. ಲಾರಿಯನ್ನು ಯಾರು ಓಡಿಸಿದ್ರೆ ಚೆನ್ನಾಗಿರುತ್ತೆ? ಡ್ರೈವರ್ ಓಡಿಸಿದ್ರೆ ಚೆನ್ನಾಗಿರುತ್ತೆ. ಆ ಡ್ರೈವರ್ನೇ ಲಾರಿ ಓಡಿಸ್ತಿದೆ ಅಂತ ಅನ್ಕೊಳ್ಳಿ. ಡ್ರೈವರ್ ಸುಮ್ನೆ ಒಳಗಡೆ ಕೂತಿದ್ದಾನೆ, ಆ ಲಾರಿ ಪಾಡಿಗೆ ಲಾರಿ ಇಷ್ಟ ಬಂದಂತೆ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಸರಿ ಬರುತ್ತಾ? ಎಲ್ಲಿಗಾದ್ರೂ ತಗೊಂಡೋಗಿ ಜೋರಾಗಿ ಹೋಗಿ ಡಿಕ್ಕಿ ಹೊಡೆದ್ರೆ ಆ ಲಾರಿ ಡ್ಯಾಮೇಜ್ ಆಗುವಂತಹದ್ದು ಯಾರಿಗೆ? ಒಳಗಡೆ ಇರುವಂತಹ ಡ್ರೈವರ್ಗಲ್ವಾ? ಹೌದಾ? ಹಂಗಾಗಿದೆ ನಮ್ಮ ಪರಿಸ್ಥಿತಿ. ನಮ್ಮ ಶರೀರ ಅಂದ್ರೆ ಲಾರಿ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಉದಾಹರಣೆಯಲ್ಲಿ ಏನ್ ಮಾಡಿಸ್ತಿದೆ ನಮ್ಮ ಶರೀರ? ಮಾಡಬಾರದಾಗಿರುವಂತ ಕೆಲಸ ಎಲ್ಲ ಮಾಡಿಸ್ತಿದೆ. ಶಿಕ್ಷೆ ಎಲ್ಲ ಯಾರಿಗೆ ಕೊಡ್ತಾರೆ ದೇವ್ರು? ಈ ಶರೀರ ಏನೇ ತಪ್ಪು ಮಾಡಿಸಿದ್ರು ನಮ್ಮ ಕೈಯಲ್ಲಿ ಅಂದ್ರೆ ಆತ್ಮ. ಯಾಕೆಂದ್ರೆ ಆತ್ಮದ ಸಹಾಯ ಇಲ್ಲದೆ ಶರೀರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಹೌದಾ ಇಲ್ವಾ? ಈ ಆತ್ಮ ಶರೀರವನ್ನು ಬಿಟ್ಟು ಹೊಟ್ಟೋಗುತ್ತಲ್ವ ಮರಣದ ಸಂದರ್ಭದಲ್ಲಿ, ಆಮೇಲೆ ಈ ಶರೀರದ ಕೈಯಲ್ಲಿ ಕದಲಿಕ್ಕಾಗತ್ತಾ? ಇಲ್ಲ. ಈ ಶರೀರ ಒಂದು ತಪ್ಪು ಮಾಡ್ಬೇಕಾದ್ರೆ ಅದು ಆತ್ಮಕ್ಕಿರುವಂತಹ ಶಕ್ತಿಯನ್ನು ಉಪಯೋಗ ಮಾಡ್ಕೊಂಡೇ ಮಾಡ್ಬೇಕು. ಕೊನೆಯಲ್ಲಿ ದೇವ್ರು ಯಾರನ್ನ ನರಕಕ್ಕಾಗ್ತಾರೆ? ಶರೀರವನ್ನ, ಆತ್ಮವನ್ನ. ತಪ್ಪು ಮಾಡಿಸುವಂತಹದ್ದೇನೋ ಶರೀರ, ದೇವ್ರು ನರಕಕ್ಕೆ ಹಾಕುವಂತಹದ್ದೇನೋ ನಮ್ಮ ಆತ್ಮವನ್ನ. ಇನ್ ಮುಂದೆ ನೀವ್ ಯೋಚನೆ ಮಾಡಿ ನೋಡಿ. ಈಗ ನಿಮ್ಗೊಂದು ಪ್ರಶ್ನೆ ಕೇಳಿದ್ರೆ, ನಾಳೆ ಒಂದು ಆಲೋಚನೆ ಬರುತ್ತೆ ಅಂತ ಅನ್ಕೊಳ್ಳಿ. ನಾನು ಈಗ ತಾನೇ ಕೊಟ್ಟಿರುವಂತ ಉದಾಹರಣೆಯನ್ನೇ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ನಾಳೆ ಪ್ರೇಯರ್ ಇರುತ್ತೆ, ಒಂದು ಆಲೋಚನೆ ಬರ್ತಿರುತ್ತೆ. ಶರೀರ ಏನ್ ಹೇಳ್ಕೊಡ್ತಿರುತ್ತೆ? ಪ್ರೇಯರ್ ಅಟೆಂಡ್ ಮಾಡಬೇಡ, ರೆಸ್ಟ್ ಮಾಡು, ಇಲ್ಲ ಮೂವಿ ನೋಡು, ಇಲ್ಲ ಸೀರಿಯಲ್ ನೋಡು, ಇಲ್ಲ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿ ಮಾತಾಡು, ಇಲ್ಲ ಹೋಗು ಹೊರಗಡೆ ಕೂತ್ಕೊಂಡು ನೀಟಾಗಿ ಕೆಲ್ಸಕ್ಕೆ ಬರದಿರುವಂತಹ ಮಾತುಗಳೆಲ್ಲ ಮಾತಾಡು, ಫ್ರೆಂಡ್ಸ್ ಜೊತೆನೋ ಸಂಬಂಧಿಕರ ಜೊತೆನೋ. ಇದೆಲ್ಲ ಯಾರು ಕೊಡ್ತಿರುವಂತಹ ಸಜೆಷನ್? ಶರೀರ. ಆತ್ಮ ಏನಂತಿರುತ್ತೆ? ಪ್ರೇಯರ್ ಅಟೆಂಡ್ ಮಾಡು, ಅದೇ ನಿನ್ನನ್ನು ಕಾಪಾಡುವಂತಹದ್ದು. ನಿನ್ನ ಆತ್ಮವನ್ನ ದೇವ್ರು ನರಕಕ್ಕೆ ಹಾಕದಂಗೆ ಕಾಪಾಡುವಂತಹದ್ದು ಪ್ರೇಯರ್ಗಳೇ, ನೀನಲ್ಲಿ ಕೇಳುವಂತಹ ಸಂದೇಶಗಳೇ. ದಯವಿಟ್ಟು ಹೋಗಿ ಅಟೆಂಡ್ ಮಾಡು, ಆ ಶರೀರದ ಮಾತು ಕೇಳ್ಬೇಡ. ಇದೆಲ್ಲ ಆತ್ಮ ಕೊಡ್ತಿರುವಂತಹ ಅಡ್ವೈಸ್. ಇನ್ನೊಂದ್ ಕಡೆ ಶರೀರ ನೋಡಿದ್ರೆ ಪ್ರೇಯರ್ಗೆ ಹೋಗ್ಬೇಡ, ಆತ್ಮ ನೋಡಿದ್ರೆ ಪ್ರೇಯರ್ ಅಟೆಂಡ್ ಮಾಡು. ಯಾರ ಮಾತನ್ನ ಕೇಳ್ತೀವಿ? ಒಂದ್ಸರಿ ಸತ್ಯವೇದದಲ್ಲಿ ಬರೆದಿರುವಂತಹ, ಮುಗಿಸ್ಕೊಳ್ಳೋಣ ಪ್ರಿಯರೇ, ಸರಿಯಾಗಿ ಒಂದು 5 ನಿಮಿಷ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮ ನನ್ನ ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಏಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಹೌದಾ? 17ನೇ ವಚನ ಏನ್ ಅರ್ಥ ಆಯ್ತು ನಮ್ಗೆ ಈ ವಚನದಲ್ಲಿ? ನಾವ್ ಇಷ್ಟೊತ್ತು ಮಾತಾಡಿರುವಂತಹ ದೇವ್ರು ಒಂದೇ ಒಂದು ವಚನದಲ್ಲಿ ಸಮರೈಸ್ ಮಾಡ್ಬಿಟ್ಟಿದಾರಲ್ವಾ? ಏನ್ ಅರ್ಥ ಆಯ್ತು ನಮ್ಗೆ ವಚನದಲ್ಲಿ? ಬಿಟ್ ಬೈ ಬಿಟ್ ಓದೋಣ ನಿಧಾನವಾಗಿ. ಈಗ ಶರೀರ ಭಾವವು ಅಭಿಲಾಷಿಸುವುದು
ಅಂದ್ರೆ ನಮ್ಮ ಶರೀರ ಕೋರ್ಕೊಳ್ಳುವಂತಹದ್ದು ಆತ್ಮನಿಗೆ ವಿರುದ್ಧವಾಗಿದೆ. ನಮ್ಮ ಶರೀರ ಏನ್ ಬೇಕು ಅನ್ನುತ್ತೋ ಅದು ಆತ್ಮಕ್ಕೆ ವಿರುದ್ಧವಾಗಿರುತ್ತಂತೆ. ನೆಕ್ಸ್ಟ್, ಆತ್ಮನು ಅಭಿಲಾಷಿಸುವುದು ಅಂದ್ರೆ ಆತ್ಮ ಆಸೆ ಪಡುವಂತಹದ್ದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ, ಅಂದ್ರೆ ಶರೀರಕ್ಕೆ ವಿರುದ್ಧವಾಗಿದೆ. ಒಳಗಡೆ ಆತ್ಮ ಏನ್ ಹೇಳ್ತಿರುತ್ತೋ ಅದು ಶರೀರ ಹೇಳ್ತಿರುವುದಕ್ಕೆ ವಿರುದ್ಧವಾಗಿರುತ್ತೆ. ಆತ್ಮ ಪ್ರೇಯರ್ಗೆ ಹೋಗು ಅಂತ ಹೇಳಿದ್ರೆ ಶರೀರ ಪ್ರೇಯರ್ಗೆ ಹೋಗ್ಬೇಡ ಅಂತಿರುತ್ತೆ. ಹೌದಾ? ಶರೀರ ತಪ್ಪು ಮಾಡು ಅಂತ ಹೇಳಿದ್ರೆ ಆತ್ಮ ತಪ್ಪು ಮಾಡ್ಬೇಡ ಅಂತ ಹೇಳ್ತಿರುತ್ತೆ. ಇದೆ ಅಲ್ವಾ ನಾವೀಗ ಓದಂತಹ ವಚನ ಹೇಳಿದ್ ನಮ್ಗೆ. ನೆಕ್ಸ್ಟ್, ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಏನಂತೆ ನಮಗೆ ಇಷ್ಟ ಇರುತ್ತೆ ಪ್ರೇಯರ್ಗೆ ಹೋಗ್ಬೇಕು, ಪ್ರೇಯರ್ ಅಟೆಂಡ್ ಮಾಡ್ಬೇಕು ಅನ್ನುವಂಥದ್ದು ಇಷ್ಟ ಇರುತ್ತೆ, ಸತ್ಯವೇದವನ್ನು ತೆಗೆದು ಓದ್ಬೇಕು ಅನ್ನುವಂಥದ್ದು ಇಷ್ಟ ಇರುತ್ತೆ. ಆದ್ರೂ ಏನ್ ಮಾಡ್ತಿರುತ್ತೆ ಈ ಶರೀರ? ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಸಹ ಮಾಡಲಿಚ್ಛಿಸುವಂತಹ ಕೆಲಸವನ್ನು ಮಾಡಗೊಡಿಸುವುದಿಲ್ವಂತೆ, ಮಾಡ್ಲಿಕ್ಕೆ ಬಿಡೋದಿಲ್ವಂತೆ ಈ ಶರೀರ. ಬೈಬಲ್ ಕರೆಕ್ಟ್ ಆಗಿ ಓಪನ್ ಮಾಡಿ, ಇವತ್ತೇನಾದ್ರೂ ಆಸೆ ಪಟ್ಟಿದ್ದೀನಿ ಸತ್ಯವೇದದಿಂದ ಏನಾದ್ರೂ ಒಂದು ಹೊಸ ವಿಚಾರವನ್ನು ತಿಳ್ಕೋಬೇಕು ಅಂತ ನಮ್ಮ ಆತ್ಮ ಹೇಳ್ತಿರುತ್ತೆ. ಶರೀರ ಏನ್ ಮಾಡ್ತಿರುತ್ತೆ? ಬೈಬಲ್ ಓಪನ್ ಮಾಡಿ ಕೂತ್ಕೊಂಡಿದ ತಕ್ಷಣ 2 ಕಣ್ಗಳು ಹಾಗೆ ಕ್ಲೋಸ್ ಮಾಡ್ಬಿಡುತ್ತೆ. ನಿಜನಾ? 2 ಕಣ್ಗಳು ಹಾಗೆ ಟಪ್ಪಂತ ಕ್ಲೋಸ್ ಆಗಿ ಹೋಗ್ಬೇಕು. ಬೆಳಗ್ಗಿಂದ ಮೂವಿ ನೋಡ್ಬೇಕಾದ್ರೆ ಕ್ಲೋಸ್ ಆಗಿಲ್ಲ, ಸೀರಿಯಲ್ ನೋಡ್ಬೇಕಾದ್ರೆ ಕ್ಲೋಸ್ ಆಗಿಲ್ಲ, ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಕ್ಲೋಸ್ ಆಗಿಲ್ಲ, ಯೂಟ್ಯೂಬ್ ಯೂಸ್ ಮಾಡ್ಬೇಕಾದ್ರೆ ಕ್ಲೋಸ್ ಆಗಿಲ್ಲ. ಸತ್ಯವೇದ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ ತಕ್ಷಣ ಟಪ್ಪಂತ ಕ್ಲೋಸ್ ಮಾಡಿ ಹಾಗೆ ಬೈಬಲ್ ಅನ್ನ ಪಕ್ಕದಲ್ಲಿ ಇಟ್ಟು ತಲೆ ಕೆಳಗಡೆ ನಿದ್ರೆ ಮಾಡ್ಬಿಡ್ಬೇಕು, ಅದನ್ನೇ ತಲೆದಿ ಮಾಡ್ಕೊಂಡು. ಇದು ಶರೀರ ಮಾಡುವಂತ ಕೆಲಸ. ಸತ್ಯವೇದ ಓದ್ಬೇಕು ಅಂತ ಆಸೆ ಪಟ್ಟಿದ್ದು ಆತ್ಮ, ಸತ್ಯವೇದ ಓದಬಾರ್ದು ಅಂತ ಹೇಳಿ ಮುಚ್ಚಿಟ್ಟು ಮಲಗಿಸಿದ್ದು ಶರೀರ. ನೀವ್ ಯಾರ ಮಾತನ್ನ ಕೇಳ್ತೀರಾ ಇನ್ ಮುಂದೆ? ಇನ್ ಮುಂದೆ ಯಾವಾಗ್ಲಾದ್ರೂ ಸತ್ಯವೇದ ಓದ್ಬೇಕಾದ್ರೆ ನಿದ್ರೆ ಬರಂಗ್ ಅನ್ನಿಸ್ತಾ ಏನಂತ ಹೇಳ್ಬೇಕು ಶರೀರಕ್ಕೆ? ನನಗ್ ಗೊತ್ತು, ಪ್ರಸಂಗವನ್ನ ಕೇಳಿದೀವಿ, ಸತ್ಯವೇದದಲ್ಲಿರುವಂತಹ ವಚನಗಳನ್ನ ಓದಿದೀವಿ. ಡ್ರೈವರ್ ಲಾರಿಯನ್ನ ಓದಿಸಿದ್ರೆ ಚೆನ್ನಾಗಿರುತ್ತೆ, ಆತ್ಮ ಶರೀರವನ್ನ ನಡೆಸಿದ್ರೆ ಚೆನ್ನಾಗಿರುತ್ತೆ. ಆತ್ಮ ಶರೀರವನ್ನ ತನ್ನ ಕಂಟ್ರೋಲ್ ಅಲ್ಲಿ ಅಥಾರಿಟಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಶರೀರ ಆತ್ಮವನ್ನ ಅಥಾರಿಟಿಯಲ್ಲಿ ಇಟ್ಕೊಳ್ಳುವಂತಹದ್ದು ಯಾವ ನ್ಯಾಯ? ಲಾರಿ ಡ್ರೈವರ್ ಅನ್ನ ಅಥಾರಿಟಿಯಲ್ಲಿ ಇಟ್ಕೊಳ್ಳುವಂತಹದ್ದು ಯಾವ ನ್ಯಾಯ? ಡ್ರೈವರ್ ಲಾರಿಯನ್ನ ಅಥಾರಿಟಿಯಲ್ಲಿ ಇಟ್ಕೋಬೇಕು, ನಿಜನಾ? ಹೌದಾ? ಫೈಟ್ ಮಾಡ್ತೀವ ಇನ್ ಮುಂದೆ? ಶರೀರ ಹಾಗೂ ಆತ್ಮ. ನೀವು ಆತ್ಮದ ಮಾತನ್ನ ಕೇಳಿದ್ರೆ ದೇವರನ್ನ ಗೆಲ್ಲಿಸ್ತೀರಾ, ಶರೀರದ ಮಾತನ್ನ ಕೇಳಿದ್ರೆ ಸೈತಾನನನ್ನ ಗೆಲ್ಲಿಸ್ತೀರಾ. ನಿಜನಾ? ಅಷ್ಟೇ ಅಲ್ವಾ? ಸಿಂಪಲ್ ಅಲ್ವಾ? ಆತ್ಮ ಏನ್ ಹೇಳುತ್ತೋ ಅದನ್ನ ಕೇಳಿದ್ರೆ ದೇವರನ್ನ ಗೆಲ್ಲಿಸದಂತವ್ರು ಆಗ್ತೀವಿ. ಶರೀರ ಏನ್ ಹೇಳುತ್ತೋ ಅದನ್ನ ಕೇಳಿದ್ರೆ ಪಾಪದಲ್ಲಿ ಬಿದ್ದು ಅಪವಾದಿಯನ್ನ ಗೆಲ್ಲಿಸಿದಂತವ್ರು ಆಗ್ತೀವಿ. ಆಮೇಲೆ ಅಪವಾದಿ ಡಾನ್ಸ್ ಮಾಡ್ತಿರ್ತಾನೆ ದೇವ್ರ ಮುಂದೆ. ಏನಂತ ನೋಡ್ದ? ಶರೀರದ ಮಾತನ್ನ ಕೇಳ್ದ ನಿನ್ನ ಮಗ? ಯಾರಿಗ್ ಡಾನ್ಸ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ? ಒಂದ್ ವೇಳೆ ನೀವು ಆತ್ಮದ ಮಾತನ್ನ ಕೇಳಿದ್ರೆ ನಾಳೆ ನಿಮ್ಗೆ ಅನ್ನಿಸ್ತಿರುತ್ತೆ ಅಂತ ಅನ್ಕೊಳ್ಳಿ, ಪ್ರೇಯರ್ ಅಟೆಂಡ್ ಮಾಡುವಂತದ್ದು ಬೇಡ ಬೇಡ ಬೇಡ, ರಜಾ ಹಾಕೋಣ ಅಂತ ಅನ್ನಿಸ್ತಿರುತ್ತೆ. ಇಲ್ಲ, ನಾನು ಪ್ರೇಯರ್ ಅಟೆಂಡ್ ಮಾಡ್ತೀನಿ, ನನ್ನ ಆತ್ಮದ ಮಾತನ್ನ ಕೇಳಿ ನನ್ನ ಆತ್ಮವನ್ನ ನಾನು ರಕ್ಷಿಸ್ಕೊಳ್ತೀನಿ, ನಾನು ಪ್ರೇಯರ್ ಅಟೆಂಡ್ ಮಾಡ್ತೀನಿ, ಏನಾದ್ರೂ ಆಗೋಗ್ಲಿ ಅಂತ ಅಂದಾಗ ಅಲ್ಲಿ ದೇವ್ರು ಪ್ರೌಡ್ ಫೀಲ್ ಆಗ್ತಿರ್ತಾರೆ ಪರಲೋಕದಲ್ಲಿ. ನೋಡ್ದ? ಅಪವಾದಿಯ ಮುಂದೆ ದೇವ್ರು ಕರೆದು ಏನ್ ಹೇಳ್ತಾರೆ? ಯೋಬನ ಬಗ್ಗೆ ಹೇಳಿದ್ರಲ್ವಾ, ಅಪವಾದಿಯ ಮುಂದೆ ಯೋಬನ ಬಗ್ಗೆ ದೊಡ್ಡದಾಗಿ ಹೇಳಿದ್ರು ದೇವ್ರು. ಅದೇ ರೀತಿ ನಮ್ಮ ಬಗ್ಗೆನೂ ಏನಂತಾರೆ ಪರಲೋಕದಲ್ಲಿ ದೇವ್ರು? ನೋಡ್ದ? ನನ್ನ ಮಗ ಶರೀರದ ಮಾತನ್ನ ಕೇಳಿಲ್ಲ, ಆತ್ಮದ ಮಾತನ್ನ ಕೇಳಿ ನಾನು ಆತನಿಗೆ ಕೊಟ್ಟಂತ ಪರೀಕ್ಷೆಯಲ್ಲಿ ಗೆದ್ದಿದ್ದಾನೆ ಅಂತ ದೇವ್ರು ಅಲ್ಲಿ ಪ್ರೌಡ್ ಆಗಿ ಹೇಳ್ಕೊಳ್ತಿರ್ತಾರೆ. ನಾವ್ ಏನನ್ನ ಮಾಡ್ತೀವಿ? ಯಾರ ಮಾತು ಕೇಳ್ತೀವಿ? ಯಾರ ಕಂಟ್ರೋಲ್ ಅಲ್ಲಿ ಯಾರನ್ನ ಇಡ್ತೀವಿ? ಆತ್ಮದ ಕಂಟ್ರೋಲ್ ಅಲ್ಲಿ ಶರೀರವನ್ನ ಇಡ್ತೀವ ಅಥವಾ ಶರೀರದ ಕಂಟ್ರೋಲ್ ಅಲ್ಲಿ ಆತ್ಮವನ್ನ ಇಡ್ತೀವ ಇನ್ ಮುಂದೆ? ಕೊನೆ ವಚನ, ಇನ್ನೊಂದೇ ಒಂದು ವಚನ ಇವತ್ತಿಗೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 23ನೇ ವಚನ. 7:23. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಏನೇನ್ ಮಾಡುತ್ತಂತೆ ಈ ಶರೀರ? ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನ ಸೆರೆ ಹಿಡಿದು ಅಂದ್ರೆ ಬಂಧಿಸಿ ನನ್ನ ಅಂಗಾಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತಹದ್ದಾಗಿದೆ. ಈಗ ಹೇಳಿ ಪ್ರಿಯರೇ, ನಮ್ಮ ಶತ್ರು ಯಾರು? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇಂಗ್ಲೆಂಡ, ಬ್ರಿಟಿಷರ್ಸ? ಯಾರು ನಮ್ಮ ಶತ್ರು? ಯಾರು? ಶರೀರ. ಸದಾ ಕಾಲ ಯಾವಾಗ್ಲೂ ಸಹ ನಾವು ಅತಿ ಹೆಚ್ಚಾಗಿ ಪ್ರೀತಿಸುವಂತಹ ನಮ್ಮ ಶರೀರನೇ ಅನ್ಫಾರ್ಚುನೇಟ್ಲಿ ನಮ್ಮ ಶತ್ರು. ಯಾವಾಗ್ಲೂ ನಾವು ಶರೀರದ ಬಗ್ಗೆನೇ ಆಲೋಚನೆ ಮಾಡ್ತಿದೀವಲ್ವಾ? ಇದಕ್ಕೆ ದೋಸೆ, ಇಡ್ಲಿ, ಪೂರಿ, ವಡೆ ಎಲ್ಲ ಕೊಟ್ಟು ಪೋಷಿಸ್ತಿದೀವಲ್ವಾ? ನಾವ್ ಯಾವ್ದನ್ನ ಪೋಷಿಸ್ಕೊಂಡ್ ಬರ್ತಿದೀವೋ ವರ್ಷಗಟ್ಲೆ, ಆ ಶರೀರನೇ ನಮ್ಮ ಶತ್ರು. ಇದೇ ನಮ್ಮನ್ನ ದೇವರಿಂದ ದೂರ ಮಾಡುವಂತಹದ್ದು, ಇದೇ ನಮ್ಮ ಆತ್ಮವನ್ನ ನರಕಕ್ಕೆ ಕಳಿಸುವಂತಹದ್ದು. ಸಂದೇಶ ಮುಗೀತು. ನಮ್ಗೇನ್ ಅರ್ಥ ಆಯ್ತು ಈ ಸಂದೇಶದಲ್ಲಿ? ಆತ್ಮ ಹಾಗೂ ದೇಹ. ಈ ಸಂದೇಶದಲ್ಲಿ ನಮ್ಗೇನೇನ್ ಅರ್ಥ ಆಯ್ತು? ಪ್ರಾರಂಭದಿಂದ ಒಂದ್ಸಾರಿ ಹಾಗೆ ರೀಕ್ಯಾಪ್ ಮಾಡ್ಕೊಂಡು ನೋಡೋಣ.
ಆತ್ಮ ಅಂದ್ರೆ ನಾವು, ಶರೀರ ಅಂದ್ರೆ ನಾವಲ್ಲ, ಶರೀರ ನಮ್ಮದ್ದು ಅಷ್ಟೇ. ಓಕೆ, ಈ ಶರೀರ ಏನ್ ಮಾಡುತ್ತಂತೆ ನಮ್ಮ ಆತ್ಮಕ್ಕೆ? ಇರುವವರೆಗೂ ತಪ್ಪು ಮಾಡಿ ಮಾಡಿ ಮಾಡಿಸಿ 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 ಕೊನೆಯಲ್ಲಿ ಒಂದು ದಿನ ಕೈ ಬಿಟ್ಬಿಡುತ್ತೆ ಈ ಶರೀರ ನಮ್ಮನ್ನ. ಅಂದ್ರೆ ನಮ್ಮನ್ನ ಅಂತ ಹೇಳಿದ್ರೆ ನಮ್ಮ ಆತ್ಮವನ್ನ ಕೈ ಬಿಟ್ಬಿಡುತ್ತೆ. ಅದೇ ನಮ್ಮ ಮರಣದ ದಿನ. ಏನಾಗುತ್ತೆ ಆತ್ಮ? ಶರೀರ ಏನೋ ಮಣ್ಣಿಗೆ ಸೇರ್ಕೊಳ್ಳುತ್ತೆ, ಮಣ್ಣಿಂದ ತೆಗೆಯಲ್ಪಟ್ಟಿರುವಂತಹದ್ದು. ಆತ್ಮ ಏನಾಗುತ್ತೆ? ದೇವ್ರು ತೆಗೆದು ಬೆಂಕಿಯ ಕೆರೆಗೆ ಹಾಕ್ತಾರೆ. ತಪ್ಪು ಮಾಡಿಸಿದ್ದಲ್ಲ ಯಾರು? ಶರೀರ. ಈಗ ಹೇಳಿ, ನಾಳೆನೂ ಈ ಸಂದೇಶ ಕೇಳಿದ ನಂತರನು ಶರೀರ ಪ್ರೇರೇಪಿಸ್ತಿರುತ್ತೆ, ತಪ್ಪು ಮಾಡು, ತಪ್ಪು ಮಾಡು, ಇದ್ ಮಾಡು, ಅದ್ ಮಾಡು ಅಂತ ಹೇಳಿ. ಏನ್ ಹೇಳ್ಬೇಕು ಶರೀರಕ್ಕೆ? ಏನ್ ಹೇಳ್ಬೇಕು ಶರೀರಕ್ಕೆ? ಸ್ಪಷ್ಟವಾಗಿ ದೇವ್ರು ಸಾವಿರಾರು ಕಡೆ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ನಿಮ್ಮ ಆತ್ಮದ ಮಾತನ್ನ ಕೇಳಿ, ಶರೀರದ ಮಾತನ್ನ ಕೇಳಬೇಡಿ. ಶರೀರ ಅನ್ನುವಂತಹದ್ದು ಮಣ್ಣಿಂದ ತೆಗೆಯಲ್ಪಟ್ಟಿರುವಂತಹದ್ದು. ಅಪವಾದಿ ಇದನ್ನ ಪೂರ್ತಿ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ. ನಿಮ್ಮ ಅಂಗಾಂಗಗಳನ್ನ ಅಪವಾದಿ ಪೂರ್ತಿ ಪಾಪದಲ್ಲಿ ಬೀಳ್ಸಿದ್ದಾನೆ. ಆತ್ಮ ಅನ್ನುವಂತಹದ್ದು ದೇವರಿಂದ ಬಂದಿರುವಂತಹದ್ದು. ಅದಕ್ಕೋಸ್ಕರ ಆತ್ಮದ ಮಾತನ್ನ ಕೇಳಬೇಕು. ಸತ್ಯವೇದದಲ್ಲಿರುವಂತಹ ಮಾತನ್ನೇ ಆತ್ಮ ಮಾತಾಡುತ್ತೆ. ಸತ್ಯವೇದದಲ್ಲಿರುವಂತಹ ಆತ್ಮ ಮಾತುಗಳನ್ನ ಆತ್ಮ ರಿಫ್ಲೆಕ್ಟ್ ಮಾಡುತ್ತೆ. ಯಾಕಂದ್ರೆ ಆತ್ಮ ಬಂದಿರುವಂತಹ ದೇವರಿಂದ. ನಿಜನಾ? ಹಾಗಾಗಿ ನೋಡಿ, ನಿಮ್ಮ ಮನಸ್ಸಾಕ್ಷಿ ಹೇಳ್ತಿರುತ್ತೆ, ಮನಸ್ಸಾಕ್ಷಿ ಹೇಳ್ತಿರುತ್ತೆ ಏನಂತ? ತಪ್ಪು ಮಾಡ್ಬೇಡ ಅಂತ. ಆದ್ರೂ ತಪ್ಪು ಮಾಡಿರ್ತೀವಿ. ಅಂದ್ರೆ ಇಲ್ಲಿ ಮನಸ್ಸಾಕ್ಷಿ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ತದೆ. ನಮ್ಮ ಆತ್ಮಕ್ಕಿರುವಂತಹ ವಾಯ್ಸ್. ಶರೀರ ಏನ್ ಮಾಡ್ತಿದೆ? ಅದಕ್ಕೆ ವಿರುದ್ಧವಾಗಿ ತಪ್ಪು ಮಾಡುವಂತ ಶರೀರ, ತಪ್ಪು ಮಾಡಬೇಡ ಅಂತ ಆತ್ಮ. ಪಾಪ ಮಾಡುವಂತ ಆತ್ಮ, ಪಾಪ ಮಾಡು ಅಂತ ಹೇಳಿ ಶರೀರ, ಪಾಪ ಮಾಡಬೇಡ ಅಂತ ಹೇಳಿ ಆತ್ಮ. ಪ್ರೇಯರ್ ಅಟೆಂಡ್ ಮಾಡುವಂತ ಆತ್ಮ, ಶರೀರ ನಿದ್ರೆ ಮಾಡು ಅನ್ನುವಂತಹದ್ದು ಶರೀರ. ಅರ್ಥ ಆಯ್ತಾ ನಮಗೆ? ಇದೇ ಫೈಟ್ ಅಲ್ವಾ? ಈ ಫೈಟ್ ನಾಳೆಗೋ ನಾಳಿದ್ಗೋ ಮುಗಿಯುವಂತಹದ್ದಲ್ಲ. ನಿಮ್ಮ ಉಸಿರು ಹೋಗುವವರೆಗೂ ಪ್ರತಿ ಕ್ಷಣನೂ ಸಹ ನಿಮ್ಮ ಆತ್ಮ, ನಿಮ್ಮ ಶರೀರ, ನಿಮ್ಮ ಆತ್ಮ, ನಿಮ್ಮ ಶರೀರ ಫೈಟ್ ಮಾಡ್ತಾನೆ ಇರುತ್ತೆ. ನೀವಿದನ್ನ ಈ ಎರಡು ಆಸ್ಪೆಕ್ಟ್ ಗಳಲ್ಲಿ ನೀವ್ ಯಾವುದನ್ನ ಬಲಪಡಿಸ್ಕೊಳ್ತೀರೋ ಅದ್ ಗೆಲ್ತಾ ಹೋಗುತ್ತೆ. ಶರೀರ ಆಸೆಗಳನ್ನ ಬಲಪಡಿಸ್ಕೊಳ್ತಾ ಹೋದ್ರೆ ಶರೀರನ್ನೇ ಗೆಲ್ತಾ ಡಾಮಿನೇಟ್ ಮಾಡಿ 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 ಹೋಗಿ ಒಂದಲ್ಲ ಒಂದು ದಿನ ಆತ್ಮವನ್ನ ನರಕಕ್ಕೆ ಎತ್ತಾಕ್ಸುತ್ತೆ. ನಿಮ್ಮ ಆತ್ಮವನ್ನ ನೀವು ಬಲಪಡಿಸ್ಕೊಂಡ್ ಹೋದ್ರೆ ವಾಕ್ಯಗಳ ಮೂಲಕ, ಆತ್ಮ ಅನ್ನುವಂತಹದ್ದು ಪ್ರತಿದಿನ ಫೈಟ್ ಅಲ್ಲಿ ಡಾಮಿನೇಟ್ ಮಾಡಿ ಗೆದ್ದು ಒಂದು ದಿನ ಆತ್ಮವನ್ನ ದೇವ್ರು ಪರಲೋಕದಲ್ಲಿ ತಂದು ಕೂರಿಸ್ತಾರೆ. ಯಾವುದನ್ನ ಗೆಲ್ಲಿಸ್ತೀವಿ? ಈ ಆತ್ಮ ಹಾಗೂ ಈ ಶರೀರ ಎರಡರಲ್ಲಿ ಯಾವುದನ್ನ ಬಲಪಡಿಸ್ಕೊಳ್ತೀವಿ? ಯಾವುದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ಕೊಳ್ತೀವಿ? ಏನ್ ಮುಂದೆ ಯೋಚನೆ ಮಾಡ್ತೀವ? ನಾವು ಅನ್ನುವಂತ ನಮ್ಮ ಬಗ್ಗೆ ಯೋಚನೆ ಮಾಡೋಣ ಪ್ರಿಯರೇ. ಯಾಕಂದ್ರೆ ನಾವು ಅಂದ್ರೆ ಆತ್ಮ ಅಲ್ವಾ? ನಾವು ಅಂದ್ರೆ ಶರೀರ ಅಲ್ವಾ? ಬೆಳಿಗ್ಗಿನಿಂದ ರಾತ್ರಿವರೆಗೂ ಬರೀ ಶರೀರದ ಬಗ್ಗೆನೇ ಯೋಚನೆ ಮಾಡುವಂತಹದ್ದಾಗೋಗಿದೆ. ಫಸ್ಟ್ ಪ್ರಯಾರಿಟಿ ಯಾವ್ದಕ್ಕಿರ್ಬೇಕು ಇನ್ಮೇಲೆ? ಆತ್ಮದ ಬಗ್ಗೆ ಯೋಚನೆ ಮಾಡ್ತಿದೀವ? ಈ ದಿನ ಆತ್ಮದ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀನ? ಆತ್ಮಕ್ಕೋಸ್ಕರ ಏನಾದ್ರೂ ಮಾಡಿದ್ದೀನ? ಯಾರ ಆತ್ಮಕ್ಕೂ ಅಲ್ಲ, ನಮ್ಮ ಆತ್ಮಕ್ಕೆ ಏನಾದ್ರೂ ಮಾಡ್ಕೊಂಡಿದೀವ? ತೆಗೆದು ಹಾಕ್ತಾರಲ್ವ ನರಕಕ್ಕೆ ದೇವ್ರಿಲ್ಲ ಅಂದ್ರೆ. ಇದು ಈ ಸಂದೇಶದಲ್ಲಿ ನಮ್ಗೆ ಅರ್ಥ ಆಗಿತ್ತು. ಫೈಟ್ ಚೆನ್ನಾಗಿದೆಯಲ್ವಾ? ಈ ಫೈಟ್ ಅಲ್ಲಿ ನಮ್ಮ ಕಡೆನೇ ಇದೆ. ಯಾರನ್ನ ಗೆಲ್ಲಿಸ್ಬೇಕು? ಶರೀರವನ್ನ ಗೆಲ್ಲಿಸ್ತೀವ, ಆತ್ಮವನ್ನ ಗೆಲ್ಲಿಸ್ತೀವ. ಆತ್ಮವನ್ನ ಗೆಲ್ಸಿದ್ರೆ ದೇವ್ರನ್ನ ಗೆಲ್ಲಿಸ್ದಂಗೆ, ಶರೀರವನ್ನ ಗೆಲ್ಸಿದ್ರೆ ಅಪವಾದಿಯನ್ನ ಗೆಲ್ಲಿಸ್ದಂಗೆ. ಯಾರನ್ನ ಗೆಲ್ಲಿಸ್ತೀವಿ? ಯಾರನ್ನ ಬಲಪಡಿಸ್ಕೊಂಡ್ ಪ್ರತಿದಿನ ಹೋಗ್ತೀವಿ? ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತೀವ? ಚೆನ್ನಾಗಿ ವರ್ಕೌಟ್ ಮಾಡ್ತೀವ? ಕುಸ್ತಿಗೆ ಹೋಗುವುದಕ್ಕಿಂತ ಮುಂಚೆ ಅವ್ರು ಮಾಡುವಂತಹ ಎಕ್ಸರ್ಸೈಸ್ ಗಳೆಲ್ಲ ನಿಮಗೆ ಗೊತ್ತು, ಹೌದಾ? ಇಲ್ಲೂ ನಡೀತಿದೆ. ಪ್ರತಿ ಕ್ಷಣನೂ ಸಹ ನಮ್ಮ ಜೀವನದಲ್ಲೂ ಸಹ ಕುಸ್ತಿ, ಫೈಟು, ಬಾಕ್ಸಿಂಗು ಎಲ್ಲ ನಡೀತಿದೆ ಶರೀರಕ್ಕೂ ಆತ್ಮಕ್ಕೂ ಮಧ್ಯ. ಇದ್ರಲ್ಲಿ ನಾವು ಯಾವ್ದಕ್ ಚೆನ್ನಾಗಿ ಟ್ರೈನಿಂಗ್ ಕೊಡ್ತೀವಿ? ಪ್ರತಿದಿನ ವಾಕ್ಯಗಳನ್ನು ಕೇಳ್ತಿದೀವಿ, ಸತ್ಯವೇದ ಓದ್ತಿದೀವಿ, ಪ್ರೇಯರ್ ಅಟೆಂಡ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಆತ್ಮಕ್ಕೆ ಟ್ರೈನಿಂಗ್ ಕೊಡ್ತಿದೀವಿ, ಆತ್ಮವನ್ನ ಶಕ್ತಿಗೊಳಿಸ್ತಿದೀವಿ ಅಂತ ಅದರ ಅರ್ಥ. ಅವಾಗ ಆತ್ಮ ಅನ್ನುವಂತಹದ್ದು ಶರೀರಕ್ಕೂ ಆತ್ಮಕ್ಕೂ ಮಧ್ಯ ನಡೆಯುವಂತಹ ಫೈಟ್ ಗಳಲ್ಲಿ ವಿನ್ ಆಗ್ತಾ 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 ಹೋಗ್ತಿರುತ್ತೆ. ಯಾವ್ದನ್ನ ಬಲಪಡಿಸ್ಕೊಳ್ತೀವಿ? ಇಲ್ಲ ಶರೀರವನ್ನ ಬಲಪಡಿಸ್ತೀವ? ಶರೀರವನ್ನ ಬಲಪಡಿಸುವಂತಹದ್ದು ಅಂದ್ರೆ ಪಾಪಗಳನ್ನ ಇನ್ನೂ ಹೆಚ್ಚಾಗಿ 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 ಮಾಡಿ ಪಾಪಕ್ಕೆ ಗುಲಾಮರಾಗಿರುವಂತಹದ್ದು. ಆ ಪಾಪ ಅನ್ನುವಂತಹದ್ದು ನಮ್ಮ ಶರೀರವನ್ನ ಪೂರ್ತಿಯಾಗಿ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅವಾಗ ಏನು ಪ್ರಯೋಜನ ಇಲ್ಲ. ಹೊರಗಡೆ ಬರ್ಲಿಕ್ಕೆ ಕಷ್ಟ ಆ ಪಾಪದಿಂದ, ಹೌದಾ? ಯಾರಿಗ್ ಟ್ರೈನಿಂಗ್ ಕೊಡ್ತೀವಿ? ಯಾರ ಕೈಯಲ್ಲಿ ಎಕ್ಸರ್ಸೈಸ್ ಮಾಡಿಸ್ತೀವಿ? ಯಾರನ್ನ ಗೆಲ್ಲಿಸ್ತೀವಿ? ಇದೇ ನಮ್ಮ ಪ್ರಶ್ನೆ. ಇವತ್ತು ಈ ಪ್ರಶ್ನೆಯನ್ನ ಬಿಟ್ಟು ಹೋಗ್ತಿರುವಂತಹದ್ದು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಈ ಶರೀರಕ್ಕೆ ಸಂಬಂಧಪಟ್ಟಂತೆ, ಆತ್ಮಕ್ಕೆ ಸಂಬಂಧಪಟ್ಟಂತೆ ಮರಣ ಆದ ನಂತರ ಏನಾಗತ್ತೆ ಅನ್ನುವಂತಹದನ್ನ ತಿಳ್ಕೊಳ್ಲಿಕ್ಕೋಸ್ಕರ ಗೌತಮ್ ಬುದ್ಧ ಅಥವಾ ಇನ್ನೂ ಹಲವಾರು ಜನರು ಸಹ ಈ ಭೂಮಿಯ ಮೇಲೆ ತಪಸ್ ಮಾಡುವಂತಹದ್ದು, ಕಷ್ಟಪಡುವಂತಹದ್ದು, ಇದನ್ನೆಲ್ಲ ಮಾಡ್ತಿದ್ದಾರೆ ತಂದೆ ವರ್ಷಗಟ್ಲೆ. ಆದ್ರೂ ಸಹ ಅವರು ತಿಳಿಸ್ಕೊಡದೇ ಇರುವಂತಹ ಸಂಪೂರ್ಣವಾಗಿರುವಂತಹ ಸತ್ಯವನ್ನ ನೀವು ನಮಗೆ, ನಾವು ತಪಸ್ ಮಾಡದೆ ಹೋದ್ರು, ಹಿಮಾಲಯಕ್ಕೆ ಹೋಗದೆ ಹೋದ್ರು, ಸುಲಭವಾಗಿ ನಮ್ಮ ಕೈಯಲ್ಲೇ ಪುಸ್ತಕವನ್ನು ಕೊಟ್ಟು ಆ ಪುಸ್ತಕದ ಮೂಲಕ ಆದಿಕಾಂಡದಲ್ಲೇ ಶರೀರ ಏನಾಗುತ್ತೆ, ಆತ್ಮ ಏನಾಗುತ್ತೆ ಅನ್ನುವಂತಹದನ್ನ ಬರ್ಸಿಕೊಟ್ಟಿದ್ದೀರ ತಂದೆ. ನಿಮಗೆ ಕೃತಜ್ಞತೆಗಳು. ತಿಳ್ಕೊಂಡಿರುವಂತಹ ನಾವು ಈ ಆತ್ಮಕ್ಕೂ ಶರೀರಕ್ಕೂ ನಡುವೆ ನಡೀತಿರುವಂತಹ ಯುದ್ಧದಲ್ಲಿ ಆತ್ಮವನ್ನ ನಾವು ಗೆಲ್ಲಿಸಿ
ಆತ್ಮಕ್ಕೆ ಬೇಕಾಗಿರುವಂತಹ ಆಹಾರವನ್ನ ಪ್ರತಿದಿನ ಒದಗಿಸಿ, ಆತ್ಮವನ್ನ ಬಲಗೊಳಿಸಿ, ಈ ಆತ್ಮವನ್ನ ಪರಲೋಕಕ್ಕೆ ಸೇರಿಸಿಕೊಳ್ಳುವಂತೆ ನಮ್ಮ ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಿ. ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನೀವು ಕೊಟ್ಟಿರುವಂತಹ ಅಪ್ಪ ನಿಮ್ಮ ಮಕ್ಕಳ ಮಧ್ಯ ವಾಕ್ಯವನ್ನು ಹಂಚ್ಕೊಡ್ಲಿಕ್ಕೆ ನೀವು ಕೊಟ್ಟಿರುವಂತಹ ಅವಕಾಶದ ನಿಮಿತ್ತ ನಮ್ಗೆ ಇನ್ನೊಂದು ಸಾರಿ ಕೃತಜ್ಞತೆಗಳನ್ನ ಹೇಳ್ತಾ, ಈ ಕಾರ್ಯಕ್ರಮಕ್ಕೋಸ್ಕರ ಇಷ್ಟು ಜನರನ್ನ ಗ್ಯಾದರ್ ಮಾಡಿ ಇಷ್ಟು ಜನರಿಗೂ ಸಹ ಸತ್ಯ ತಿಳಿಸ್ಬೇಕು ಅನ್ನುವಂತ ಉದ್ದೇಶದಿಂದ ಸಭಾಪಾಲಕರು ಹಾಗೆ ಅವರ ಕುಟುಂಬದವರು ಈ ಕಾರ್ಯಕ್ರಮವನ್ನ ನಿಯೋಜಿಸಿ ಅದಕ್ಕೋಸ್ಕರ ಶ್ರಮೆ ಪಡ್ತಿರುವಂತಹ ನಿಮ್ಮ ಗೊತ್ತು ತಂದೆ, ಅವರನ್ನ ಅವರ ಕುಟುಂಬದವರನ್ನ ನೆನಪಿಸ್ಕೊಳ್ಳಿ ಅನ್ನುವಂತ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.